ನಮಸ್ತೆ ಆ್ಯಂಡ್ ವೆಲ್ಕಮ್ ಟು ಬಯೋ ಸ್ಟಡೀಸ್. ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ಟ್ರಾನ್ಸ್ಲೇಷನ್ ಪ್ರೊಸೆಸನ್ನು ಸ್ಟಾರ್ಟ್ ಮಾಡಿದ್ವಿ. ಟ್ರಾನ್ಸ್ಲೇಷನ್ ಎಲ್ಲಿ ಆಗುತ್ತೆ, ಅದಕ್ಕೆ ಏನೇನು ಅವಶ್ಯಕತೆ ಇದೆ, ಯಾವ್ಯಾವ ಸ್ಟೆಪ್ಪಲ್ಲಿ ಆಗುತ್ತೆ, ಮತ್ತು ರಿಕ್ವೈರ್ಮೆಂಟ್ಸ್ ಏನೇನಿದ್ದಾವೆ, ಆ್ಯಂಡ್ ಓವರಾಲ್ ಆಗಿ ಒಂದು ಜನರಲ್ ಪಿಕ್ಚರ್ ಸಿಗಲಿ ಅಂತ ಟ್ರಾನ್ಸ್ಲೇಷನ್ ಪ್ರೊಸೆಸ್ನಲ್ಲಿ ಏನು ಆ್ಯಕ್ಚುಲಿ ಆಗ್ತಾ ಇದೆ, ಹೇಗೆ ಆ್ಯಕ್ಚುಲಿ ಆಗ್ತಾ ಇದೆ ಅಂತ. ಆ್ಯಂಡ್ ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್, ನೀವು ಪ್ರೀವಿಯಸ್ ವಿಡಿಯೋವನ್ನು ನೋಡಿದರೆ ಮಾತ್ರ ಈ ವಿಡಿಯೋವನ್ನು ನೋಡಿ, ಇಲ್ಲ ಅಂತಂದರೆ ಇದನ್ನ ಇಲ್ಲಿಗೆ ಸ್ಟಾಪ್ ಮಾಡಿ ನಿಮ್ಮ ಕೆಲಸವನ್ನು ಮಾಡ್ಕೋಬೋದು. ಬಟ್ ವೆರಿ ವೆರಿ ಇಂಪಾರ್ಟೆಂಟ್, ಈ ವಿಡಿಯೋ ಅರ್ಥ ಆಗಬೇಕು ಅಂದರೆ ನೀವು ಪ್ರೀವಿಯಸ್ ವಿಡಿಯೋವನ್ನು ಕರೆಕ್ಟಾಗಿ ನೋಡಿಕೊಂಡು ಬಂದಿರಬೇಕು. ಓಕೆ, ನಾವು ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನಾವು ಟ್ರಾನ್ಸ್ಲೇಷನ್ ಪ್ರೋಸೆಸ್ ಪ್ರೋಕ್ಯಾರಿಯೋಟ್ಸ್ ಇರಲಿ ಅಥವಾ ಯೂಕ್ಯಾರಿಯೋಟ್ಸ್ ಇರಲಿ, ಅದು ಸೈಟೋಪ್ಲಾಸಮ್ನಲ್ಲೇ ನಡೆಯುತ್ತೆ ಅಂತ ನಾವು ಕಲ್ತಿದ್ದೀವಿ ಪ್ರೀವಿಯಸ್ ವಿಡಿಯೋದಲ್ಲಿ. ಓಕೆ, ಇವಾಗ ಟ್ರಾನ್ಸ್ಲೇಷನ್ ಆಗಬೇಕು ಅಂತಂದರೆ ವಿ ರಿಕ್ವೈರ್ mRNA, ದೆನ್ tRNA, ದೆನ್ rRNA, ಎಂಜೈಮ್ಸ್ಗಳು ಬೇಕು, ಇನಿಷಿಯೇಷನ್ ಫ್ಯಾಕ್ಟರ್ಸ್, ಎಲಾಂಗೇಷನ್ ಫ್ಯಾಕ್ಟರ್ಸ್ ಆ್ಯಂಡ್ ರಿಲೀಸಿಂಗ್ ಫ್ಯಾಕ್ಟರ್ಸ್ ಬೇಕು. ಅದರ ಜೊತೆಗೇ ನಮಗೆ ATP ಮತ್ತು GTP ಮಾಲಿಕ್ಯೂಲ್ಸ್ಗಳು ಬೇಕಾಗ್ತವೆ. ಹೌದಾ? ಕಳೆದ ವಿಡಿಯೋವನ್ನು ಎಂಡ್ ಮಾಡಬೇಕಾದ್ರೆ ನಾನು ಹೇಳಿದ್ದೆ ಏನಂತಂದರೆ, ಇನಿಷಿಯೇಷನ್ ಪ್ರೋಸೆಸ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಇಲ್ಲಿ 2 ಸ್ಟೆಪ್ಸ್ಗಳು ವೆರಿ ವೆರಿ ಇಂಪಾರ್ಟೆಂಟ್ ಇರ್ತವೆ. ನಿಮ್ಮ ಎಕ್ಸಾಮ್ಗೂ ಆಯಿತು, ಕಾನ್ಸೆಪ್ಟು ಅರ್ಥ ಆಗಲಿಕ್ಕೂ ಆಯಿತು. ಯಾವುದಾದ್ರು ಕಾನ್ಸೆಪ್ಟು ಅಂದರೆ, ನಾವು ಲಾಸ್ಟ್ ಟೈಮು tRNAಗೆ ಒಂದು ಅಮೈನೋ ಆ್ಯಸಿಡ್ ಬಂದು ಜಾಯಿನ್ ಆಗುತ್ತೆ, ಆವಾಗ ಮಾತ್ರ ಈ tRNA ಸೈಟ್ ಆಫ್ ಪ್ರೋಟೀನ್ ಸಿಂಥಸಿಸ್ಗೆ ಬಂದು ಆ ಅಮೈನೋ ಆ್ಯಸಿಡನ್ನು ಡ್ರಾಪ್ ಮಾಡಿ ಹೋಗ್ಬಿಡುತ್ತೆ ಅಂತ ಹೇಳಿದ್ವಿ. ಸೊ ಇದೇನು ಪ್ರೊಸೆಸ್ ಇದೆಯಲ್ಲ, ಈ ಅಮೈನೋ ಆ್ಯಸಿಡ್ ಬಂದು ಇಲ್ಲಿ tRNAಗೆ ಜಾಯಿನ್ ಆಗೋದು, tRNA ಶಾರ್ಟ್ಕಟ್ಟಲ್ಲಿ ತೆಗೆದಿರೋದು. ಓಕೆ, ಪ್ರೀವಿಯಸ್ ವಿಡಿಯೋದಲ್ಲೇ ಹೇಳಿದ್ದೀನಿ. ಸೊ ಇದನ್ನು ನಾವು ಇಲ್ಲಿ ಫಸ್ಟು ಸ್ಟಡಿ ಮಾಡಬೇಕು. ಸೊ ದ ಫಸ್ಟ್ ಸ್ಟೆಪ್, ವೆರಿ ವೆರಿ ಫಸ್ಟ್ ಸ್ಟೆಪ್ ಇನ್ ದ ಪ್ರೊಸೆಸ್ ಆಫ್ ಟ್ರಾನ್ಸ್ಲೇಷನ್ ಯಾವುದು ಅಂತಂದರೆ, ಆ್ಯಕ್ಟಿವೇಷನ್ ಆಫ್ ಅಮೈನೋ ಆ್ಯಸಿಡ್ಸ್. ನೆನಪಿರಲಿ, ಅಪ್ಪಿತಪ್ಪಿಯೂ ಇನಿಷಿಯೇಷನಿಗೆ ರೈಟ್ ಮಾರ್ಕ್ ಹಾಕಬೇಡಿ. ಆ್ಯಕ್ಟಿವೇಷನ್ ಆಫ್ ಅಮೈನೋ ಆ್ಯಸಿಡ್ಸ್. ಓಕೆ, ಹಾಗಾದರೆ ಏನು? ಇವಾಗ ನಮಗೆ ಅಲ್ಟಿಮೇಟ್ಲಿ ಅಮೈನೋ ಆ್ಯಸಿಡ್ಸ್ಗಳು ಎಲ್ಲಿ ಜಾಯ್ನ್ ಆಗಬೇಕು? tRNAಗೆ ಜಾಯ್ನ್ ಆಗಬೇಕು. tRNA ಸ್ಟ್ರಕ್ಚರ್ ಹೆಂಗಿತ್ತು? ಕ್ಲೋವರ್ ಲೀಫ್ ಮಾಡೆಲನ್ನು ನಾವು ಸ್ಟಡಿ ಮಾಡಿದ್ವಿ, ನೆನಪಿದೆಯಾ? ಇಲ್ಲಿ ಒಂದು ವೇರಿಯೇಬಲ್ ಆರ್ಮ್ ಇರುತ್ತೆ. ದಿಸ್ ಈಸ್ ದ 5' ಎಂಡ್ ಆ್ಯಂಡ್ ದಿಸ್ ಈಸ್ ದ 3' ಎಂಡ್. ಈ 3' ಎಂಡಿಗೆ ನಮಗೆ ಅಲ್ಲಿ 3 ನ್ಯೂಕ್ಲಿಯೋಟೈಡ್ಸ್ದು ಸೀಕ್ವೆನ್ಸ್ ಇರುತ್ತೆ, ಅಷ್ಟು ನಮಗೆ ಗೊತ್ತಿದೆ. ನಾವು ಸಿ ಹಿಯರ್, ಸೈಟೋಪ್ಲಾಸಮ್ನಲ್ಲಿ ನಾವು ಇಮ್ಯಾಜಿನ್ ದಿಸ್ ಈಸ್ ಅ ಹೋಲ್ ಸೆಲ್. ಇದು ಪೂರ್ತಿ ಒಂದು ಸೆಲ್ ಅಂತ ಇಮ್ಯಾಜಿನ್ ಮಾಡಿ. ಓಕೆ, ಈ ಸೆಲ್ ಒಳಗಡೆ ಸಾಕಷ್ಟು ಅಮೈನೋ ಆ್ಯಸಿಡ್ಸ್ಗಳು ಇದ್ದಾವೆ. ಓಕೆ, tRNAಗಳು ಇದ್ದಾವೆ. ಆಲ್ರೆಡಿ tRNA ಫಾರ್ಮ್ ಆಗಿರುತ್ತೆ ಟ್ರಾನ್ಸ್ಕ್ರಿಪ್ಷನ್ನಲ್ಲಿ. ಅದೇ ರೀತಿ ನಮ್ಮ ಬಾಡಿ ಒಳಗಡೆ ಸಾಕಷ್ಟು ಅಮೈನೋ ಆ್ಯಸಿಡ್ಸ್ಗಳು ಇರ್ತಾವಲ್ಲ, ಎಲ್ಲಿಂದ ಬರ್ತವೆ? ಅಮೈನೋ ಆ್ಯಸಿಡ್ಸ್ಗಳು ಅಂತಂದರೆ ಏನು? ಪ್ರೋಟೀನ್ಸ್ನಲ್ಲಿ ಇರುವಂತಹ ಸ್ಟ್ರಕ್ಚರ್ಸ್ಗಳು. ಸೊ ಪ್ರೋಟೀನ್ಸ್ಗಳು ಅಲ್ಟಿಮೇಟ್ಲಿ ಡಿವೈಡ್ ಆದಾಗ, ಬ್ರೇಕ್ ಡೌನ್ ಆದಾಗ ನಮಗೆ ಅಮೈನೋ ಆ್ಯಸಿಡ್ಸ್ಗಳು ಇರ್ತವೆ ಸೆಲ್ಸ್ನಲ್ಲಿ. ಸೊ ಈ ಅಮೈನೋ ಆ್ಯಸಿಡ್ಸ್ಗಳು ಬಂದು ಈ 3' ಎಂಡಿಗೆ ಜಾಯಿನ್ ಆಗಬೇಕು. ಸೊ ಅಲ್ಲಿ ಜಾಯಿನ್ ಆಗಬೇಕು ಅಂತಂದರೆ ಅವು ಬರಲಿಕ್ಕೆ ಎನರ್ಜಿ ಅಂತ ಬೇಕಾ? ಸೊ ಎನರ್ಜಿಯನ್ನು ತೊಗೊಂಡು ಬಂದರೆ ಮಾತ್ರ ಅವಕ್ಕೆ ಅಲ್ಲಿ ಬಾಂಡನ್ನು ಫಾರ್ಮ್ ಮಾಡಿ tRNAಗೆ ಅಟ್ಯಾಚ್ ಆಗಲಿಕ್ಕೆ ಆಗುತ್ತೆ. ಸೊ ಈ ಅಮೈನೋ ಆ್ಯಸಿಡ್ಸ್ ಇದಾವಲ್ಲ, ಟ್ರಾನ್ಸ್ಲೇಷನ್ ಆಗೋಕ್ಕಿಂತ ಮುಂಚೆ ಇವನ್ನ ನಾವು ಏನು ಮಾಡಬೇಕು? ಆ್ಯಕ್ಟಿವೇಟ್ ಮಾಡಬೇಕು. ಹೋಗ್ರಪ್ಪ, ಟ್ರಾನ್ಸ್ಲೇಷನ್ ಸ್ಟಾರ್ಟ್ ಆಗುತ್ತೆ ಅಂತ ಅವಕ್ಕೆ ಸ್ವಲ್ಪ ಮೋಟಿವೇಟ್ ಮಾಡಬೇಕು. ನಿಮಗೆ ಮಾಡ್ತಿರ್ತೀವಲ್ಲ ಅವಾಗವಾಗ ಮೋಟಿವೇಶ್ನಲ್ ವಿಡಿಯೋಸ್ ಅಂತ, ಹಾಗೆ. ಇಲ್ಲಾಂದರೆ ನೀವು ಸುಮ್ಮನೆ ಹಿಂಗೆ ಏನೋ ಮಾಡಬೇಕು ಅಂತ ಇರ್ತೀರ. ಸೊ ಎಕ್ಸಾಕ್ಟ್ಲಿ ಏನು ಮಾಡಬೇಕು ಅಂತ ಒಂದು ಪಿಕ್ಚರ್ ಸಿಗಬೇಕು ಅಂತಂದರೆ ಅಲ್ಲಿ ಆ್ಯಕ್ಟಿವೇಷನ್ ಅಂತ ಆಗಬೇಕು. ಸೊ ಫಸ್ಟ್ ಸ್ಟೆಪ್ ಈಸ್ ಆ್ಯಕ್ಟಿವೇಷನ್ ಆಫ್ ಅಮೈನೋ ಆ್ಯಸಿಡ್ಸ್. ಏನಾಗುತ್ತೆ ಇಲ್ಲಿ ಆ್ಯಕ್ಟಿವೇಷನ್ ಆಫ್ ಅಮೈನೋ ಆ್ಯಸಿಡ್ಸ್ನಲ್ಲಿ? ನಾವು ಇಮ್ಯಾಜಿನ್ ದಿಸ್ ಈಸ್ ಒನ್ ಅಮೈನೋ ಆ್ಯಸಿಡ್. ಹಿಯರ್ ವಿ ಹ್ಯಾವ್ ಅ ಅಮೈನೋ ಆ್ಯಸಿಡ್. ಈ ಅಮೈನೋ ಆ್ಯಸಿಡ್ಸಿಗೆ ATP ಮಾಲಿಕ್ಯೂಲ್ ಬಂದು ಜಾಯಿನ್ ಆಗುತ್ತೆ. ಯಾಕಂದರೆ ಎನರ್ಜಿ ಬೇಕೇ ಬೇಕು ಅಲ್ಲಿ ಮೂವ್ ಆಗಿ ಅಟ್ಯಾಚ್ ಆಗಲಿಕ್ಕೆ. ಸೊ ಈ ಅಮೈನೋ ಆ್ಯಸಿಡ್ಡು ATP ಮಾಲಿಕ್ಯೂಲ್ ಅಂದರೆ ಅಡಿನೋಸಿನ್ ಟ್ರೈಫಾಸ್ಫೇಟ್. ರಿಮೆಂಬರ್, ಅಡಿನೋಸಿನ್ ಟ್ರೈಫಾಸ್ಫೇಟ್ ಅಂದರೆ 8 ಶುಗರ್ ಮಾಲಿಕ್ಯೂಲ್ಗೆ ಈ ಕಡೆ ಅಡೆನಿನ್ ಜಾಯಿನ್ ಆಗಿರುತ್ತೆ. ಟ್ರೈಫಾಸ್ಫೇಟ್ ಇರೋದಕ್ಕೆ ದಿಸ್ ಈಸ್ 1 ಫಾಸ್ಫೇಟ್, 2 ಫಾಸ್ಫೇಟ್ ಆ್ಯಂಡ್ 3 ಫಾಸ್ಫೇಟ್. ನಾವು ದಿಸ್ ಈಸ್ ದ ಅಡಿನೋಸಿನ್ ಟ್ರೈಫಾಸ್ಫೇಟ್. ಸೊ ಈ ATP ಮಾಲಿಕ್ಯೂಲು ಅಮೈನೋ ಆ್ಯಸಿಡಿಗೆ ಜಾಯಿನ್ ಆಗಬೇಕು ಅಂದರೆ ಇಲ್ಲಿ ಒಂದು ಎಂಜೈಮ್ದು ಅವಶ್ಯಕತೆ ಇರುತ್ತೆ. ವಿಚ್ ಈಸ್ ದ್ಯಾಟ್ ಎಂಜೈಮ್? ಇಟ್ ಈಸ್ ಕಾಲ್ಡ್ ಆ್ಯಸ್ ಅಮೈನೋ ಅಸೈಲ್ ಸಿಂಥಟೇಸ್. ಸಿಂಥಟೇಸ್ ಏಜ್ ಬಂದರೆ ಅದು ಯೂಶ್ವಲಿ ಎಂಜೈಮ್ ಹೆಸರೇ ಇರುತ್ತೆ. ಸೊ
ಈ ಅಮೈನೋ ಆ್ಯಸಿಡ್ಸ್ಗಳನ್ನು ಆ್ಯಕ್ಟಿವೇಟ್ ಮಾಡಲಿಕ್ಕೆ ಈ ಅಮೈನೋ ಆ್ಯಸಿಡ್ಗೆ ಒಂದು ATP ಜಾಯಿನ್ ಆಗುತ್ತೆ, ಒಂದು ಎನ್ಸೈಮ್ ಕೂಡ ಜಾಯಿನ್ ಆಗುತ್ತೆ. ಸೊ ಈ ಮೂರು ಸ್ಟ್ರಕ್ಚರ್ಸ್ಗಳು ಜಾಯಿನ್ ಆದಾಗ ನಮಗೆ ಸಿಗುವಂತಹ ಏನು ಒಂದು ಕಾಂಪ್ಲೆಕ್ಸ್ ಇದೆಯಲ್ಲ, ಇದನ್ನು ನಾವೇನಂತ ಕರಿತೀವಿ, ಅಮೈನೋ ಆ್ಯಸಿಡ್ AMP enzyme complex. ಅಂದರೆ ಇಮ್ಯಾಜಿನ್ ದಿಸ್ ಈಸ್ ದ ಎಂಜೈಮ್ ಅಂತ ನೆನ್ಪಿಟ್ಕೊಳ್ಳಿ. ಇಫ್ ದಿಸ್ ಈಸ್ ದ ಅಮೈನೋ ಅಸೈಲ್ ಸಿಂಥೆಟೇಸ್ ಎಂಜೈಮ್ ಅಂತ ತಗೊಂಡ್ರೆ ಇದಕ್ಕೆ ಬಂದು ಒಂದು ಅಮೈನೋ ಆ್ಯಸಿಡ್ ಜಾಯಿನ್ ಆಗುತ್ತೆ, ATP ಮೊಲಿಕ್ಯೂಲು ಜಾಯಿನ್ ಆಗಿ, ಸಿ ಹಿಯರ್ ಇಲ್ಲಿ ATP ಬರೆದಿದ್ದೆ, ಇಲ್ಲಿ AMP ಬರೆದಿದ್ದೀನಿ. ಅಂದರೆ ಅಡೆನೋಸಿನ್ ಟ್ರೈಫಾಸ್ಫೇಟ್ ಇರೋದು ಇಲ್ಲಿ ಅಡೆನೋಸಿನ್ ಮೋನೋಫಾಸ್ಫೇಟ್ ಆಗಿದೆ. ಅಂದರೆ ಇಲ್ಲಿ ಎನರ್ಜಿ ಬಾಂಡ್ ಬ್ರೇಕ್ ಆಯಿತು ಅಂತ ಅರ್ಥ. ಸೊ ಬಾಂಡ್ ಬ್ರೇಕ್ ಆಯಿತು ಅಂದರೆ ಇದು ಅಡೆನೋಸಿನ್ ಮೋನೋಫಾಸ್ಫೇಟ್ ಆಯಿತು. ಸೊ ಇಲ್ಲಿ ನಮಗೆ ಅಡೆನೋಸಿನ್ ಮೋನೋಫಾಸ್ಫೇಟ್ ಇದು ಒಂದು ಕಾಂಪ್ಲೆಕ್ಸ್. ಓಕೆ, ಎಂಜೈಮ್ ಕಾಂಪ್ಲೆಕ್ಸ್. ಈ ಮೂರು ಸ್ಟ್ರಕ್ಚರ್ಸ್ ಫಾರ್ಮ್ ಆಗಿ ಏನು ರಿಲೀಸ್ ಮಾಡಿದ್ದಾವೆ ಇಲ್ಲಿ, 2 ಫಾಸ್ಫೇಟ್ಗಳನ್ನು. ಅಂದರೆ ಇದನ್ನು ನಾವು ಪೈರೋಫಾಸ್ಫೇಟ್ ಅಂತಲೂ ಕರೀತಾರೆ, ನೆನಪಿರಲಿ. ಗೊತ್ತಾಯ್ತಾ? ಎಲ್ಲಿಂದ ಬಂತು? ಅದು ATP ಮೊಲಿಕ್ಯೂಲಿಂದ ಬಂತು. ಸೊ ಈ ಅಮೈನೋ ಆ್ಯಸಿಡ್ಸ್ಗಳನ್ನು ಹೆಂಗೆ ನಾವು ಆ್ಯಕ್ಟಿವೇಟ್ ಮಾಡಿದ್ವಿ? ವಿತ್ ದ ಹೆಲ್ಪ್ ಆಫ್ ಎನ್ಸೈಮ್ ಆ್ಯಂಡ್ 1 ಮಾಲಿಕ್ಯೂಲ್ ಆಫ್ ATP. ನೆನ್ಪಿಟ್ಕೊಳ್ಳಿ, ಅಟ್ ದ ಎಂಡ್ ಆಫ್ ಟ್ರಾನ್ಸ್ಲೇಷನ್ ಟೋಟಲ್ ಆಗಿ ನಮಗೆ ಎಷ್ಟು ATP ಮತ್ತು GTPಗಳು ಯೂಸ್ ಆಗಿದ್ದಾವೆ, ಕನ್ಸ್ಯೂಮ್ ಆಗಿದ್ದಾವೆ ಅಂತ ನೆನ್ಪಿಟ್ಕೋಬೇಕು. ಸೊ ಇಲ್ಲಿ ನಾವು ಒಂದು ATPಯನ್ನು ತಗೊಂಡ್ವಿ. ಸೊ ದಿಸ್ ಈಸ್ ದ ಫಸ್ಟ್ ಸ್ಟೆಪ್. ಏನು ಮಾಡಿದ್ವಿ? ಆ್ಯಕ್ಟಿವೇಶನ್ ಆಫ್ ಅಮೈನೋ ಆ್ಯಸಿಡ್. ಅಮೈನೋ ಆ್ಯಸಿಡ್ಸ್ಗಳಿಗೆ ATP ಇನ್ ದ ಪ್ರೆಸೆನ್ಸ್ ಆಫ್ ಆನ್ ಎಂಜೈಮ್. ಯಾವುದದು? ಅಮೈನೋ ಅಸೈಲ್ ಸಿಂಥೆಟೇಸ್ ಎಂಜೈಮ್. ಈ ಮೂರು ಸ್ಟ್ರಕ್ಚರು ಒಂದು ಇವಾಗ ಕಾಂಪ್ಲೆಕ್ಸ್ ಅಂತ ಆಯಿತು. ಏನಂತ ಕರಿತೀವಿ? ಅಮೈನೋ ಆ್ಯಸಿಡ್ ANP ಎಂಜೈಮ್ ಕಾಂಪ್ಲೆಕ್ಸ್. ಗೊತ್ತಾಯ್ತಾ? ಫಸ್ಟ್ ಸ್ಟೆಪ್. ಸೆಕೆಂಡ್ ಸ್ಟೆಪ್ ಏನು ಮಾಡಬೇಕು? ಈ ಪೂರ ಕಾಂಪ್ಲೆಕ್ಸ್ ಇದೆಯಲ್ಲ, ಇದು tRNAಗೆ ಹೋಗಿ ಅಟ್ಯಾಚ್ ಮಾಡಿ ಅಲ್ಟಿಮೇಟ್ ಆಗಿ ಅಮೈನೋ ಆ್ಯಸಿಡನ್ನು ಜಾಯಿನ್ ಮಾಡಿಸ್ಬೇಕು. ಹೌದಾ? ಸೊ ಇದು ಸ್ಟೆಪ್ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸೆಕೆಂಡ್ ಸ್ಟೆಪ್. ಸೊ ವಿಲ್ ಟೇಕ್ ದ ಸೆಕೆಂಡ್ ಸ್ಟೆಪ್ ಹಿಯರ್. ಸೆಕೆಂಡ್ ಸ್ಟೆಪ್ಪಿಗೆ ನಾವೇನಂತ ಕರಿತೀವಿ ಅಂದರೆ ಚಾರ್ಜಿಂಗ್ ಆಫ್ tRNA. ಓಕೆ, ಸೊ ನಾವಿವಾಗ tRNAನ ಚಾರ್ಜ್ ಮಾಡ್ತಾ ಇದ್ದೀವಿ. ಅಂದರೆ ಅಲ್ಲಿ ಪ್ಲಗ್ ಹಾಕ್ತಾ ಇದ್ದೀವಿ. ಆ ಪ್ಲಗ್ ಯಾವುದು? ಅಮೈನೋ ಆ್ಯಸಿಡ್ ಅನ್ನುವಂತಹ ಚಾರ್ಜಿಂಗ್ ಪ್ಲಗ್ಗನ್ನು ಹಾಕ್ತಾ ಇದ್ದೀವಿ. ಇದನ್ನು ನೀವು ಟೆಕ್ಸ್ಟ್ ಬುಕ್ನಲ್ಲಿ ನೋಡಿದರೆ ಅಮೈನೋ ಅಸೈಲೇಷನ್ ಆಫ್ tRNA ಅಂತಲೂ ಕೊಟ್ಟಿದ್ದಾರೆ. ಒನ್ ಆ್ಯಂಡ್ ದ ಸೇಮ್, ಕನ್ಫ್ಯೂಸ್ ಆಗಲೇಬಾರ್ದು. ವಾಟ್ ಈಸ್ ದಿಸ್ ಅಮೈನೋ ಅಸೈಲೇಷನ್? ಈ ಅಮೈನೋ ಅಸೈಲ್ ಸಿಂಥೆಟೇಸ್ ಎಂಜೈಮ್ ಕಾಂಪ್ಲೆಕ್ಸ್ ಏನಿದೆ ಅದು tRNAಗೆ ಹೋಗಿ ಅಟ್ಯಾಚ್ ಆಗಿ tRNAಗೆ ಅಮೈನೋ ಆ್ಯಸಿಡನ್ನು ಜಾಯಿನ್ ಮಾಡಿ ಬರ್ತಾ ಇದೆ. ಆ ಪ್ರೊಸೆಸ್ಸಿಗೆ ನಾವು ಅಮೈನೋ ಅಸೈಲೇಷನ್ ಆಫ್ tRNA ಅಂತ ಕರಿತೀವಿ. ಸೊ ಈ ಪ್ರೊಸೆಸ್ನಲ್ಲಿ ಏನಾಗ್ತಾ ಇದೆ? ಈ ಅಮೈನೋ ಆ್ಯಸಿಡ್ ಅಲ್ಲಿದೆಯಲ್ಲ AMP ಎಂಜೈಮ್ ಕಾಂಪ್ಲೆಕ್ಸ್ ಏನಿದೆ, ಈ ಕಾಂಪ್ಲೆಕ್ಸ್ ಪೂರ ಕಾಂಪ್ಲೆಕ್ಸ್ ಹೋಗಿ tRNAಗೆ ಅಟ್ಯಾಚ್ ಆಗ್ತಿದೆ. tRNAಗೆ ಅಟ್ಯಾಚ್ ಆಯಿತು ಅಂದರೆ ಸಿ ಹಿಯರ್, ದಿಸ್ ಈಸ್ ದ ಕಾಂಪ್ಲೆಕ್ಸ್. ಇಮ್ಯಾಜಿನ್ ದಿಸ್ ಈಸ್ ದ tRNA ಅಂತ. ದಿಸ್ ಈಸ್ ದ tRNA. ಓಕೆ, ಸೊ ಈ tRNAಗೆ ಇಲ್ಲಿರುವಂತಹ ಆ್ಯಂಟಿಕೋಡಾನ್ಸ್ ಆಧಾರದ ಮೇಲೆ ಇಲ್ಲಿ ಒಂದೇ ಎಂಜೈಮ್ ಅಂತ ತಿಳ್ಕೊಬಾರ್ದು ನೀವು. ಎಷ್ಟೊಂದು ಅಮೈನೋ ಆ್ಯಸಿಡ್ಸ್ ಇದ್ದಾವೆ. ಇವಾಗ 20 ಅಮೈನೋ ಆ್ಯಸಿಡ್ಸ್ ಇದ್ದಾವೆ ಟೋಟಲ್ ಆಗಿ. ಸೊ 20 ಅಮೈನೋ ಆ್ಯಸಿಡ್ಸ್ಗಳು ಒಂದೊಂದು ಅಮೈನೋ ಆ್ಯಸಿಡ್ ಹೋಗಿ ಎಂಜೈಮಿಗೆ ಅಟ್ಯಾಚ್ ಆಗಿರುತ್ತೆ. ಬಿಕಾಸ್ ವಿ ಹ್ಯಾವ್ 20. ಸೊ ಇಲ್ಲಿ ನಮಗೆ 20 ಕಾಂಪ್ಲೆಕ್ಸ್ ಎಂಜೈಮ್ದು ಕಾಂಪ್ಲೆಕ್ಸ್ ಫಾರ್ಮು ಸಿಗ್ತವೆ. ಅದರಲ್ಲಿ ನಾವು ಒಂದೇ ಒಂದು ಅಮೈನೋ ಆ್ಯಸಿಡನ್ನು ಇಲ್ಲಿ ರಿಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಗೊತ್ತಾಗ್ತಿದೆಯಾ? ಸೊ ಇಲ್ಲಿರುವಂತಹ ಆ್ಯಂಟಿಕೋಡಾನ್ ಆಧಾರದ ಮೇಲೆ ಯಾವ ಕಾಂಪ್ಲೆಕ್ಸು ಯಾವ tRNAಗೆ ಅಮೈನೋ ಆ್ಯಸಿಡನ್ನು ಅಟ್ಯಾಚ್ ಮಾಡಬೇಕು ಅಂತ ಅದು ಏನಂತಾರೆ, ಅದು ಸ್ಪೆಸಿಫಿಕ್ ಆಗಿರುತ್ತೆ. ಸೊ ಈ ಎರಡೂ ಪ್ರೊಸೆಸ್ಗಳು ತುಂಬ ಸ್ಪೆಸಿಫಿಕ್ ಅಂದರೆ ಏನು? ಇವಾಗ ಪರ್ಟಿಕ್ಯುಲರ್ ಕೀಯನ್ನು ತೆಗಿಲಿಕ್ಕೆ ಪರ್ಟಿಕ್ಯುಲರ್ ಆದಂತಹ ಚಾವಿನೇ ಬೇಕು. ಇವಾಗ ನಮ್ಮನೆ ಚಾವಿ ತೊಗೊಂಡೋಗಿ ನಿಮ್ಮನೆ ಚಾವಿನ ತೆಗಿಲಿಕ್ಕೆ ಓಪನ್ ಮಾಡಿದ್ರೆ ಬರೋದಿಲ್ಲ. ಹಾಗೆ ಈ ಎಲ್ಲ ಅಮೈನೋ ಆ್ಯಸಿಡ್ಸ್ಗಳು ಹೋಗಿ ಒಂದೊಂದು ಎಂಜೈಮ್ಸ್ಗಳಿಗೆ ಅಟ್ಯಾಚ್ ಆಗಿ ಕಾಂಪ್ಲೆಕ್ಸನ್ನು ಫಾರ್ಮ್ ಮಾಡಿರ್ತವೆ. ಬಟ್
ಈ ಅಮೈನೋ ಆ್ಯಸಿಡ್ಡು ಎನ್ಸೈಮನ್ನು ಬಿಟ್ಟು tRNAಗೆ ಹೋಗಿ ಜಾಯ್ನ್ ಆಗಬೇಕು ಅಂದರೆ ಈ ಪ್ರೋಸೆಸ್ಸು ಸ್ಪೆಸಿಫಿಕ್ ಆಗಿರುತ್ತೆ. ಹೇಗೆ ಸ್ಪೆಸಿಫಿಕ್ ಆಗಿರುತ್ತೆ? ಇಲ್ಲಿರುವಂತಹ ಆ್ಯಂಟಿಕೋಡಾನ್ ಆಧಾರದ ಮೇಲೆ ಅಮೈನೋ ಆ್ಯಸಿಡ್ಡು ಜಾಯ್ನ್ ಆಗ್ತಾ ಹೋಗುತ್ತೆ. ಒಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಇವಾಗ ಇಲ್ಲಿ ಮಿಥೈನೈನ್ ಅನ್ನುವಂತಹ ಒಂದು ಅಮೈನೋ ಆ್ಯಸಿಡ್ಡು ಈ ಎನ್ಸೈಮ್ ಕಾಂಪ್ಲೆಕ್ಸ್ನಲ್ಲಿ ಇದೆ ಅಂತ ತಿಳ್ಕೊಳ್ಳಿ. ಸೊ ಇಂತಹ ಅಮೈನೋ ಆ್ಯಸಿಡನ್ನು ಹೊಂದಿರುವಂತಹ ಏನು ಕಾಂಪ್ಲೆಕ್ಸ್ ಇದೆ ಅದು ಯಾವ tRNAಯನ್ನು ಹುಡುಕುತ್ತೆ? ಕಾಂಪ್ಲಿಮೆಂಟರಿ ಬೇಸ್ ಪೇರಿಂಗ್ ನೆನಪಿದೆಯಾ? ಮಿಥೈನೈನ್ ಅಂತಂದರೆ ಏನು? AUG ಜೆನೆಟಿಕ್ ಕೋಡನ್ನು ಹೊಂದಿರುವಂತಹ ಒಂದು ಅಮೈನೋ ಆ್ಯಸಿಡ್. AUG ಇದು ಕೋಡಾನ್ ಆಯಿತು. ಎಲ್ಲಿರುತ್ತೆ? ಮುಂದೆ mRNA ಮೇಲ್ಗಡೆ, ಇಲ್ಲೆಲ್ಲೋ mRNA ಇದೆ ಸೈಟೋಪ್ಲಾಸಮ್ನಲ್ಲಿ, ಅದರ ಮೇಲ್ಗಡೆ AUG ಇದೆ. AUG ಇದು ಕಾಂಪ್ಲಿಮೆಂಟರಿ ಏನಾಯಿತು? UAC ಆಯಿತು. ಸೊ UAC ಈ tRNAದು ಆ್ಯಂಟಿಕೋಡಾನು UAC ಇದೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಸೊ ಈ ಎನ್ಸೈಮ್ ಕಾಂಪ್ಲೆಕ್ಸ್ ಎಷ್ಟು ಸ್ಪೆಸಿಫಿಕ್ ಆಗಿದೆಯಲ್ಲ, ಅದು ಹೋಗಿ ಯಾವುದೋ ಒಂದು tRNA ಜೊತೆ ಹೊಂದ್ಕೊಳ್ಳೋದಿಲ್ಲ. ಯಾವ tRNAಗೆ ಈ ಸ್ಪೆಸಿಫಿಕ್ ಅಮೈನೋ ಆ್ಯಸಿಡನ್ನು ಜಾಯಿನ್ ಮಾಡಬೇಕಲ್ಲ, ಅಂದರೆ ಅದು ಮುಂದೆ ಹೋಗಿ ಈ ಆ್ಯಂಟಿಕೋಡಾನಿಗೆ ಕೋಡಾನ್ಸನ್ನು ಹುಡುಕೊಂಡು ಕರೆಕ್ಟ್ ಅಮೈನೋ ಆ್ಯಸಿಡನ್ನು ಕೋಡ್ ಮಾಡಬೇಕು. ಅಷ್ಟು ಸ್ಪೆಸಿಫಿಕ್ ಆಗಿ ನಡೆಯುವಂತಹ ಪ್ರೊಸೆಸ್ ಇದು. ಸೊ ಈ tRNA ಹೋಗಿ ಈ ಎನ್ಸೈಮ್ಸ್ ಜೊತೆ ಜಾಯಿನ್ ಆಗಿ ಈ ರೀತಿ ಇಲ್ಲಿ ಜಾಯಿನ್ ಆಗುತ್ತೆ. ಓಕೆ, ಇದೇ ಸ್ಟೆಪ್ಪು. ಓಕೆ, ಇಲ್ಲಿ ನಮಗೆ UAC ಇದೆ. ಸೊ ಎನ್ಸೈಮ್ ಚೆಕ್ ಮಾಡುತ್ತೆ. ಓಕೆ, ಆ್ಯಂಟಿಕೋಡಾನ್ ಯಾವುದಿದೆ? UAC ಇದೆ. ಇದು mRNAದು ಯಾವ ಕೋಡಾನ್ ಜೊತೆ ಹೊಂದ್ಕೊಳ್ಳುತ್ತೆ? AUG ಜೊತೆ ಹೊಂದ್ಕೊಳ್ಳುತ್ತೆ. ಸೊ AUGಗೆ ಯಾವ್ದು ಬೇಕು? ಮಿಥೈನೈನ್ ಬೇಕು. ಸೊ ನನ್ನ ಕಡೆ ಇದೆಯಾ? ಸೊ ಇದೆ. ಸೊ ಈ ಅಮೈನೋ ಆ್ಯಸಿಡನ್ನು ತನ್ನಿಂದ ಅದು ಲೂಸ್ ಮಾಡಿಕೊಂಡು ಈ tRNAಗೆ ಜೋಡಿಸುತ್ತೆ. ದಿಸ್ ಈಸ್ ದ ಮಿಥೈನೈನ್ ಅಮೈನೋ ಆ್ಯಸಿಡ್. ಒಂದ್ಸತಿ ಜೋಡಿಸ್ತು ಅಂತಂದರೆ ಈ ಎನ್ಸೈಮು AMP ಜೊತೆ AMP ಸಪ್ರೇಟಾಗಿ ರಿಲೀಸ್ ಆಗಿಬಿಡ್ತು. ಎನ್ಸೈಮ್ ಕೂಡ tRNAಯಿಂದ ಹೊರಗಡೆ ಬಂದು ಇದು ಕೂಡ ರಿಲೀಸ್ ಆಯಿತು. ಇದು ಪೂರ್ತಿ tRNA ಇವಾಗ ಚಾರ್ಜ್ಡ್ tRNA. ಏನು ಚಾರ್ಜ್ ಆಗಿದೆ ಈ tRNAಗೆ? ಅಮೈನೋ ಆ್ಯಸಿಡ್ಡು ಚಾರ್ಜ್ ಆಗಿದೆ. ಇದು ಕೂಡ ರಿಲೀಸ್ ಆಗಿಬಿಡುತ್ತೆ. ಸೊ 3 ಸಪ್ರೇಟ್ ಆಗಿಬಿಡ್ತವೆ. ಗೊತ್ತಾಯ್ತಾ? ಅಮೈನೋ ಐಸೋಲೇಷನ್ ಆಫ್ tRNAದಲ್ಲಿ ಏನಾಗ್ತಾ ಇದೆ? ಈ ಎನ್ಸೈಮ್ ಕಾಂಪ್ಲೆಕ್ಸ್ ಏನು ಫಾರ್ಮ್ ಆಗಿದೆಯಲ್ಲ, ಅಮೈನೋ ಆ್ಯಸಿಡನ್ನು ಹೊಂದಿರುವಂತಹ ಕಾಂಪ್ಲೆಕ್ಸು, ಈ ಕಾಂಪ್ಲೆಕ್ಸು tRNA ಜೊತೆ ಹೋಗಿ ನಮಗೆ tRNAದಲ್ಲಿ DHU ಲೂಪ್ ಅಂತ ಇತ್ತು. ಸೊ ದಿಸ್ DHU ಲೂಪ್ ವಿಲ್ ರಿಕಗ್ನೈಸ್ ದ ಎನ್ಸೈಮ್ ಕಾಂಪ್ಲೆಕ್ಸ್. ಸೊ ಅದು ರಿಕಗ್ನೈಸ್ ಆದಮೇಲೆ ಎನ್ಸೈಮ್ ಕಾಂಪ್ಲೆಕ್ಸ್ ಏನು ಮಾಡುತ್ತೆ? ಅಮೈನೋ ಆ್ಯಸಿಡ್ಸನ್ನು tRNAಗೆ ಜಾಯಿನ್ ಮಾಡಿ ಓಕೆ ನಮ್ಮ ಕೆಲಸ ಮುಗೀತು ಅಂತ ಇವು ನೆಕ್ಸ್ಟ್ ಸಪ್ರೇಟಾಗಿ ಹೋಗ್ಬಿಡ್ತವೆ. ಸೊ ನಮಗೆ ಇಲ್ಲಿ ಓವರಾಲ್ ಆಗಿ ಏನು ಸಿಕ್ತು ಅಂತಂದರೆ, ಸಿ ಹಿಯರ್, ವೆರಿ ವೆರಿ ಇಂಪಾರ್ಟೆಂಟ್. ಇದು ಒಂದು ನಾನು ಎಕ್ಸಾಂಪಲ್ ಕೊಟ್ಟಿರೋದು. ಹಾಗೆ ಬೇರೆ ಬೇರೆ ಅಮೈನೋ ಆ್ಯಸಿಡ್ಸ್ಗಳು ಹೋಗಿ ಎನ್ಸೈಮ್ ಜೊತೆ ಕಾಂಪ್ಲೆಕ್ಸನ್ನು ಫಾರ್ಮ್ ಮಾಡಿರ್ತವೆ. ತಮಗೆ ಮ್ಯಾಚ್ ಆಗುವಂತಹ tRNA ಜೊತೆ tRNA ಬಂದ ಮೇಲೆ ಅವ್ರ ತಲೆ ಮೇಲೆ, ಆ tRNA ತಲೆ ಮೇಲೆ ಆ ಅಮೈನೋ ಆ್ಯಸಿಡ್ ಅಂಡ್ಕೊಳ್ಳುತ್ತೆ. ಎನ್ಸೈಮು ರಿಲೀಸ್ ಆಗುತ್ತೆ ಮತ್ತು AMPನೂ ರಿಲೀಸ್ ಆಗುತ್ತೆ. ಸೊ ನೀವಿಲ್ಲಿ ಏನು ಬರೀಬೋದು? ಎನ್ಸೈಮ್ ಕಾಂಪ್ಲೆಕ್ಸ್, ದಿಸ್ ಈಸ್ ದ ಎನ್ಸೈಮ್ ಕಾಂಪ್ಲೆಕ್ಸ್. tRNA ಬರುತ್ತೆ. tRNAಗೆ ಬಂದ ಮೇಲೆ, ರಿಮೆಂಬರ್, tRNA ಬಂದ ಮೇಲೆ ಅಮೈನೋ ಆ್ಯಸಿಡ್ಡು tRNA ಜೊತೆ ಹೊಂದ್ಕೊಂಡ್ಬಿಡುತ್ತೆ. ಅಮೈನೋ ಆ್ಯಸಿಡ್ಡು tRNA ಜೊತೆ ಹೋಗಿ ಚಾರ್ಜ್ ಆಗಿ ಇದು ಒಂದು ಕಾಂಪ್ಲೆಕ್ಸ್ ಆಯಿತು. ನೆಕ್ಸ್ಟ್ ಏನೇನು ರಿಲೀಸ್ ಆದವು? ಇದು ರಿಲೀಸ್ ಆಯಿತು ಮತ್ತು ಇದು ರಿಲೀಸ್ ಆಯಿತು. AMPನೂ ರಿಲೀಸ್ ಆಯಿತು ಮತ್ತು ಎನ್ಸೈಮ್ ಕೂಡ ರಿಲೀಸ್ ಆಗಿಬಿಡ್ತು. ಸೊ ನಮಗೆ ಅಲ್ಟಿಮೇಟ್ಲಿ ಸೈಟೋಪ್ಲಾಸಮ್ನಲ್ಲಿ ಏನು tRNA ಇದ್ದುವಲ್ಲ, ಈ ಅಮೈನೋ ಆ್ಯಸಿಡ್ಸ್ಗಳು ಬಂದು ಜಾಯಿನ್ ಆಗಬೇಕಿತ್ತು. ನಾವು ಹಿಯರ್ ಈಸ್ ದ ಅಮೈನೋ ಆ್ಯಸಿಡ್. ಯಾವಾಗ ಫಾರ್ಮ್ ಆಯಿತು? ಅಮೈನೋ ಅಸೈಲೇಷನ್ ಅಥವಾ ಚಾರ್ಜಿಂಗ್ ಆಫ್ tRNA ಸ್ಟೆಪ್ನಲ್ಲಿ ಅಮೈನೋ ಆ್ಯಸಿಡ್ಗಳು ಅಲ್ಟಿಮೇಟ್ಲಿ ಬಂದು 3' ಎಂಡ್ ಆಫ್ ದ tRNAಗೆ ಅಟ್ಯಾಚ್ ಆದವು. ಸೊ ಅದೇ ರೀತಿ ಬೇರೆ ಬೇರೆ ಅಮೈನೋ ಆ್ಯಸಿಡ್ಸ್ಗಳು ತಮ್ಮ ರೆಸ್ಪೆಕ್ಟಿವ್ tRNAಗೆ ಹೋಗಿ ಅಟ್ಯಾಚ್ ಆಗ್ತವೆ. ಗೊತ್ತಾಯ್ತಾ? 20 ಅಮೈನೋ ಆ್ಯಸಿಡ್ಸ್ಗಳು ಇದ್ದಾವೆ ಅಂತಂದರೆ, ಎಕ್ಸಾಂಪಲ್ ಕೇಳ್ತಾರೆ, 20 ಅಮೈನೋ ಆ್ಯಸಿಡ್ಸ್ ಇದ್ದಾವೆ ಅಂತಂದರೆ 20 ಡಿಫ್ರೆಂಟ್ tRNAಗಳು, ಚಾರ್ಜ್ಡ್ tRNAಗಳು ಫಾರ್ಮ್ ಆದವು ಅಂತ ಅರ್ಥ. ಒಂದು tRNAಗೆ ಲೈಸಿನ್ ಇರ್ಬೋದು, ಒಂದು tRNAಗೆ ಗ್ಲೈಸಿನ್ ಇರ್ಬೋದು, ಒಂದು tRNAಗೆ ಫಿನೈಲ್ ಅಲನಿನ್ ಇರ್ಬೋದು. ಸೊ ಈ ರೀತಿಯಾಗಿ ಪ್ರತಿಯೊಂದು tRNAಗಳಿಗೂ ಅಮೈನೋ ಆ್ಯಸಿಡ್ಸ್ಗಳು ಹೋಗಿ ಅಟ್ಯಾಚ್ ಆಗಿ ರೆಡಿಯಾಗಿದ್ದಾವೆ.
ಇದಾದಮೇಲೆ ನೆಕ್ಸ್ಟ್ ಬರುವಂತಹ ಸ್ಟೆಪ್ ಯಾವುದು? ಇನಿಷಿಯೇಷನ್. ಈ ಎರಡು ಸ್ಟೆಪ್ಸ್ಗಳು ನಾವು ಪ್ರೀ ರಿಕ್ವೈರ್ಮೆಂಟ್ಸ್ ಅಂತಲೂ ಹೇಳ್ಬೋದು. ಇನಿಷಿಯೇಷನ್ ಸ್ಟೆಪ್ ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲೇ ತಗೊಳ್ಳೋ ಅಥವಾ ಇದನ್ನ ತೆಗೆದುಬಿಡ್ಲಾ? ಈ ಎರಡು ಸ್ಟೆಪ್ಪನ್ನು ನಾನು ತೆಗೆದುಬಿಡ್ತೀನಿ. ಅಂದರೆ ಪೂರ್ತಿಯಾಗಿ ನಾವು ಟ್ರಾನ್ಸ್ಲೇಷನ್ ಪ್ರೋಸೆಸ್ಸನ್ನು ಸ್ಟಡಿ ಮಾಡ್ಬೋದು. ಇಫ್ ಯು ವಾಂಟ್ ಯು ಕ್ಯಾನ್ ಟೇಕ್ ದ ಸ್ಕ್ರೀನ್ಶಾಟ್. ಬೇಡ ಮೇಡಮ್ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೋಟ್ಸ್ ಇದೆ, ಅಲ್ಲಿಯೂ ಕೂಡ ಇದೆ, ನೀವು ರೆಫರ್ ಮಾಡ್ಬೋದು. ಇಲ್ಲಿ ಶಾರ್ಟ್ಕಟ್ಟಲ್ಲಿ ಬರೆದಿದ್ದೀನಿ. ಓಕೆನಾ? ಸೊ ಐ ವಿಲ್ ಟೇಕ್ ಔಟ್ ದಿಸ್ ಪಾರ್ಟ್. ಇನಿಷಿಯೇಷನನ್ನು ಇಲ್ಲಿ ತೊಗೊಳ್ಳೋಣ. ಅಂದರೆ ಪೂರ್ತಿಯಾಗಿ 3 ಸ್ಟೆಪ್ಪನ್ನು ಕಲೀಲಿಕ್ಕೆ ಯೂಸ್ ಆಗುತ್ತೆ. ಓಕೆ, ಸೊ ಜಸ್ಟ್ ಅ ಮಿನಿಟ್, ಇದನ್ನ ತೆಗೆದುಬಿಡೋಣ ಫಸ್ಟು. ಸೊ ಈ ಪಾರ್ಟ್ ಹಾಗೆ ಇರಲಿ, ಇದು ಸೈಟೋಪ್ಲಾಸಮ್ ಪಾರ್ಟು. ನೆಕ್ಸ್ಟ್ ಅದನ್ನು ನಾವು ರೆಫರ್ ಮಾಡ್ಬೋದು. ಸೊ ಟ್ರಾನ್ಸ್ಲೇಷನ್ನಲ್ಲಿ ನಮಗೆ ಫಸ್ಟ್ ಏನಾಯಿತು? ಆ್ಯಕ್ಟಿವೇಷನ್ ಆಯಿತು. ಆ್ಯಕ್ಟಿವೇಷನ್ ಆಫ್ ಅಮೈನೋ ಆ್ಯಸಿಡ್ ಆಯಿತು. ಸೆಕೆಂಡ್ ಅಮೈನೋ ಅಸೈಲೇಷನ್ ಆಫ್ ಯಾರ್ದು? tRNA. ಇದು ಕೂಡ ಆಯಿತು. ಥರ್ಡ್ ಸ್ಟೆಪ್ ಏನಾಗಿದೆ ಇವಾಗ? ಇನಿಷಿಯೇಷನ್. ಸೊ ಪ್ರೋಸೆಸ್ ಇವಾಗ ಸ್ಟಾರ್ಟ್ ಆಗಬೇಕು. ಹೆಂಗೆ ಸ್ಟಾರ್ಟ್ ಆಗುತ್ತೆ? ರಿಮೆಂಬರ್, ನಾವು ದಿಸ್ ಈಸ್ ದ mRNA. ದಿಸ್ ಈಸ್ 5' ಆ್ಯಂಡ್ ದಿಸ್ ಈಸ್ 3' ಆ್ಯಂಡ್ ಇಲ್ಲಿ ನಮಗೆ ಸಾಕಷ್ಟು ನ್ಯೂಕ್ಲಿಯೋಟೈಡ್ಸ್ಗಳು ಸಿಗ್ತವೆ. ಕರೆಕ್ಟಾ? ಇಷ್ಟು ಗೊತ್ತಿದೆ. ಇನಿಷಿಯೇಷನ್ ಪ್ರೋಸೆಸ್ ಸ್ಟಾರ್ಟ್ ಆಗಬೇಕು ಅಂತಂದರೆ ನಮ್ಮ ರೈಬೋಸೋಮ್ಸ್ಗಳು ಬಂದು mRNAಗೆ ಅಟ್ಯಾಚ್ ಆಗಬೇಕು. ಅಂದರೆ ಅದು ರೀಡ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಈ ರೈಬೋಸೋಮ್ಸ್ಗಳು ವೆರಿ ಇಂಟ್ರೆಸ್ಟಿಂಗ್ ಇದ್ದಾವೆ. ತುಂಬ ಕನ್ಫ್ಯೂಸನ್ನು ಕ್ರಿಯೇಟ್ ಮಾಡುವಂತಹ ಆರ್ಗನಲೈಸು ಹೌದು, ತುಂಬ ಇಂಟ್ರೆಸ್ಟಿಂಗ್ ಆದಂತಹ ಆರ್ಗನಲೈಸು ಹೌದು. ಪ್ರೀವಿಯಸ್ ವಿಡಿಯೋದಲ್ಲಿ ನಾನೇನು ಹೇಳಿದ್ದೆ? ಪ್ರೊಕ್ಯಾರಿಯೋಟ್ಸ್ ಆ್ಯಂಡ್ ಯೂಕ್ಯಾರಿಯೋಟ್ಸ್. ಪ್ರೊಕ್ಯಾರಿಯೋಟ್ಸ್ನಲ್ಲಿ 70S, ಯೂಕ್ಯಾರಿಯೋಟ್ಸ್ನಲ್ಲಿ 80S ಟೈಪ್ ಆಫ್ ರೈಬೋಸೋಮ್ಸ್. ಇಲ್ಲಿಯೂ ಕೂಡ ಸ್ಮಾಲರ್ ಯೂನಿಟ್, ಲಾರ್ಜರ್ ಯೂನಿಟ್, ಸ್ಮಾಲರ್ ಯೂನಿಟ್, ಲಾರ್ಜರ್ ಯೂನಿಟ್. ಪ್ರೀವಿಯಸ್ ವಿಡಿಯೋದಲ್ಲಿ ಸ್ಮಾಲರ್ ಮೇಲ್ಗಡೆ ತೆಗೆದಿದ್ದೆ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಅಲ್ಟಿಮೇಟ್ಲಿ 2 ಯೂನಿಟ್ಸ್ಗಳು ಇರ್ತವೆ. 30 ಈ ಸ್ಮಾಲ್ ಯೂನಿಟ್ನಲ್ಲಿ ಇಲ್ಲಿ 30S ಟೈಪ್ ಇರುತ್ತೆ, ಇದು 40S ಟೈಪ್ ಇರುತ್ತೆ. ದಿಸ್ ಈಸ್ 50S ಟೈಪ್, ದಿಸ್ ಈಸ್ 60S ಟೈಪ್. ಈ ಎಸ್ ಅಂದರೆ ಏನು? ಅವನ್ನ ನಾವು ಸೆಡಿಮೆಂಟೇಷನ್ ಕೊಯಿಫಿಷಿಯೆಂಟ್ ಅಥವಾ ಸ್ಪಿಟ್ಬರ್ಗ್ ಯೂನಿಟ್ ಅಂತ ಕರಿತೀವಿ. ಈ ರೈಬೋಸೋಮ್ಸ್ನಲ್ಲಿ ಅಲ್ಟಿಮೇಟ್ಲಿ ಏನಿರುತ್ತೆ ಹೇಳಿ? ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೆ ನಾನು, ಈ ರೈಬೋಸೋಮ್ಸ್ನಲ್ಲಿ ಅಲ್ಟಿಮೇಟ್ಲಿ rRNAನೇ ಇರುತ್ತೆ. rRNA ವಿತ್ ಹೆಲ್ಪ್ ಆಫ್ ಸಮ್ ಪ್ರೋಟೀನ್ಸ್ ರೈಬೋಸೋಮ್ಸ್ಗಳು ಫಾರ್ಮ್ ಆಗಿರ್ತವೆ. ಓಕೆ, ಇನಿಷಿಯೇಷನ್ ಪ್ರೋಸೆಸ್ ಸ್ಟಾರ್ಟ್ ಆಗಬೇಕು ಅಂತಂದರೆ ಈ ಸ್ಮಾಲರ್ ಯೂನಿಟ್ ಏನಿದೆಯಲ್ಲ ಅದು ಬಂದು ಫಸ್ಟು ಅಟ್ಯಾಚ್ ಆಗಬೇಕು. ಇದೇನು ಮ್ಯಾಮ್ ಈಸಿಯಾಗಿ ಅಟ್ಯಾಚ್ ಆಗ್ಬೋದಲ್ಲ? ಹಾಗಲ್ಲ. ಸೈಟೋಪ್ಲಾಸಮ್ನಲ್ಲಿ ಟ್ರಾನ್ಸ್ಲೇಷನ್ ಯಾವಾಗ ಆಗ್ತೇ ಇರೋದಿಲ್ಲಲ್ಲ, ಟ್ರಾನ್ಸ್ಲೇಷನ್ ಯಾವಾಗ ಆಗ್ತೇ ಇರೋದಿಲ್ಲಲ್ಲ ಆವಾಗ ಈ ಲಾರ್ಜರ್ ಯೂನಿಟು ಮತ್ತು ಸ್ಮಾಲರ್ ಯೂನಿಟು ಸಪ್ರೇಟಾಗಿ ಸೈಟೋಪ್ಲಾಸಮ್ನಲ್ಲಿ ಮೂವ್ ಆಗ್ತಿರ್ತವೆ. ಫಾರ್ ಎಕ್ಸಾಂಪಲ್, ನಾವು ಇವು ಸ್ಮಾಲರ್ ಯೂನಿಟ್ ಅಂತ ತಿಳ್ಕೊಂಡ್ರೆ ನಾವು ದೀಸ್ ಆರ್ ದ ಲಾರ್ಜರ್ ಯೂನಿಟ್ಸ್ ಆಫ್ ರೈಬೋಸೋಮ್ಸ್. ಓಕೆ, ಪ್ರೊಕ್ಯಾರಿಯೋಟ್ಸ್ ಇದ್ದರೆ ಇದು, ಯೂಕ್ಯಾರಿಯೋಟ್ಸ್ ಇದ್ದರೆ ಇದು. ಅಲ್ಟಿಮೇಟ್ಲಿ ಸೆಲ್ಸ್ನಲ್ಲಿ ರೈಬೋಸೋಮ್ಸ್ ಸಬ್ ಯೂನಿಟ್ಗಳು ಡಿಸ್ಪರ್ಸ್ ಆಗಿರ್ತವೆ. ಅಂದರೆ ಅವು ತಮ್ಮಷ್ಟಕ್ಕೆ ತಾವೇ ತೇಲಾಡ್ಕೊಂಡಿರ್ತವೆ. ಯಾವಾಗ ಟ್ರಾನ್ಸ್ಲೇಷನ್ ಸ್ಟಾರ್ಟ್ ಆಗಬೇಕಲ್ಲ ಆವಾಗ ಫಸ್ಟ್ ಬಂದು ಯಾರು ಅಟ್ಯಾಚ್ ಆಗಬೇಕು? ಸ್ಮಾಲರ್ ಪಾರ್ಟ್. ಸೊ ಇಲ್ಲಿ ನಮಗೆ ಸ್ಮಾಲರ್ ಪಾರ್ಟ್ ಆಫ್ ದ ರೈಬೋಸೋಮ್ಸ್ ಫಸ್ಟ್ ಬಂದು ಅಟ್ಯಾಚ್ ಆಗೋದು. ಗೊತ್ತಾಗ್ತಿದೆಯಾ? ಇದು ಪ್ರೊಸೆಸ್ಸಿಗೆ ಸ್ಟಿಮ್ಯುಲೇಟ್ ಮಾಡ್ದಂಗೆ. ಇದು ಪ್ರೊಕ್ಯಾರಿಯೋಟಿಕ್ ಸೆಲ್ಲನ್ನು ತೊಗೊಂಡ್ರೆ 30S ಬಂದು ಅಟ್ಯಾಚ್ ಆಗುತ್ತೆ, ಯೂಕ್ಯಾರಿಯೋಟಿಕ್ ಸೆಲ್ಲನ್ನು ತೊಗೊಂಡ್ರೆ 40S ಬಂದು ಅಟ್ಯಾಚ್ ಆಗುತ್ತೆ. ಸೊ ಈ ಪ್ರೊಸೆಸ್ಸಿಗೆ ನಮಗೆ we need GTP molecule plus initiation factor 3. Remember, very very important. ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಇನಿಷಿಯೇಷನ್ ಫ್ಯಾಕ್ಟರ್ಸ್, ಎಲಾಂಗೇಷನ್ ಫ್ಯಾಕ್ಟರ್ಸ್ ಅಂತ ಹೇಳಿದ್ದೆ. ಇನಿಷಿಯೇಷನ್ ಫ್ಯಾಕ್ಟರ್ಸ್ ಏನಿದ್ದಾವಲ್ಲ ಟೋಟಲ್ 3 ಇದ್ದಾವೆ, 1, 2 ಮತ್ತು 3. ಅದರಲ್ಲಿ ಇನಿಷಿಯೇಷನ್ ಫ್ಯಾಕ್ಟರ್ 3 ಇದೆಯಲ್ಲ ಅದು ಫಸ್ಟ್ ಯೂಸ್ ಆಗುತ್ತೆ. ಎದಕ್ಕೆ ಯೂಸ್ ಆಗುತ್ತೆ? ಈ ಸ್ಮಾಲರ್ ಯೂನಿಟ್ ಬಂದು mRNAಗೆ ಅಟ್ಯಾಚ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ದಿಸ್ ಈಸ್ ದ ರೈಬೋಸೋಮ್. ಓಕೆ, ಇದು ಫಸ್ಟ್ ಸ್ಟೆಪ್ಪು. ಸೆಕೆಂಡ್ ಸ್ಟೆಪ್ ಏನು ಅಂತಂದರೆ ಇನಿಷಿಯೇಷನ್ ಆಗ್ತಾನೆ ಹೆಂಗೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದೀನಿ. ಸೆಕೆಂಡ್ ಸ್ಟೆಪ್ನಲ್ಲಿ ಏನಾಗುತ್ತೆ, ಇದು ಒಂದು ಸತಿ ಸ್ಮಾಲರ್ ಯೂನಿಟ್ಟು ಜಾಯಿನ್ ಆಯಿತು ಅಂತಂದರೆ ನಾವು ದಿಸ್ ರೈಬೋಸೋಮ್, ಸ್ಮಾಲರ್ ಪಾರ್ಟ್ ಆಫ್ ದ ರೈಬೋಸೋಮ್ ಅದು ಎಷ್ಟು ಸ್ಪೆಸಿಫಿಕ್ ಆಗಿರುತ್ತೆ ಅಂತಂದರೆ
ಇನಿಷಿಯೇಟರ್ ಕೋಡಾನ್ ಯಾವುದು AUG. ಸೊ ಈ mRNA ಮೇಲ್ಗಡೆ ಇಷ್ಟುದ್ದ mRNA ಇದೆ ಅಂತ ತಿಳ್ಕೊಳ್ಳಿ, ಇವೆಲ್ಲವೂ ನ್ಯೂಕ್ಲಿಯೋಟೈಡ್ಸ್ಗಳು. ಸೊ ಇಲ್ಲೆಲ್ಲೋ ಒಂದು ಕಡೆ AUG ಇದೆ, ಇಲ್ಲಿ ಯಾವುದೂ ಇಲ್ಲ. ಇಲ್ಲಿ AUG ಪಾಯಿಂಟ್ ಇದೆ ಅಂತಂದರೆ ನಿಮಗೆ ರೈಬೋಸೋಮು ಅದರದ್ದು ಸ್ವಲ್ಪ ಹಿಂದ್ಗಡೆ ಹೋಗಿ ಜಾಯಿನ್ ಆಗಿರುತ್ತೆ. ಓಕೆ, ಇಲ್ಲಿ ಸಪ್ರೇಟ್ ಆದಂತಹ ಸೀಕ್ವೆನ್ಸ್ ಇರುತ್ತೆ, ಅದನ್ನೆಲ್ಲ ಮರೆತುಬಿಡಿ, ಸದ್ಯಕ್ಕೆ ಇಷ್ಟು ನೆನ್ಪಿಟ್ಕೊಳ್ಳಿ. ಸೊ ಈ ರೈಬೋಸೋಮು ಬಂದು mRNAಗೆ ಅಟ್ಯಾಚ್ ಆದಮೇಲೆ ಇಟ್ ವಿಲ್ ಸ್ಟಾರ್ಟ್ ರೀಡಿಂಗ್ ದ ಕೋಡಾನ್ಸ್. ಎಲ್ಲಿವರೆಗೂ ಅದು ರೀಡ್ ಮಾಡುತ್ತೆ, ಎಲ್ಲಿವರೆಗೂ ಅದಕ್ಕೆ AUG ಸಿಗೋದಿಲ್ವೋ ಅಲ್ಲಿವರೆಗೂ ಅದು ರೀಡ್ ಮಾಡ್ತಾ ಹೋಗುತ್ತೆ, ಸ್ಮಾಲರ್ ಯೂನಿಟ್ಟು. ಸೊ ನೀವು ಈ ಸ್ಟ್ರಕ್ಚರನ್ನು ಇಲ್ಲಿ ಕೆಳಗಡೆ ರೈಬೋಸೋಮ್ ಇದೆ, ಇಲ್ಲಿಂದ mRNA ಜಕ್ಕೊಂಡು ಹೋಗಿ ಹಾಗೆ ಜಕ್ಕೊಂಡು ಹೋದಂಗೆ ಎಲ್ಲಿವರೆಗೂ AUG ಪಾಯಿಂಟ್ ಬರೋದಿಲ್ವೋ ಅಲ್ಲಿವರೆಗೂ ನೀವು ಜಗ್ತಾ ಇರಬೇಕು. ಸೊ ಒಂದು ಸತಿ AUG ಬಂತು ಅಂತಂದರೆ ರೈಬೋಸೋಮಲ್ಲಿ ಕರೆಕ್ಟಾಗಿ ಫಿಕ್ಸ್ ಆಗಿಬಿಡುತ್ತೆ. ಗೊತ್ತಾಯ್ತಾ ನಿಮಗೆ? ಓಕೆ, ರೈಬೋಸೋಮು ಅಟ್ಯಾಚ್ ಆಗುತ್ತೆ ಬಂದು mRNAಗೆ, ಅಟ್ಯಾಚ್ ಆಗಿ ಅದು ಸರ್ಚ್ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ, ಎಲ್ಲಿದೆ ನಮ್ಮದು AUG ಇನಿಷಿಯೇಟರ್ ಕೋಡಾನ್ ಎಲ್ಲಿದೆ ಅಂತ. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾವು ಏನನ್ನು ತೋರಿಸ್ಬೋದು ಅಂತಂದರೆ, ಸಿ ಹಿಯರ್, ದಿಸ್ ಈಸ್ 5', ದಿಸ್ ಈಸ್ 3', ಇವೆಲ್ಲವೂ ನ್ಯೂಕ್ಲಿಯೋಟೈಡ್ಸ್ಗಳು. ಓಕೆ, ಇಲ್ಲಿ ನಮಗೆ AUG ಇದೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಓಕೆ, ಸೊ ದಿಸ್ ಈಸ್ ದ ಸ್ಮಾಲರ್ ಪಾರ್ಟ್ ಆಫ್ ದ ರೈಬೋಸೋಮ್. ಗೊತ್ತಾಯ್ತಾ ನಿಮಗೆ? ಸೊ ಈ ಪಾರ್ಟಿಗೆ ಏನಾಗುತ್ತೆ, ಒಂದು ಸತಿ ನಾವು ಈ ರೈಬೋಸೋಮ್ ಸ್ಮಾಲರ್ ಪಾರ್ಟನ್ನು ಹೊಂದಿದ್ದೀವಿ, ಬಟ್ ಇನ್ ಕೇಸ್ ನೀವು ಈ ಲಾರ್ಜರ್ ಪಾರ್ಟನ್ನ ಏನಾದರೂ ಸ್ಟಡಿ ಮಾಡಿದರೆ ಈ ಲಾರ್ಜರ್ ಪಾರ್ಟ್ ಆಫ್ ದ ರೈಬೋಸೋಮ್ಸ್ನಲ್ಲಿ ನಮಗೆ 3 ಪಾರ್ಟ್ಸ್ಗಳು ಸಿಗ್ತವೆ. ಓಕೆ, ಈ 3 ಪಾರ್ಟ್ಸ್ಗಳು ಯಾವ್ಯಾವು ಅಂತಂದರೆ A ಸೈಟ್, P ಸೈಟ್ ಆ್ಯಂಡ್ E ಸೈಟ್ ಅಂತ ಹೇಳ್ತಾರೆ. ಸ್ವಲ್ಪ ಇದನ್ನು ಬಿಟ್ಟು, ಸ್ಮಾಲರ್ ಪಾರ್ಟನ್ನು ಬಿಟ್ಟು ನೀವು ಲಾರ್ಜರ್ ಪಾರ್ಟಿಗೆ ಬನ್ನಿ ಫಸ್ಟು. ಇದು ನಿಮಗೆ ಅರ್ಥ ಆಗಲಿ ಅಂತ ನನಗೆ ಹೇಳ್ತಿರೋದು. ಈ A ಸೈಟ್ ಅಂತಂದರೆ ಅಮೈನೋ ಅಸೈಲ್ ಸೈಟ್, P ಸೈಟ್ ಅಂದರೆ ಪೆಪ್ಟಿಡಿಲ್ ಸೈಟ್ ಆ್ಯಂಡ್ E ಅಂದರೆ ಎಕ್ಸಿಟ್ ಪಾಯಿಂಟ್ ಅಂತ ಅರ್ಥ. ಗೊತ್ತಾಯ್ತಾ? ಅಮೈನೋ ಅಸೈಲ್ ಸೈಟ್, ಪೆಪ್ಟಿಡಿಲ್ ಸೈಟ್ ಆ್ಯಂಡ್ ಎಕ್ಸಿಟ್ ಪಾಯಿಂಟ್. ಇದನ್ನ ನೆಕ್ಸ್ಟ್ ನಾನು ನೋಟ್ಸಲ್ಲೂ ಹಾಕಿದ್ದೀನಿ, ನೋಡ್ಕೋಬೋದು. ನಾನು ಯಾಕೆ ಈ ಪಾಯಿಂಟನ್ನು ಇಲ್ಲಿ ಸಡನ್ನಾಗಿ ತೊಗೊಂಡೆ ಅಂತಂದರೆ, ಈ ರೈಬೋಸೋಮು ಎಲ್ಲಿವರೆಗೂ ಅದು ಇನಿಷಿಯೇಟೆಡ್ ಕೋಡಾನನ್ನು ಹುಡುಕ್ತಾ ಹೋಗುತ್ತೆ ಅಂದರೆ AUG ಬರೋವರೆಗೂ. ಬಟ್ ದಿಸ್ ಸ್ಮಾಲರ್ ಪಾರ್ಟ್ ವಿಲ್ ಮೇಕ್ ಶೂರ್ ದ್ಯಾಟ್ ಈ ಪಾರ್ಟ್ ಮೇಲ್ಗಡೆ ಮುಂದೆ ನಮಗೆ ಲಾರ್ಜರ್ ಪಾರ್ಟ್ ಬಂತು ಅಂದರೆ, ಲಿಸನ್, ನಾನು ಏನು ಹೇಳ್ತಾ ಇದ್ದೀನಿ, ಈ ಸ್ಮಾಲರ್ ರೈಬೋಸೋಮ್ಗೆ ಮುಂದೆ ಬಂದು ಈ ಲಾರ್ಜರ್ ಪಾರ್ಟು ಹೋಗಿ ಅಲ್ಲಿ ಕ್ಯಾಪ್ ಥರ ಅಟ್ಯಾಚ್ ಆಗಬೇಕು, ಅಂದಷ್ಟೇ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ಈ ರೀತಿ ಸ್ಟ್ರಕ್ಚರನ್ನು ನಾವು ನೋಡ್ತೀವಿ. ಓಕೆ, ಇಲ್ಲೆಲ್ಲವೂ ಕೋಡಾನ್ಸ್ ಇದ್ದಾವೆ. ಇದು ಸ್ಮಾಲರ್ ಪಾರ್ಟ್ ಆಫ್ ರೈಬೋಸೋಮ್, ಇದು ಲಾರ್ಜರ್ ಪಾರ್ಟ್ ಆಫ್ ರೈಬೋಸೋಮ್. ಸೊ ಲಾರ್ಜರ್ ಪಾರ್ಟ್ ಆಫ್ ರೈಬೋಸೋಮು ಮುಂದೆ ಅಟ್ಯಾಚ್ ಆದಾಗ ಈ AUG ಕೋಡಾನ್ ಇದೆಯಲ್ಲ, ಇದು ಎಕ್ಸಾಕ್ಟ್ಲಿ P ಸೈಟಿಗೆ ಬಂದು ಕೂಡುವಂತೆ, ದಿಸ್ ಈಸ್ ದ AUG ಆನ್ mRNA. ಸೊ ಈ AUG P ಸೈಟಿಗೆ ಹೋಗಿ ಫಿಟ್ ಆಗಬೇಕು, ಆ ರೀತಿಯಾಗಿ ಕೆಳಗಡೆ ರೈಬೋಸೋಮು ಅಟ್ಯಾಚ್ ಆಗಿರುತ್ತೆ. ಗೊತ್ತಾಯ್ತಾ ನಿಮಗೆ? ಸೊ ಇದನ್ನ ಹೆಂಗೆ ತೋರಿಸ್ಬೋದು, ನಾನು ಇನ್ನೂ ನಿಮಗೆ ಕ್ಲಿಯರಾಗಿ ಗೊತ್ತಾಗಬೇಕು ಅಂತಂದರೆ ಸ್ವಲ್ಪ ಎನ್ಲಾರ್ಜ್ ಮಾಡಿ. 1 2 3 ಹಿಯರ್ ಆಲ್ಸೋ 1 2 3. ಸೊ ಇಲ್ಲಿ ನಿಮಗೆ ಸೈಟ್ಸನ್ನು ತೊಗೊಂಡ್ರೆ ಮೇಲ್ಗಡೆ, ಇದ್ರ ಮೇಲ್ಗಡೆ ಇಲ್ಲಿ A ಸೈಟ್ ಬರುತ್ತೆ. ಓಕೆ, ಈ ಪಾಯಿಂಟ್ ಮೇಲ್ಗಡೆ P ಸೈಟ್ ಬಂದು ಅಟ್ಯಾಚ್ ಆಗುತ್ತೆ. ಇಲ್ಲಿ ನಮಗೆ ಈ ಪಾಯಿಂಟ್ ಅಂದರೆ ಎಕ್ಸಿಟ್ ಪಾಯಿಂಟು ಬರುತ್ತೆ. ಸೊ ಈ ಪಾರ್ಟನ್ನು ನೀವು ಸ್ವಲ್ಪ ಎನ್ಲಾರ್ಜ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಸೊ ಅಲ್ಟಿಮೇಟ್ಲಿ ನಾವಿಲ್ಲಿ ಹೆಂಗೆ ಕಲ್ತ್ವಿ, ಇದೇನು ಸ್ಮಾಲರ್ ಪಾರ್ಟ್ ಆಫ್ ರೈಬೋಸೋಮ್ ಇದೆ ಅದು ಹೆಂಗೆ ಹೋಗಿ mRNAಗೆ ಫಿಕ್ಸ್ ಆಗಿ ಕುಂತಿದೆ ಅಂತಂದರೆ, ಮುಂದೆ ಲಾರ್ಜರ್ ಪಾರ್ಟ್ ಆಫ್ ರೈಬೋಸೋಮ್ ಬಂದು ಇದ್ರ ಮೇಲ್ಗಡೆ ಕುತ್ಕೊಂಡ್ರೆ AUG ಕರೆಕ್ಟಾಗಿ P ಸೈಟ್ ಮೇಲೆ ಇರುವಂಗೆ ಇದು ಅಲೈನ್ಮೆಂಟ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಏನಾಗುತ್ತೆ ಅಂದರೆ, ನಾವು AUG ಸ್ಟ್ಯಾಂಡ್ಸ್ ಫಾರ್ ವಿಚ್ ಅಮೈನೋ ಆ್ಯಸಿಡ್? ಮಿಥಯೋನೈನ್. ಹೌದಾ? ಅದು ಇನಿಷಿಯೇಟರ್ ಕೋಡಾನ್ AUG. ಈ ಯುಕ್ಯಾರಿಯೋಟ್ಸ್ನಲ್ಲಿ AUG ಕರೆಕ್ಟಾಗಿ ಮಿಥಯೋನೈನ್ ಅನ್ನುವಂತಹ ಅಮೈನೋ ಆ್ಯಸಿಡನ್ನೇ ಕೋಡ್ ಮಾಡುತ್ತೆ. ಬಟ್ ಸ್ವಲ್ಪ ಡಿಫ್ರೆಂಟಾಗಿ ಪ್ರೋಕ್ಯಾರಿಯೋಟ್ಸ್ನಲ್ಲಿ AUG ಕೋಡ್ಸ್ ಫಾರ್ ಫಾರ್ಮೈಲ್ ಮಿಥಯೋನೈನ್. ಇದನ್ನು ಸ್ವಲ್ಪ ನೀವು ನೆನ್ಪಿಟ್ಕೊಳ್ಳಿ, ಜಸ್ಟ್ ಡಿಫ್ರೆನ್ಸು. AUG ಮಿಥಯೋನೈನ್ ಅಮೈನೋ ಆ್ಯಸಿಡನ್ನೇ ಕೋಡ್ ಮಾಡೋದು, ಬಟ್ ಇನ್ ಕೇಸ್ ಆಫ್ ಪ್ರೋಕ್ಯಾರಿಯೋಟ್ಸ್ ಅಲ್ಲಿ ಮಿಥಯೋನೈನಿಗೆ ಫಾರ್ಮೈಲ್ ಅಂತ ಒಂದು ಹೆಸರನ್ನು ನೆನ್ಪಿಟ್ಕೊಳ್ಳಿ. ಫಾರ್ಮೈಲ್ ಮಿಥಯೋನೈನನ್ನು ಕೋಡ್ ಮಾಡುತ್ತೆ. ಅಲ್ಟಿಮೇಟ್ಲಿ ಈ AUG ಕೋಡ್ ಮಾಡುವಂತಹ ಅಮೈನೋ ಆ್ಯಸಿಡನ್ನು ಹೊಂದಿರುವಂತಹ tRNA ಸೈಟೋಪ್ಲಾಸಮ್ನಲ್ಲಿ ಇರುತ್ತೆ. ಐ ವಿಲ್ ರಿಪೀಟ್,
ಸೈಟೋಪ್ಲಾಸಮ್ನಲ್ಲಿ ಒಂದು tRNA ಇದೆ ಅಂತ ಇಮ್ಯಾಜಿನ್ ಮಾಡಿ. ಆ tRNA ಮೇಲ್ಗಡೆ ಮಿಥಯೋನೈನ್ ಅಥವಾ ಫಾರ್ಮಲ್ ಮಿಥಯೋನೈನ್ ಅಮೈನೋ ಆ್ಯಸಿಡ್ ಲೋಡ್ ಆಗಿ ಅದು ರೆಡಿಯಾಗಿದೆ. ಯಾವಾಗ ಲೋಡ್ ಆಯ್ತು? ಇದು ಫಸ್ಟ್ 2 ಸ್ಟೆಪ್ಸ್ನಲ್ಲಿ ಇದು ಲೋಡ್ ಆಗಿದೆ. ಇದನ್ನು ನಾವು ಕಲ್ತಿದ್ದೀವಲ್ಲ, ಎಲ್ಲ ಅಮೈನೋ ಆ್ಯಸಿಡ್ಗಳು ಹೋಗಿ ಒಂದೊಂದು tRNAಗೆ ಅಟ್ಯಾಚ್ ಆಗಿರ್ತವೆ ಬೇಸ್ಡ್ ಆನ್ ದ ಕೋಡಾನ್ ಆ್ಯಂಡ್ ಆ್ಯಂಟಿ ಕೋಡಾನ್ಸನ್ನು ಇಟ್ಕೊಂಡು. ಸೊ ಒಂದು ಸತಿ ಇದು ಕರೆಕ್ಟಾಗಿ ಇಲ್ಲಿ ಅಲೈನ್ಮೆಂಟ್ ಆಯಿತು ಅಂತಂದರೆ ದ tRNA ವಿಚ್ ಈಸ್ ಕ್ಯಾರಿಂಗ್ ಮಿಥಯೋನೈನ್ ಇಟ್ ವಿಲ್ ಸ್ಟಾರ್ಟ್ ಮೂವಿಂಗ್ ಟುವರ್ಡ್ಸ್ ದ ಸೈಟ್ ಆಫ್ ಪ್ರೋಟೀನ್ ಸಿಂಥೆಸಿಸ್. ಸೊ ಈ ರೈಬೋಸಮ್ ಏನು ಮಾಡುತ್ತೆ? ಬಂದು ಇಲ್ಲಿ ಅಟ್ಯಾಚ್ ಆಗುತ್ತೆ. ಇದರ ಮೇಲ್ಗಡೆ ಏನಿದೆ? ಮಿತ್ ಅಯೋನೈನ್ ಅಮೈನೋ ಆ್ಯಸಿಡ್ ಇದೆ. ಇಲ್ಲಿ AUG ಇದೆ ಅಂತಂದರೆ ಇಲ್ಲಿ ನಮಗೆ ಕಾಂಪ್ಲಿಮೆಂಟರಿ ಬೇಸ್ ಪೇರಿಂಗ್ ಏನಿರಬೇಕು? UAC ಇದೆ. ಸೊ ಕಾಂಪ್ಲಿಮೆಂಟರಿ ಬೇಸ್ ಪೇರಿಂಗ್ ಆಯಿತು ಅಂತಂದರೆ ಕರೆಕ್ಟಾಗಿ tRNA ಅಲ್ಲಿ ಹೋಗಿ ಫಿಕ್ಸ್ ಆಗಿಬಿಡುತ್ತೆ. ಅದಕ್ಕೆ ಈ ಪ್ರೋಸೆಸ್ ಕೂಡ ತುಂಬ ಸ್ಪೆಸಿಫಿಕ್. mRNA ಮೇಲ್ಗಡೆ ಏನು ಜೆನೆಟಿಕ್ ಕೋಡಾನ್ಸ್ ಇದ್ದಾವೆ, ಈ ಕೋಡಾನ್ಸ್ಗಳು ಯಾವ ಅಮೈನೋ ಆ್ಯಸಿಡನ್ನು ಕೋಡ್ ಮಾಡ್ತವೆ, ಅವೇ ಅಮೈನೋ ಆ್ಯಸಿಡನ್ನು ಹೊಂದಿರುವಂತಹ tRNAಗಳು ಬಂದು ಅಟ್ಯಾಚ್ ಆಗ್ತವೆ. ಎಷ್ಟೊಂದು tRNA ಇರ್ತಾವಲ್ಲ, ಯಾವ್ದು ಬೇಕು ಬಂದು ಅದು ಅಟ್ಯಾಚ್ ಆಗೋದಿಲ್ಲ. ಕರೆಕ್ಟಾಗಿ ಕೋಡಾನ್ ಆ್ಯಂಟಿ ಕೋಡಾನ್ ಮೇಲೆ ಡಿಪೆಂಡೆನ್ಸಿ ಆಗಿ ಅದರದ್ದು ಕಾಂಬಿನೇಷನನ್ನು ನೋಡಿ tRNA ಬಂದು ಇಲ್ಲಿ ಕೂತ್ಕೊಳ್ಳುತ್ತೆ. ನಾವು ದಿಸ್ ಸ್ಟೆಪ್ it also needs GTP plus initiation factor 2. Now here one point you have to remember, protein synthesis ಆಗುವಂತಹ ಸೈಟಿಗೆ ಅಂದರೆ ಈ ಸೈಟಿಗೆ ಯಾವಾಗಲಾದರೂ tRNA ಬರಲಿ ಆವಾಗ ಅದು ಯಾವತ್ತೂ GTPಯನ್ನು ಯೂಸ್ ಮಾಡಿಕೊಂಡೇ ಬರುತ್ತೆ. ಯಾಕಂದರೆ ಎನರ್ಜಿ ಬೇಕಲ್ಲ, ಈ ಸೈಟೋಪ್ಲಾಸಮ್ನಲ್ಲಿ ಮೂವ್ ಆಗ್ತಾ ಇರ್ತವೆ. ಕರೆಕ್ಟಾಗಿ ಅಲ್ಲಿಂದ ಈ ಸೈಟಿಗೆ ಬಂದು ಇಲ್ಲಿ ಕರೆಕ್ಟಾಗಿ ಅದು ಅಟ್ಯಾಚ್ ಆಗಬೇಕಲ್ಲ. ಸೊ ಇಟ್ ವಿಲ್ ಕನ್ಸ್ಯೂಮ್ ದ ಎನರ್ಜಿ. ಸೊ ರಿಮೆಂಬರ್, ವೆನ್ಎವರ್ ದ tRNA loaded with an amino acid, whenever a tRNA loaded with amino acid will come to the place of protein synthesis, site of protein synthesis, it will consume GTP along with the initiation factor 2. ಇಲ್ಲಿ factor 3 ಇತ್ತು, ಇಲ್ಲಿ factor 2 ಆಗಿದೆ. and one thing you have to remember, protein synthesis start ಆಗಬೇಕಾದ್ರೆ first tRNA, the very first tRNA, it always occupies the P site. ಇದನ್ನು ನೀವು ನೆನ್ಪಿಟ್ಕೋಬೇಕು. ಯಾಕೆ P ಸೈಟು? ಯಾಕಂದರೆ ನಮ್ಮ AUG ಇರೋದನ್ನೇ P ಸೈಟಿಗೆ ಅಲೈನ್ಮೆಂಟ್ ಆಗಿ ಕುಂತಿದೆಯಲ್ಲ. ಸೊ ಇದರ ಮೇಲ್ಗಡೆ ಬರುವಂತಹ ಏನು tRNA ಇದೆ ಇದು ಕೂಡ ಕರೆಕ್ಟಾಗಿ P ಸೈಟಿಗೆ ಬರುತ್ತೆ. ದಿಸ್ ಈಸ್ ಕೋಡಾನ್, ಆ್ಯಂಟಿಕೋಡಾನ್ ಮತ್ತು ಇಲ್ಲೂ ಒಂದು ಅಮೈನೋ ಆ್ಯಸಿಡ್. ಈ ಪಾಯಿಂಟ್ ನೆನ್ಪಿಟ್ಕೋತೀರಾ ನೀವು? ದ ಫಸ್ಟ್ tRNA ಡ್ಯೂರಿಂಗ್ ಟ್ರಾನ್ಸ್ಲೇಷನ್ ಇಟ್ ಆಲ್ವೇಸ್ ಅಕ್ಯುಪೈಸ್ ದ P ಸೈಟ್. ಸೊ ಈ ರೀತಿ ಫಸ್ಟ್ ನಮ್ಮದು tRNA ಬಂತು ಅಂದರೆ ನೆಕ್ಸ್ಟ್ ಏನಾಗುತ್ತೆ, ಈ tRNA ಬಂದ ತಕ್ಷಣ ಇದು ಒಂಥರ ಮತ್ತೆ ಸ್ಟಿಮ್ಯುಲೇಷನ್ ಇದ್ದಂಗೆ ಪ್ರೋಸೆಸ್ಸು ಮುಂದುವರಿಲಿಕ್ಕೆ. ಸೊ ಇಲ್ಲಿ ನಮಗೆ ಸ್ಮಾಲರ್ ಪಾರ್ಟ್ ಆಫ್ ರೈಬೋಸೋಮನ್ನು ಹಾಕಿದ್ದೀವಿ. ಮಧ್ಯದಲ್ಲಿ ನಮಗೆ AUG ಸಿಕ್ಕಿದೆ. ಇದು A ಸೈಟ್ ಇದ್ದಿದೆ, ಈ ಕಡೆ ಈ ಸೈಟ್ ಇದ್ದಿದೆ. ಇಲ್ಲಿ ನಮಗೆ ಒಂದು tRNA ಸಿಕ್ಕಿದೆ ಆ್ಯಂಡ್ ಹಿಯರ್ ಈಸ್ ಅ ಅಮೈನೋ ಆ್ಯಸಿಡ್. ಸೊ ಇಷ್ಟು ಸ್ಟೆಪ್ ಆದಮೇಲೆ ಅಂದರೆ ಫಸ್ಟ್ tRNA ಬಂದು ಇಲ್ಲಿ ಅಟ್ಯಾಚ್ ಆದಮೇಲೆ ಈ ಲಾರ್ಜರ್ ಪಾರ್ಟ್ ಆಫ್ ದ ರೈಬೋಸೋಮ್ ಎಲ್ಲಿ ಮೂವ್ ಆಗ್ತಾ ಇದೆಯಲ್ಲ ಸೈಟೋಪ್ಲಾಸಮ್ಮು, ಅದು ಬಂದು ಇಲ್ಲಿ ಅಟ್ಯಾಚ್ ಆಗುತ್ತೆ. ಗೊತ್ತಾಯ್ತಾ? ಸೊ ಸಡನ್ನಾಗಿ ಒಂದು mRNA ಸಿಕ್ತು ಅಂತಂದರೆ ಈ ಕಡೆ ಲೋವರ್ ಸಬ್ಯುನಿಟು ಈ ಕಡೆ ಸ್ಮಾಲರ್ ಸಬ್ಯುನಿಟು, ಈ ಕಡೆ ಲಾರ್ಜರ್ ಸಬ್ಯುನಿಟ್ ಬಂದು ಅಟ್ಯಾಚ್ ಆಗೋದಿಲ್ಲ. ಫಸ್ಟು ಸ್ಮಾಲರ್ ಸಬ್ಯುನಿಟ್ ಬಂದು ಚೆಕ್ ಮಾಡುತ್ತೆ ನಮ್ಮ ಇನಿಷಿಯೇಟರ್ ಕೋಡಾನ್ ಎಲ್ಲಿದೆ ಅಂತ. ಅದು ಚೆಕ್ ಮಾಡಿ ಅದನ್ನು ಕರೆಕ್ಟಾಗಿ ಒಂದು tRNA ಜೊತೆ ಹೊಂದಿಸಿ ಇವಾಗ ಫಿಕ್ಸ್ ಆಯ್ತಿದ್ದು. ಆಮೇಲೆ ನಮಗೆ ಲಾರ್ಜರ್ ಸಬ್ ಯೂನಿಟ್ ಆಫ್ ದ ರೈಬೋಸೋಮ್ ಬಂದು ಇಲ್ಲಿ ಅಟ್ಯಾಚ್ ಆಗುತ್ತೆ. ಇಲ್ಲಿ ನಮಗೆ ಯಾವುದೇ ಎನರ್ಜಿ ಕನ್ಸಂಪ್ಷನ್ ಇರೋದಿಲ್ಲ, ಬಟ್ ಓನ್ಲಿ IF1 ಇನಿಷಿಯೇಷನ್ ಫ್ಯಾಕ್ಟರ್ 1 ಇಲ್ಲಿ ಯೂಸ್ ಆಗುತ್ತೆ. ಗೊತ್ತಾಯ್ತಾ ನಿಮಗೆ? ನಾವು ಆ್ಯಕ್ಚುಲಿ ದಿಸ್ ಇನಿಷಿಯೇಷನ್ ಫ್ಯಾಕ್ಟರ್ ಇದೆಯಲ್ಲ ಇದು ಬಂದು ಇಲ್ಲಿ ಅಟ್ಯಾಚ್ ಆಗುತ್ತೆ. ಇನಿಷಿಯೇಷನ್ ಫ್ಯಾಕ್ಟರ್ 1 ಅಂದರೆ ಈ A ಸೈಟ್ ಇದೆಯಲ್ಲ ಇಲ್ಲಿಂದ ಇವಾಗ P ಸೈಟ್ ಅಂತೂ ಅಕ್ಯುಪೈ ಆಗಿಬಿಟ್ಟಿದೆ. A ಸೈಟಲ್ಲಿ ಏನು ಕೋಡಾನ್ಸ್ ಇದಾವಲ್ಲ ಈ ಪಾರ್ಟ್ನಲ್ಲಿ ನಮಗೆ ಇನಿಷಿಯೇಷನ್ ಫ್ಯಾಕ್ಟರ್ ಬಂದು ಅಟ್ಯಾಚ್ ಆಗುತ್ತೆ. ನಾವು ಹಿಯರ್ ಕಂಪ್ಲೀಟ್ಸ್ ದ ಇನಿಷಿಯೇಷನ್ ಪ್ರೋಸೆಸ್. ಇನಿಷಿಯೇಷನ್ ಪ್ರೋಸೆಸ್ಸಲ್ಲಿ ನಮಗೆ ಅಲ್ಟಿಮೇಟ್ಲಿ mRNAಗೆ ರೈಬೋಸೋಮ್ ಅಟ್ಯಾಚ್ ಆಗಿ tRNA ಬಂದು ಇಲ್ಲಿ ಜಾಯಿನ್ ಆಗಬೇಕು. ಯಾವ ಸೈಟಿಗೆ?
ಸಿ ಹಿಯರ್, ಇವಾಗ ಲಾರ್ಜರ್ ಪಾರ್ಟು ಇಲ್ಲಿ ಅಟ್ಯಾಚ್ ಆಗಿದೆ ಅಂತಂದರೆ ಈ ಪಾರ್ಟ್ ಏನಿದೆಯಲ್ಲ ಮಧ್ಯದಲ್ಲಿ, ದಿಸ್ ಈಸ್ ದ ಪಿ ಸೈಟ್, ದಿಸ್ ಈಸ್ ದ ಎ ಸೈಟ್ ಆ್ಯಂಡ್ ದಿಸ್ ಈಸ್ ದ ಇ ಸೈಟ್. ಇದನ್ನ ಸ್ವಲ್ಪ ನೀವು ಎನ್ಲಾರ್ಜ್ ಮಾಡಿ ನೋಡಿ ಒಂದ್ಸತಿ, ವಿಡಿಯೋನ ಪಾಸ್ ಮಾಡಿ, ಕರೆಕ್ಟಾಗಿ ನಿಮಗೆ ಅರ್ಥ ಆಗುತ್ತೆ. ಸೊ ಇನಿಷಿಯೇಷನ್ ಮುಗೀತು. ನೆಕ್ಸ್ಟ್ ಯಾವುದು ನಮ್ಮದು ಎಲಾಂಗೇಷನ್. ಸೊ ಎಲಾಂಗೇಷನ್ ಆಗೋದಂದ್ರೆ ಏನು, ಉದ್ದ ಆಗೋದು ಅಂತ. ಏನು ಉದ್ದ ಆಗಬೇಕು, ಚೈನ್ ಉದ್ದ ಆಗಬೇಕು. ಯಾವ ಚೈನ್ ನಮಗೆ ಬರಬೇಕಿಲ್ಲಿ, ಅಮೈನೋ ಆ್ಯಸಿಡ್ ಚೈನ್. ಸೊ ಒಂದು ಅಮೈನೋ ಆ್ಯಸಿಡ್ ಆಲ್ರೆಡಿ ಇಲ್ಲಿದೆ, ಇದನ್ನು ಇಟ್ಕೊಂಡು ನಾವು ಚೈನನ್ನು ಉದ್ದವಾಗಿ ಮಾಡ್ತಾ ಹೋಗಬೇಕು. ಸೊ ಅದು ಹೆಂಗಾಗುತ್ತೆ ಅಂತ ನೆಕ್ಸ್ಟ್ ಸ್ಟೆಪ್, ಎಲಾಂಗೇಷನ್. ಓಕೆ, ನೆಕ್ಸ್ಟ್ ಏನಾಗುತ್ತೆ ಅಂದರೆ ನಾವು ಸಿ ಹಿಯರ್ ಸ್ವಲ್ಪ ಎನ್ಲಾರ್ಜ್ ಮಾಡಿ ತೆಗೆಯನ್ವಾ. ದಿಸ್ ಈಸ್ ದ 3' ಆ್ಯಂಡ್ ದಿಸ್ ಈಸ್ ದ 5' ಆ್ಯಂಡ್ ಇವಾಗ ನಮ್ಮದು AUG ಇಲ್ಲಿದೆ ಅಂತ ಇಮ್ಯಾಜಿನ್ ಮಾಡಿ. ದಿಸ್ ಈಸ್ AUG. ಇಲ್ಲಿ ಇನ್ನೂ ಒಂದು ಕೋಡಾನ್ ಇದೆ, ಈ ಕಡೆ ಒಂದು ಕೋಡಾನ್ ಇದೆ. ಹಿಯರ್ ಈಸ್ ದ ಸ್ಮಾಲರ್ ಪಾರ್ಟ್ ಆಫ್ ಸಬ್ ಯೂನಿಟ್. ಸೊ ಮೂರು ನಾನು ಸಪ್ರೇಟಾಗಿ ತೋರಿಸ್ತೀನಿ. ಓಕೆ, ಸಪ್ರೇಟಾಗಿ ಇರೋದಿಲ್ಲ, ಕಂಟಿನ್ಯೂಸ್ ಆಗಿರ್ತವೆ. ನಿಮ್ಗೆ ಗೊತ್ತಾಗಲಿ ಅಂತ ಈ ಸ್ಟೆಪ್ಪಲ್ಲಿ ಹಿಂಗೆ ತೆಗೆದಿರೋದು. ಮೇಲ್ಗಡೆ ಏನಿದೆ ನಮ್ಮದು, ಮೇಲ್ಗಡೆ ಲಾರ್ಜರ್ ಸಬ್ ಯೂನಿಟ್ ಆಫ್ ದ ರೈಬೋಸೋಮ್. ಸೊ ಇವಾಗ mRNA ಹೆಂಗೆ ಸಿಕ್ಕೊಂಡಿದೆ ಅಂದರೆ ಮಧ್ಯದಲ್ಲಿ ಈ ಸ್ಮಾಲರ್ ಪಾರ್ಟು ಮತ್ತು ಲಾರ್ಜರ್ ಪಾರ್ಟು ರೈಬೋಸೋಮ್ಸ್ ಮಧ್ಯೆ ಒಂದು ಸ್ಮಾಲ್ ಗ್ರೂ ಇದೆ, ಅಂದರೆ ಒಂದು ತೆಗ್ಗು ಅಂತ ಫಾರ್ಮ್ ಆಗಿದೆ. ಅದರ ಒಳಗಡೆಯಿಂದ ನಮ್ಮ mRNA ಮೂವ್ ಆಗ್ತಾ ಇರುತ್ತೆ ಆ ಗ್ರೂನಲ್ಲಿ. ಓಕೆ, ಸೊ ಫಸ್ಟ್ tRNA ಏನಿತ್ತಲ್ಲ, ಫಸ್ಟ್ tRNA ನಮಗೆ ಈ ಪಾರ್ಟಿಗೆ ಬಂದು ಅಟ್ಯಾಚ್ ಆಗಿತ್ತು ಆಲ್ರೆಡಿ ಇನಿಷಿಯೇಷನ್ ಪ್ರೋಸೆಸ್ನಲ್ಲಿ. ಇಲ್ಲಿ ನಮಗೆ ಆ್ಯಂಟಿಕೋಡಾನ್ಸ್ಗಳು UAC ಹೊಂದಿತ್ತು. ಆ್ಯಂಡ್ ದಿಸ್ ಈಸ್ ದ ಅಮೈನೋ ಆ್ಯಸಿಡ್. ಯಾವುದು, ಯುಕ್ಯಾರಿಯೋಟ್ಸ್ ಇದ್ದರೆ ಮಿಥಯೋನೈನ್, ಪ್ರೊಕ್ಯಾರಿಯೋಟ್ಸ್ ಇದ್ದರೆ ಫಾರ್ಮಲ್ ಮಿಥಯೋನೈನ್. ಓಕೆ, ನೆಕ್ಸ್ಟ್ ಏನಾಗುತ್ತೆ ಅಂದರೆ ಈ ಇನಿಷಿಯೇಷನ್ ಫ್ಯಾಕ್ಟರ್ ಇತ್ತಲ್ಲ, ಈ ಲಾರ್ಜರ್ ಸಬ್ ಯೂನಿಟ್ ಬಂದು ಅಟ್ಯಾಚ್ ಆದಮೇಲೆ ಇದು IF1 ಫ್ಯಾಕ್ಟರ್ ಕೆಲಸ ಮುಗೀತು, ಅದು ಹೊರಗಡೆ ಹೋಗ್ಬಿಡುತ್ತೆ. ಓಕೆ, ಇದು ಹೊರಗಡೆ ಹೋಯಿತು ಅಂತಂದರೆ IF1 ಫ್ಯಾಕ್ಟರು, ಇಲ್ಲಿ ಒಂದು ಪಾರ್ಟ್ ಏನಿದೆಯಲ್ಲ, ಇಲ್ಲಿ ಒಂದು ಟ್ರಿಪ್ಲೆಟ್ ಕೋಡಾನ್ ಇದೆ ಇವಾಗ, ಯಾಕಂದರೆ 3 ನ್ಯೂಕ್ಲಿಯೋಟೈಡ್ಸ್ ಇದ್ದಾವೆ, ಅದು ಇವಾಗ ಓಪನ್ ಆಯಿತು. ಫಾರ್ ಎಕ್ಸಾಂಪಲ್ ಐ ಆಮ್ ಟೆಲಿಂಗ್, ಇಲ್ಲಿ UUU ಇದೆ ಅಂತ ಇಮ್ಯಾಜಿನ್ ಮಾಡಿ. UUU ಸ್ಟ್ಯಾಂಡ್ಸ್ ಫಾರ್ ಫಿನೈಲ್ ಅಲನೈನ್, ಕರೆಕ್ಟಾ? ಸೊ ಎ ಸೈಟ್ನಲ್ಲಿ ಯಾವ ಕೋಡಾನ್ ಇದೆ ಅದನ್ನು ಯಾವತ್ತು ರೈಬೋಸೋಮು ರೀಡ್ ಮಾಡುತ್ತೆ. ರಿಮೆಂಬರ್, ಎ ಸೈಟ್ನಲ್ಲಿ ಯಾವ ಕೋಡಾನ್ ಇದೆಯಲ್ಲ, ಟ್ರಿಪ್ಲೆಟ್ ಕೋಡಾನು, ಅದನ್ನು ರೀಡ್ ಮಾಡಿ ಅಕಾರ್ಡಿಂಗ್ಲಿ tRNA ಬಂದು ಅಟ್ಯಾಚ್ ಆಗುತ್ತೆ. ಸೊ ಇವಾಗ UU ಅಂತಂದರೆ ಇಲ್ಲಿ ಒಂದು tRNA ಇದೆ ಅಗೇನ್, ಆ್ಯಂಡ್ ಈ tRNA ಮೇಲ್ಗಡೆ ಫಿನೈಲ್ ಅಲನೈನ್ ಅನ್ನುವಂತಹ ಒಂದು ಅಮೈನೋ ಆ್ಯಸಿಡ್ ಜಾಯಿನ್ ಆಗಿದೆ. ಫಿನೈಲ್ ಅಲನೈನಿಗೆ UUU ಬೇಕು ಅಂದರೆ ಇದರದ್ದು ಆ್ಯಂಟಿಕೋಡಾನ್ಸ್ UU ಅಂದರೆ ಇಲ್ಲಿ AAA. ಸೊ ಈ tRNA ನೆಕ್ಸ್ಟ್ ನನ್ ಟರ್ನ್ ಬಂತು ಅಂತ ಅದು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಗೊತ್ತಾಗ್ತಿದೆಯಾ? ತುಂಬ ಈಸಿ ಆದಂತಹ ಸ್ಟೆಪ್ ಇದು. ಒಟ್ಟಿನಲ್ಲಿ ನಿಮಗೆ ಎ ಸೈಟ್ನಲ್ಲಿ ಯಾವ ಕೋಡಾನ್ ಇರುತ್ತೆ ಅದು ಕೋಡ್ ಮಾಡುವಂತಹ ಅಮೈನೋ ಆ್ಯಸಿಡು, ಆ ಅಮೈನೋ ಆ್ಯಸಿಡ್ ಇರುವಂತಹ tRNA ಬಂದು ಇಲ್ಲಿ ಬಂದು ಆ ಅಮೈನೋ ಆ್ಯಸಿಡನ್ನು ಡ್ರಾಪ್ ಮಾಡಿ ಹೋಗುತ್ತೆ. ಸೊ ಹಿಯರ್ ವಿ ಹ್ಯಾವ್ ಟು ಡ್ರಾ ಒನ್ ಮೋರ್ ಅಮೈನೋ ಆ್ಯಸಿಡ್, ಒನ್ ಮೋರ್ tRNA. ನಾವು ಈ tRNAಗೆ ಕಾಂಪ್ಲಿಮೆಂಟರಿ ಏನಿದೆ ಇಲ್ಲಿ AAA ಇದೆ. ಆ್ಯಂಡ್ ದಿಸ್ ಈಸ್ ಕ್ಯಾರಿಂಗ್ ಆ್ಯನ್ ಅಮೈನೋ ಆ್ಯಸಿಡ್. ಯಾವುದು ಅದು? ಫಿನೈಲ್ ಅಲನೈನ್. ಶಾರ್ಟ್ ಫಾರ್ಮಲ್ಲಿ ಬರೆದಿದ್ದೀನಿ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಬಿಕಾಸ್ ಯು ಇಟ್ ಕೋಡ್ಸ್ ಫಾರ್ ಫಿನೈಲ್ ಅಲನೈನ್. ನಾನು ಏನಂತ ಹೇಳಿದ್ದೆ ಈ ಸ್ಟೆಪ್ಪಲ್ಲಿ ನೆನ್ಪಿಟ್ಕೋಬೇಕು. ಈ ಸ್ಟೆಪ್ಪಲ್ಲಿ ಏನಂತ ಹೇಳಿದ್ದೆ, ಯಾವಾಗಲಾದರೂ ಆಗಲಿ tRNA ಬಂದು mRNAಗೆ ಅಟ್ಯಾಚ್ ಆಯಿತು ಅಂತಂದರೆ, ಅಮೈನೋ ಆ್ಯಸಿಡನ್ನು ತೊಗೊಂಡು ಬಂದು ಅಟ್ಯಾಚ್ ಆಯಿತು ಅಂದರೆ ಅದಕ್ಕೆ ಯಾರು ಬೇಕು? GTP ಮತ್ತು ಇಲ್ಲಿ ಇನಿಷಿಯೇಷನ್ ಫ್ಯಾಕ್ಟರ್ಸ್ ಬೇಕಿತ್ತು, ಬಟ್ ಇಲ್ಲಿ ಎಲಾಂಗೇಷನ್ ಫ್ಯಾಕ್ಟರ್ಸ್ ಬೇಕಾಗುತ್ತೆ. ಯಾಕಂದರೆ ಇದು ಎಲಾಂಗೇಷನ್ ಸ್ಟೆಪ್ ಅಲ್ವಾ. ಸೊ ಇಲ್ಲಿಯೂ ಕೂಡ ಒಂದು tRNA ಬಂತು. ಪ್ರತಿ ಸತಿ tRNA ಬರಬೇಕಾದ್ರೆ ಅದಕ್ಕೆ GTP ಪ್ಲಸ್ ಇಲ್ಲಿ ಇನಿಷಿಯೇಷನ್ ಫ್ಯಾಕ್ಟರ್ಸ್ಗಳು ಬೇಕಾಗ್ತವೆ. ಇಲ್ಲಿ ಇನಿಷಿಯೇಷನ್ ಫ್ಯಾಕ್ಟರ್ ಇತ್ತು, ಇಲ್ಲಿ ಎಲಾಂಗೇಷನ್ ಫ್ಯಾಕ್ಟರ್ಸು ಬೇಕಾಗುತ್ತೆ. ಈ ಫ್ಯಾಕ್ಟರ್ಸ್ಗಳಂದರೆ ಏನು? ದೇ ಆರ್ ಜಸ್ಟ್ ನಥಿಂಗ್ ಬಟ್ ಸಮ್ ಕೈಂಡ್ ಆಫ್ ಪ್ರೋಟೀನ್, ಸಮ್ ಕೈಂಡ್ ಆಫ್ ಮಾಲಿಕ್ಯೂಲ್ಸ್ ಇದ್ದಂಗೆ. ಅವು ಏನು ಮಾಡ್ತವೆ? ಈ ರೂಟನ್ನು ಅಸಿಸ್ಟ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತವೆ ಅಂತ ತಿಳ್ಕೊಬೋದು ನೀವು. ಗೊತ್ತಾಯ್ತಾ? ಸೊ ಎಲಾಂಗೇಷನ್ ಸ್ಟೆಪ್ನಲ್ಲಿ ಏನಾಗುತ್ತೆ, ಎ ಸೈಟ್ನಲ್ಲಿ ಯಾವುದು ಟ್ರಿಪ್ಲೆಟ್ ಕೋಡಾನ್ ಇದೆ ಅದಕ್ಕೆ ಅನುಗುಣವಾದಂತಹ tRNA GTP ಮತ್ತು ಎಲಾಂಗೇಷನ್ ಫ್ಯಾಕ್ಟರ್ಸನ್ನು ಯೂಸ್ ಮಾಡಿಕೊಂಡು ಇಲ್ಲಿ ಬಂದು ಅಟ್ಯಾಚ್ ಆಗುತ್ತೆ. ನಾವು ಸಿ ಹಿಯರ್,
ಇಲ್ಲೊಂದು ಅಮೈನೋ ಆ್ಯಸಿಡ್ ಇದೆ, ಇಲ್ಲೂ ಒಂದು ಅಮೈನೋ ಆ್ಯಸಿಡ್ ಇದೆ. ಸೊ 2 ಅಮೈನೋ ಆ್ಯಸಿಡ್ಸ್ಗಳಿದ್ದು ಅಂತಂದರೆ ಮಧ್ಯದಲ್ಲಿ ಏನು ಫಾರ್ಮ್ ಆಗಬೇಕು, ಮಧ್ಯದಲ್ಲಿ ಪೆಪ್ಟೈಡ್ ಬಾಂಡು ಫಾರ್ಮ್ ಆಗಬೇಕು. ಪೆಪ್ಟೈಡ್ ಬಾಂಡ್ ಫಾರ್ಮ್ ಆಗಬೇಕು ಅಂತಂದರೆ ಇಲ್ಲಿ ಒಂದು ಎನ್ಸೈಮದ್ದು ಅವಶ್ಯಕತೆ ಇದೆ. ಯಾವುದದು ಎನ್ಸೈಮು? ಜಸ್ಟ್ ರಿಮೆಂಬರ್ ದಿಸ್ ಎನ್ಸೈಮ್ ವಿ ಕಾಲ್ ಇಟ್ ಆ್ಯಸ್ ಪೆಪ್ಟಿಡೈಲ್ ಟ್ರಾನ್ಸ್ಫರೇಸ್ ಅಂತ ಕರೀತಾರೆ, ಟ್ರಾನ್ಸ್ಫರೇಸ್. ಓಕೆ, ಇವಾಗ ಒಂದು ಟ್ವಿಸ್ಟ್ ಇದೆ ಇಲ್ಲಿ. ವಾಟ್ ಈಸ್ ದಿಸ್ ಪೆಪ್ಟಿಡೈಲ್ ಟ್ರಾನ್ಸ್ಫರೇಸ್? ನಾವು ಸಿ ಹಿಯರ್, ಈ ಪಾರ್ಟನ್ನು ತಗೊಳ್ಳಿ. ಸ್ಮಾಲರ್ ಪಾರ್ಟ್ ಆಫ್ ದ ಸಬ್ ಯೂನಿಟು ಫಸ್ಟ್ ಇಲ್ಲಿ ಅಟ್ಯಾಚ್ ಆಗಿತ್ತು ಅಂತ ನಾವು ಹೇಳಿದ್ವಿ. ಈ ಲಾರ್ಜರ್ ಪಾರ್ಟ್ ಆಫ್ ದ ಸಬ್ ಯೂನಿಟ್ ಇದೆಯಲ್ಲ, ಇದ್ರ ಒಳಗಡೆ ಏನಿದೆ, ಇದ್ರ ಒಳಗಡೆ RNA ಮತ್ತು ಪ್ರೋಟೀನ್ಸ್ಗಳೇ ಇದ್ದಾವೆ. ಹೌದಾ? ಅಲ್ಟಿಮೇಟ್ಲಿ ರೈಬೋಸೋಮ್ಸ್ ಅಂದರೆ RNAಗಳನ್ನೇ ಹೊಂದಿರ್ತವೆ. ಈ ಲಾರ್ಜರ್ ಸಬ್ ಯೂನಿಟನ್ನು ನೋಡಿದರೆ ಪ್ರೋಕ್ಯಾರಿಯೋಟ್ಸ್ನಲ್ಲಿ 23S RNA ಇರುತ್ತೆ. ಐ ಹೋಪ್ ನೀವು ರೈಬೋಸೋಮ್ ಈ ಪಾಯಿಂಟಿಗೆ ಸ್ಟ್ರಕ್ಚರ್ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಇದೇ ಚಾಪ್ಟರ್ದು ಕೆಲವೊಂದು ಪ್ರೀವಿಯಸ್ ವಿಡಿಯೋಗಳಲ್ಲಿ ಈ ಪಾಯಿಂಟನ್ನು ಅಗೇನ್ ನಾವು ಡಿಸ್ಕಸ್ ಕೂಡ ಮಾಡಿದ್ದೀವಿ. ವಾಟ್ ಐ ಆಮ್ ಸೇಯಿಂಗ್ ಹಿಯರ್, ಲಾರ್ಜರ್ ಸಬ್ ಯೂನಿಟ್ ಆಫ್ ದ ರೈಬೋಸೋಮ್ಸ್ನಲ್ಲಿ ಇಲ್ಲಿ 23S RNA ಇರುತ್ತೆ. ಈ ಕಡೆ ನಮಗೆ 28S RNA ಇರುತ್ತೆ. ಇಲ್ಲಾಕೆ RNA ಬಂತು? ಯಾಕಂತಂದರೆ ರೈಬೋಸೋಮಲ್ RNAಗಳನ್ನೇ ರೈಬೋಸೋಮ್ಸ್ಗಳನ್ನು ಫಾರ್ಮ್ ಮಾಡಿರ್ತವೆ ಆಬ್ವಿಯಸ್ಲಿ. ನಾವು ದಿಸ್ 23S RNA ಅಂದರೆ ಏನಿದೆ? ಇದು ಒಂದು ಚೈನಿಗೆ, ಹೌದಾ? 5' to 3' ಚೈನ್ ಇರುತ್ತೆ, ನ್ಯೂಕ್ಲಿಯೋಟೈಡ್ಸ್ ಇರ್ತವೆ. ಇಲ್ಲಿಯೂ ಕೂಡ ಒಂದು ಚೈನ್ ಇರುತ್ತೆ, ನ್ಯೂಕ್ಲಿಯೋಟೈಡ್ಸ್ ಇರ್ತವೆ. ಇದನ್ನು ನಾವು RNA ಹೇಳ್ತಾ ಇದ್ದೀವಿ. ಇದಕ್ಕೆ 23S ಅಂತ ಕೊಟ್ಟಿದ್ದೀವಿ, ಯಾಕಂದರೆ 23 ಪಾಯಿಂಟಿಗೆ ಅದು ಸೆಡಿಮೆಂಟೇಷನ್ ಆಗಿತ್ತು ಅಂತ. ಇಲ್ಲಿ 28th ಲೆವೆಲಿಗೆ ಅದು ಸೆಡಿಮೆಂಟೇಷನ್ ಆಗಿತ್ತು ಅಂತ. ಈಸಿ ಲ್ಯಾಂಗ್ವೇಜ್ನಲ್ಲಿ ನಿಮ್ಗೆ ಗೊತ್ತಾಗಬೇಕು ಅಂದರೆ. ಸೊ ದಿಸ್ 23S RNA in case of prokaryotes it is nothing but a peptidyl transferase. ಸೊ ಈ ಲಾರ್ಜರ್ ಸಬ್ ಯೂನಿಟ್ನಲ್ಲಿ ಇರುವಂತಹ ಏನು RNA ಇದೆ, ಈ RNA ಬಾಂಡ್ ಫಾರ್ಮೇಷನ್ನಿಗೆ ಹೆಲ್ಪ್ ಮಾಡುತ್ತೆ. ಅದರ ಹೆಸರು ಪೆಪ್ಟಿಡೈಲ್ ಟ್ರಾನ್ಸ್ಫರೇಸ್. ಅದು ಆ್ಯಕ್ಚುಲ್ ಆಗಿ ಇರೋದೇನು 23S RNA. ಇದೇ ಸ್ಟೆಪ್ಪು ಯೂಕ್ಯಾರಿಯೋಟ್ಸ್ನಲ್ಲಿ ಆಗ್ತಾ ಇತ್ತು ಅಂತಂದರೆ ಅಲ್ಲಿರುವಂತಹ 28S RNA ಇದೆಯಲ್ಲ, ಇಫ್ ಯು ಇಮ್ಯಾಜಿನ್ ದಿಸ್ ಇಸ್ 28S RNA. ಈ RNA ಎನ್ಸೈಮ್ ಥರ ಆ್ಯಕ್ಟ್ ಮಾಡಿ ಇಲ್ಲಿ ಬಾಂಡ್ ಫಾರ್ಮನ್ನು ಮಾಡುತ್ತೆ. ಸೊ RNAಗಳು ಸ್ಟ್ರಕ್ಚರನ್ನು ಫಾರ್ಮ್ ಮಾಡೋದು ಅಲ್ಲದೇ ಕೆಲವೊಂದು ಬಾರಿ ಎನ್ಸೈಮ್ ಥರ ಕೂಡ ಅವು ಆ್ಯಕ್ಟ್ ಮಾಡ್ತವೆ. ಯಾವ ರೀತಿಯಾದಂತಹ ಎನ್ಸೈಮ್ ಇಲ್ಲಿ ಆ್ಯಕ್ಟ್ ಮಾಡ್ತಿರೋದು? 2 ಅಮೈನೋ ಆ್ಯಸಿಡ್ಸ್ಗಳ ಮಧ್ಯೆ ಪೆಪ್ಟೈಡ್ ಬಾಂಡನ್ನು ಫಾರ್ಮ್ ಮಾಡ್ತಾ ಇದ್ದಾವೆ. ಸೊ ಪ್ರೋಕ್ಯಾರಿಯೋಟ್ಸ್ ಇತ್ತು ಅಂತಂದರೆ 23S RNA ಆ್ಯಕ್ಟ್ಸ್ ಆ್ಯಸ್ ಎ ಪೆಪ್ಟಿಡೈಲ್ ಟ್ರಾನ್ಸ್ಫರೇಸ್. ಯೂಕ್ಯಾರಿಯೋಟ್ಸ್ ಇತ್ತು ಅಂದರೆ 28S RNA ಆ್ಯಕ್ಟ್ಸ್ ಆ್ಯಸ್ ಎ ಪೆಪ್ಟಿಡೈಲ್ transferase enzyme, and this enzyme it forms the peptide bond between the amino acid. ಎಲ್ಲಿದ್ದಾವೆ ಇವು RNAಗಳು? ಇದೇನು ರೈಬೋಸೋಮ್ಸ್ನಲ್ಲಿ ನಡೀತಾ ಇದೆಯಲ್ಲ ಪ್ರೋಸೆಸ್ಸು, ಆ ರೈಬೋಸೋಮದ್ದು ಲಾರ್ಜರ್ ಪಾರ್ಟ್ನಲ್ಲಿನೇ RNAಗಳು ಇದ್ದಾವೆ. ಕನ್ಫ್ಯೂಸ್ ಆಗಲೇಬಾರ್ದು. ಇಷ್ಟಂತೂ ನಿಮ್ಗೆ ಗೊತ್ತಿರಬೇಕು. ಸೆಕೆಂಡ್ PUಗೆ ಬಂದಿದ್ದೀರಾ, ಸ್ಟ್ರಕ್ಚರು ಕರೆಕ್ಟಾಗಿ ನಿಮಗೆ ಗೊತ್ತಿರಲೇಬೇಕು, ಅಂದಷ್ಟೇ ಸ್ಟೆಪ್ಸ್ಗಳು ಅರ್ಥ ಆಗ್ತವೆ. ಸೊ ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಪೆಪ್ಟಿಡೈಲ್ ಟ್ರಾನ್ಸ್ಫರೇಸ್ ಅಂದರೆ ಏನು? ಪೆಪ್ಟಿಡೈಲ್ ಟ್ರಾನ್ಸ್ಫರೇಸ್ ಈಸ್ ನಥಿಂಗ್ ಬಟ್ RNA which is present in the larger part of the ribosome. Prokaryotes idre 23S, eukaryotes idre 28S. So this RNA acts as a enzyme here. So ಒಂದು ಅಮೈನೋ ಆ್ಯಸಿಡ್, ದಿಸ್ ಈಸ್ ಒನ್ ಅಮೈನೋ ಆ್ಯಸಿಡ್ ಆ್ಯಂಡ್ ದಿಸ್ ಈಸ್ ಅನದರ್ ಅಮೈನೋ ಆ್ಯಸಿಡ್. ಸೊ ಒಂದು ಅಮೈನೋ ಆ್ಯಸಿಡ್ದು COOH ಗ್ರೂಪ್ ಆ್ಯಂಡ್ ಅದರ ನೆಕ್ಸ್ಟ್ ಅಮೈನೋ ಆ್ಯಸಿಡ್ದು ಏನು ಅಮೈನೋ ಗ್ರೂಪ್ ಇರುತ್ತಲ್ಲ, ಈ ಎರಡೂ ಗ್ರೂಪ್ಗಳ ಮಧ್ಯೆ ಇಲ್ಲಿ CONH ಅನ್ನುವಂತಹ ಪೆಪ್ಟೈಡ್ ಬಾಂಡು ಫಾರ್ಮ್ ಆಗುತ್ತೆ ವಿತ್ ದ ಹೆಲ್ಪ್ ಆಫ್ ದಿಸ್ ಎನ್ಸೈಮ್. ಸೊ ಇಲ್ಲಿ ನಾನು ಏನು ರೆಡ್ ಮಾರ್ಕ್ ಹಾಕಿದ್ದೀನಲ್ಲ, ಅದು ಪೆಪ್ಟೈಡ್ ಬಾಂಡ್ ಅಂತ ನೀವು ತಿಳ್ಕೋಬೇಕು. ಓಕೆ, ಸೊ ಎಲಾಂಗೇಷನ್ನಲ್ಲಿ ನಾವು ಫಸ್ಟ್ ಏನು ಕಲ್ತ್ವಿ ಅಂದರೆ ಎಲಾಂಗೇಷನ್, ಜಸ್ಟ್ ಎ ಮಿನಿಟ್. ಸೊ ಎಲಾಂಗೇಷನ್ ಆಗಬೇಕಾದ್ರೆ ಏನಾಯಿತು, ಎ ಸೈಟ್ನಲ್ಲಿ ಯಾವುದು ಟ್ರಿಪ್ಲೆಟ್ ಕೊಡೋನ್ ಇತ್ತು ಅದರ ಅಕಾರ್ಡಿಂಗ್ಲಿ tRNA ಬಂದು ಇಲ್ಲಿ ನಮಗೆ ಬಾಂಡ್ ಫಾರ್ಮೇಷನ್ ಆಯಿತು. ನಾವು ಸಿ ಹಿಯರ್, ಈ ಫಸ್ಟ್ ಅಮೈನೋ ಆ್ಯಸಿಡ್ ಇದೆಯಲ್ಲ, ಈ ಫಸ್ಟ್ ಅಮೈನೋ ಆ್ಯಸಿಡ್ಡು ಯಾವಾಗ ಅದರ ಪಕ್ಕದಲ್ಲಿರುವಂತಹ ಅಮೈನೋ ಆ್ಯಸಿಡ್ ಜೊತೆ ಪೆಪ್ಟೈಡ್ ಬಾಂಡನ್ನು ಫಾರ್ಮ್ ಮಾಡ್ಕೊಳ್ಳುತ್ತಲ್ಲ, ಆವಾಗದು tRNAಯಿಂದ
ರಿಲೀಸ್ ಆಗಿಬಿಡುತ್ತೆ. ಸೊ TRNA ಒಂದು ಕಡೆ ಅದು TRNAನ ಹಿಡ್ಕೊಂಡೇ ಬಂದಿತ್ತು, ಹೌದಾ. ಈ ಕಡೆಯಿಂದ ಪೆಪ್ಟೈಡ್ ಬಾಂಡ್ ಫಾರ್ಮ್ ಆದಮೇಲೆ ಈ ಅಮೈನೋ ಆ್ಯಸಿಡಿಗೆ TRNAದು ಅವಶ್ಯಕತೆ ಮುಗಿದು ಹೋಯಿತು. ಅದು ಹೇಳುತ್ತೆ ಓಕೆ ನಿನ್ನ ಕೆಲಸ ಮುಗೀತು, ನಾನು ನಿನ್ನ ಕಡೆಯಿಂದ ನನ್ನ ಬಾಂಡನ್ನು ಹೊಳ್ಳಿ ತಗೋತಾ ಇದ್ದೀನಿ ಅಂತ. ಸೊ ದಿಸ್ TRNA ಇಸ್ ಫ್ರೀ ನೋ, ಅದು ಹೋಗ್ಬಿಡುತ್ತೆ. ಈ ಅಮೈನೋ ಆ್ಯಸಿಡ್ಡು ಯಾರು ಸಹಾಯ ತೊಗೊಂಡಿದೆ, ಅದ್ರ ನೆಕ್ಸ್ಟ್ ಇರುವಂತಹ ಅಮೈನೋ ಆ್ಯಸಿಡ್ ಜೊತೆ ಪೆಪ್ಟೈಡ್ ಬಾಂಡನ್ನು ಫಾರ್ಮ್ ಮಾಡಿಕೊಂಡು ಕೂತ್ಕೊಂಡಿದೆ. ಸೊ ಇಲ್ಲಿಗೇನಾಯಿತು, ನಮಗೆ ಈ TRNA ಇದೆಯಲ್ಲ, ಇಷ್ಟು ಪ್ರೊಸೆಸ್ ಆಯ್ತು ಅಂತ ಇಟ್ಕೊಳ್ಳಿ. ಇಷ್ಟು ಪ್ರೊಸೆಸ್ ಆದಮೇಲೆ ಈ ರೈಬೋಸೋಮ್ ಏನು ಮಾಡುತ್ತೆ ಅಂತಂದರೆ, ಈ ಥರ ರೈಬೋಸೋಮ್ ಇತ್ತಲ್ಲ, 3 ನ್ಯೂಕ್ಲಿಯೋಟೈಡನ್ನ ಅದು ಮತ್ತೆ ರೀಡ್ ಮಾಡುತ್ತೆ ನೆಕ್ಸ್ಟು. ಸೊ ಈ ರೈಬೋಸೋಮು ಮುಂದಕ್ಕೆ ಹೋದಂಗೆ mRNA ಹಿಂದಕ್ಕೆ mRNA ಹಿಂದಕ್ಕೆ ಬಂತು ಅಂತಂದರೆ, ಇಲ್ಲಿ ನಾವು ಏನೇನು ಸೈಟ್ ಹೇಳಿದ್ವಲ್ಲ, ದಿಸ್ ಈಸ್ A ಸೈಟ್, ದಿಸ್ ಈಸ್ P ಸೈಟ್ ಆ್ಯಂಡ್ ದಿಸ್ ಈಸ್ ಎಕ್ಸಿಟ್ ಪಾಯಿಂಟ್. ಸೊ ಇದು ಮುಂದೆ ಹೋಯಿತು ಅಂತಂದರೆ ರೈಬೋಸೋಮ್, ರಿಮೆಂಬರ್ ಲೋವರ್ ಪಾರ್ಟು ಮುಂದೆ ಹೋಗುತ್ತೆ, ಮೇಲ್ಗಡೆ ಪಾರ್ಟು ಮುಂದೆ ಹೋಗುತ್ತೆ ಎಟ್ ಎ ಟೈಮು. ಇದು ಎರಡು, ಇದು ಲೋವರ್ ಪಾರ್ಟ್, ಇದು ಲಾರ್ಜರ್ ಪಾರ್ಟ್. ಅಟ್ ಎ ಟೈಮು ಹೀಗೆ 3 ನೆಕ್ಸ್ಟ್ ನ್ಯೂಕ್ಲಿಯೋಟೈಡ್ಸನ್ನು ಅವು ಒಳಗಡೆ ತಗೋತವೆ ಅಥವಾ ರೀಡ್ ಮಾಡ್ತವೆ. ಓಕೆ, ಆ ರೀತಿ ಆಯಿತು ಅಂದರೆ ಎ ಸೈಟ್ನಲ್ಲಿರುವಂತಹ TRNA P ಸೈಟಿಗೆ ಬರುತ್ತೆ, ಹೌದಾ. ಇದು ಮುಂದೆ ಹೋಯಿತು ಅಂದರೆ ನೆಕ್ಸ್ಟ್ Pದಲ್ಲಿರುವಂತಹದ್ದು ಇಗೆ ಬರುತ್ತೆ. ಸೊ ಎಲಾಂಗೇಷನ್ ಆಗಬೇಕಾದ್ರೆ ಒಂದು ಸತಿ ಎ ಸೈಟ್ನಲ್ಲಿ ಇರುವಂತಹ ಕೆಲಸ ಮುಗೀತು ಅಂದರೆ, ಎ ಸೈಟ್ನಲ್ಲಿ ಇರುವಂತಹ ಕೋಡಾನದ್ದು ಕೆಲಸ ಮುಗೀತು ಅಂದರೆ ಅದು ನೆಕ್ಸ್ಟು P ಸೈಟಿಗೆ ಬರುತ್ತೆ, Pದಲ್ಲಿ ಇರೋದು ಈ ಸೈಟಿಗೆ ಬರುತ್ತೆ. ಹಾಗಾದರೆ ಈ ಸೈಟಿಗೆ ಯಾವ್ದು ಬಂತು ಇವಾಗ, ಈ ಸೈಟಿಗೆ ಮಿತ್ ಥಯೋನೈನನ್ನು ತೊಗೊಂಡು ಬಂದಿರುವಂತಹ TRNA ಇವಾಗ ಹಿಂದಕ್ಕೆ ಬರುತ್ತೆ. ನೆಕ್ಸ್ಟ್ ಫಿನೈಲ್ ಅಲನೈನನ್ನು ಹೊಂದಿರುವಂತಹ TRNA ಏನಿದೆಯಲ್ಲ, ಅದು ಅದ್ರ ಹಿಂದಕ್ಕೆ P ಸೈಟಿಗೆ ಬರುತ್ತೆ. ಸೊ ಸ್ಟ್ರಕ್ಚರನ್ನು ನೀವು ಹೆಂಗೆ ತೋರಿಸ್ಬೋದು ಇವಾಗ, ಐ ಹೋಪ್ ನಿಂಗೆ ಇಲ್ಲಿ ಕಾಣಿಸುತ್ತೆ ಇದು ಅಂತ ಅನ್ಕೋತೀನಿ. ದಿಸ್ ಈಸ್ 5', ದಿಸ್ ಈಸ್ 3'. ನಾವು ಇದು ಸ್ವಲ್ಪ ಎನ್ಲಾರ್ಜ್ ಮಾಡಿ ತೋರಿಸೋಣ. ನಾವು ಹಿಯರ್ ಈಸ್ ದ AUG, UUU, ನಾವು ದಿಸ್ ಈಸ್ AUG, UUU. ನೆಕ್ಸ್ಟ್ ನಮಗೆ 3 ನ್ಯೂಕ್ಲಿಯೋಟೈಡ್ಸ್ಗಳು ಇದ್ದಾವೆ ಅಂತ ಇಮ್ಯಾಜಿನ್ ಮಾಡಿ. ಸೊ ನಮ್ಮದು ರೈಬೋಸೋಮು ಇಲ್ಲಿಗೆ ಸ್ಟಾಪ್ ಆಗಿತ್ತಲ್ಲ, UUOU ಆದಮೇಲೆ. ಸೊ ಅದು 3 ನ್ಯೂಕ್ಲಿಯೋಟೈಡ್ಸನ್ನು ರೀಡ್ ಮಾಡ್ತು ಅಂತಂದರೆ ನಾವು ಸ್ಟ್ರಕ್ಚರ್ ವಿಲ್ ಬಿ ಲೈಕ್ ದಿಸ್. ಮೇಲ್ಗಡೆ ನಮಗೆ ಲಾರ್ಜರ್ ಪಾರ್ಟು ಇದೆ ಅಂತ ಇಮ್ಯಾಜಿನ್ ಮಾಡಿ. ಸೊ ಇದೇನಿಲ್ಲಿ ಈ ಇತ್ತಲ್ಲ, ಇದು ಇವಾಗ ಹಿಂದ್ಗಡೆ ಬಂದ್ಬಿಡ್ತು. ಗೊತ್ತಾಗ್ತಿದೆಯಾ ನಿಮಗೆ? ಸೊ ಈ ಯು ಪಾಯಿಂಟ್ವರೆಗೂ ಯು ಪಾಯಿಂಟ್ವರೆಗೂ ಏನು ರೈಬೋಸೋಮ್ಸ್ ಇದ್ದವು ಅವು ಮುಂದ್ಗಡೆ ಮೂವ್ ಆಗಿಬಿಟ್ಟು, ಮುಂದ್ಗಡೆ ಮೂವ್ ಆದವು ಅಂದರೆ ಎಷ್ಟು ನ್ಯೂಕ್ಲಿಯೋಟೈಡ್ಸ್ ಮೂವ್ ಆದವು ಅಲ್ಲಿ? 3 ನ್ಯೂಕ್ಲಿಯೋಟೈಡ್ಸ್ ಮೂವ್ ಆದವು. 3 ನ್ಯೂಕ್ಲಿಯೋಟೈಡ್ಸ್ ಅಂದರೆ ಏನು? ಒಂದು ಟ್ರಿಪ್ಲೆಟ್ ಕೋಡಾನ್ ಅಂತ ಅರ್ಥ. ನಾವು ಫಾರ್ ಎಕ್ಸಾಂಪಲ್ ನೆಕ್ಸ್ಟ್ ನಮಗೆ ಇಲ್ಲಿ ಎ ಎ ಎ ಇದೆ ಅಂತ ಇಮ್ಯಾಜಿನ್ ಮಾಡಿ. ಇದೇ ಇರಬೇಕು ಅಂತಲ್ಲ, ಯಾವುದಾದ್ರೂ ಇರುತ್ತೆ. ನಾವಿಲ್ಲಿ ಈಸಿ ಆಗಲಿ ಅಂತ ಎ ಎ ತೊಗೊಂಡಿದ್ದೀನಿ. ಸೊ ನಾವು ಸಿ ಹಿಯರ್ ಎನ್ಲಾರ್ಜ್ ಮಾಡಿ, ಇಲ್ಲಿ ಎ ಎ ಎ ಇತ್ತಲ್ಲ, ಇಲ್ಲಿವರೆಗೂ ಈ ಸ್ಟೆಪ್ನಲ್ಲಿ ರೈಬೋಸೋಮು ಇನ್ನೂ ಎ ಎ ಎನ್ನು ರೀಡ್ ಮಾಡಿರಲಿಲ್ಲ. ಅದು ಯು 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 ಅನ್ನು ರೀಡ್ ಮಾಡಿ ಅಲ್ಲಿಗೆ ಸ್ಟಾಪ್ ಆಗಿತ್ತು. ಅಲ್ಲಿ ಕೆಲಸ ಮುಗೀತು ಅಂದರೆ ಅದು ರಿಲೇಟೆಡ್ ಅಮೈನೋ ಆ್ಯಸಿಡ್ ಬಂದ ಮೇಲೆ ನೆಕ್ಸ್ಟ್ ರೈಬೋಸೋಮು ಈ ರೀತಿ ಚಕ್ ಆಗಿ ಅದು ಮುಂದೆ 3 ನ್ಯೂಕ್ಲಿಯೋಟೈಡ್ಸನ್ನು ಮೂವ್ ಮಾಡ್ಕೋತು. ಈ ಥರ ಮೂವ್ ಮಾಡ್ಕೊಂಡ್ಮೇಲೆ ಇಲ್ಲೇನಿತ್ತಲ್ಲ ಮಿತ್ ಅಯಾನನ್ನು ಹೊಂದಿರುವಂತಹ TRNA ಅದು ಇವಾಗ ಈ ಪ್ಲೇಸಿಗೆ ಬಂತು. ಓಕೆ, ನೆಕ್ಸ್ಟು ಇದು ಈ ಪ್ಲೇಸಿಗೆ ಬಂತು. ದಿಸ್ ಈಸ್ ಫಸ್ಟ್ ಆ್ಯಂಡ್ ದಿಸ್ ಈಸ್ ಸೆಕೆಂಡ್, ದಿಸ್ ಈಸ್ ಫಸ್ಟ್, ದಿಸ್ ಈಸ್ ಸೆಕೆಂಡ್. ಇಲ್ಲಿ ಮೇಲ್ಗಡೆ ಏನಿದೆ ನಮಗೆ ಫಿನೈಲ್ ಅಲನೈನ್ ಇದೆ. ಸೆಕೆಂಡ್ TRNAಗೆ ಫಿನೈಲ್ ಅಲನೈನ್ ಇದೆ. ಈ ಫಿನೈಲ್ ಅಲನೈನಿಗೆ ಯಾರು ಅಟ್ಯಾಚ್ ಆಗಿದ್ದಾರೆ? ಪೆಪ್ಟೈಡ್ ಬಾಂಡ್ ಮೂಲಕ ಮಿತ್ ಥಯೋನೈನ್ ಅಮೈನೋ ಆ್ಯಸಿಡ್ಡು ಜಾಯ್ನ್ ಆಗಿದೆ. ಇಷ್ಟು ಸ್ಟೆಪ್ ಗೊತ್ತಾಯ್ತಾ? ನಾವು ಸಿ ಹಿಯರ್ ರೈಬೋಸೋಮು ಯಾವಾಗ mRNA ಮೇಲ್ಗಡೆ ಮೂವ್ ಆಗುತ್ತಲ್ಲ ಆ ಪ್ರೊಸೆಸ್ಸನ್ನು ನಾವು ಟ್ರಾನ್ಸ್ಲೋಕೇಶನ್ ಅಂತ ಕರಿತೀವಿ. ರಿಮೆಂಬರ್, ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿ ಬರಿತೀನಿ ನೋಡಿ, ಟ್ರಾನ್ಸ್ಲೋಕೇಶನ್. ಲೊಕೇಶನ್ ಅಂದರೆ ಏನು? ಪ್ಲೇಸ್.
ಟ್ರಾನ್ಸ್ ಅಂದರೆ ಚೇಂಜ್, ಟ್ರಾನ್ಸ್ಫರ್ ಆಗೋದು, ಚೇಂಜ್ ಆಗೋದು ಅಂತ ಹೇಳ್ತೀವಲ್ಲ. ಸೊ ಪ್ಲೇಸನ್ನು ಚೇಂಜ್ ಮಾಡುವಂತಹ ಪ್ರೋಸೆಸ್ ಟ್ರಾನ್ಸ್ಲೋಕೇಶನ್. ಯಾರು ಪ್ಲೇಸನ್ನು ಚೇಂಜ್ ಮಾಡ್ತಾ ಇದ್ದಾರೆ? ರೈಬೋಸೋಮು ಚೇಂಜ್ ಮಾಡ್ತಾ ಇದೆ. ಯಾಕೆ ಚೇಂಜ್ ಮಾಡ್ತಾ ಇದೆ? ಯಾಕೆಂದರೆ ರೈಬೋಸೋಮ್ಗೆ ನೆಕ್ಸ್ಟ್ ಇರುವಂತಹ ಒಂದು ಜೆನೆಟಿಕ್ ಟ್ರಿಪ್ಲೆಟ್ ಕೋಡಾನನ್ನು ರೀಡ್ ಮಾಡೋಕ್ಕಿದೆ. ಸೊ ರೀಡ್ ಮಾಡಬೇಕು ಅಂದರೆ ಫಸ್ಟ್ ಅಲ್ಲಿ ಹೋಗಿ ರೀಚ್ ಆಗಬೇಕಲ್ಲ. ಸೊ ರೈಬೋಸೋಮು mRNA ಮೇಲ್ಗಡೆ ಮೂವ್ ಆಯ್ತಲ್ಲ ಮುಂದಕ್ಕೆ, ಆ ಪ್ರೊಸೆಸ್ಸನ್ನು ಟ್ರಾನ್ಸ್ಲೋಕೇಶನ್ ಅಂತ ಹೇಳ್ತೀವಿ. ಆ್ಯಂಡ್ ವೆರಿ ವೆರಿ ಇಂಪಾರ್ಟೆಂಟ್, ಯಾವಾಗ ರೈಬೋಸೋಮ್ ಮೂವ್ ಆಗುತ್ತಲ್ಲ ಅವಾಗೆಲ್ಲ ಅದಕ್ಕೆ ಎನರ್ಜಿ ಬೇಕೇ ಬೇಕು. ಹೌದು ತಾನೆ? ನಮಗೆ ಮೂವ್ ಆಗೋಕ್ಕೆ ಶಕ್ತಿ ಬೇಕಲ್ವಾ? ಹಾಗೆ ಇಲ್ಲಿಯೂ ಕೂಡ ರೈಬೋಸೋಮ್ಸ್ಗಳಿಗೆ ಮೂವ್ ಆಗಲಿಕ್ಕೆ GTP ಅವಶ್ಯಕತೆ ಇದ್ದೇ ಇರುತ್ತೆ. ಗೊತ್ತಾಯ್ತಾ ನಿಮಗೆ? ಇಲ್ಲಿವರೆಗೂ ಗೊತ್ತಾಯ್ತಾ? ನಾವು ಸಿ ಹಿಯರ್ ನೆಕ್ಸ್ಟ್ ಎ ಅಮೈನೋ ಆ್ಯಸಿಡ್ ಇವಾಗ ಯಾವ ಸೈಟಿಗೆ ಬಂದಿದೆ ಹೇಳಿ? ನೋ, ದಿಸ್ ಈಸ್ ದ ಎ ಸೈಟ್, ದಿಸ್ ಈಸ್ ದ ಪಿ ಸೈಟ್, ದಿಸ್ ಈಸ್ ದ ಇ ಸೈಟ್. ಇ ಸೈಟ್ ಅಂದರೆ ಎಕ್ಸಿಟ್ ಅಂತ ಹೇಳಿದೆ. ಸೊ ಇಲ್ಲಿ ನಮಗೆ tRNA ಏನಿತ್ತಲ್ಲ ಅದು ಈ ಸೈಟಿಗೆ ಬಂದ ತಕ್ಷಣ ಅದು ರೈಬೋಸೋಮನ್ನು ಬಿಟ್ಟು ಹೊರಗಡೆ ಬಂದುಬಿಡುತ್ತೆ. ಓಕೆ, ನನ್ನ ಕೆಲಸ ಮುಗೀತು ಅಂತ. ಸೊ ಫಸ್ಟ್ tRNA ಇವಾಗ ಹೊರಗಡೆ ಬಂತು, ಯಾಕಂದರೆ ಅದು ಎಕ್ಸಿಟ್ ಪಾಯಿಂಟನ್ನು ಎಂಟರ್ ಆಗಿತ್ತು. ಸೊ ಇದು ಹೊರಗಡೆ ಹೋದ್ಮೇಲೆ ಸೆಕೆಂಡ್ ಇರುವಂತಹದ್ದು ಫಸ್ಟ್ ಪ್ಲೇಸಿಗೆ ಬಂತು. ಬಟ್ ಇನ್ನೂ ಇದು ಹಾಗೆ ಇದೆ, ನೆನ್ಪಿಟ್ಕೊಳ್ಳಿ. ಎರಡನ್ನೂ ಎಕ್ಸಿಟ್ ಮಾಡಬೇಡಿ. ಎಕ್ಸಿಟ್ ಪಾಯಿಂಟಿಗೆ ಬಂದಿರೋದು ಒಂದೇ ಒಂದು tRNA ಅಷ್ಟೇ. ನಾವು ಸಿ ಹಿಯರ್ ಎ ಕೋಡ್ಸ್ ಫಾರ್ ಲೈಸಿನ್. ಹೌದಾ? ಸೊ ಈ ಲೈಸಿನನ್ನು ಹೊಂದಿರುವಂತಹ ಒಂದು tRNA ಇಲ್ಲಿ ಇದೆ. ಸೊ ಇಲ್ಲಿ ಎ ಇದೆ ಅಂತಂದರೆ ಇಲ್ಲಿ ಏನಾಗಬೇಕು? ಯು ಆ್ಯಂಟಿಕೋಡಾನ್ ಇರುತ್ತೆ. ಸೊ ಈ tRNA ಹೇಳುತ್ತೆ ಇವಾಗ ಓಕೆ ಇವಾಗ ನನ್ನ ಟರ್ನ್ ಇದೆ, ಯಾಕಂದರೆ ನಾನೇನು ಅಮೈನೋ ಆ್ಯಸಿಡನ್ನು ಹಿಡ್ಕೊಂಡಿದ್ದೀನಿ ಅದರದ್ದು ಕೋಡಾನು ರೀಡ್ ಆಗಿದೆ ಅಂತ. ನೋ ದಿಸ್ tRNA ಇಟ್ ವಿಲ್ ಸ್ಟಾರ್ಟ್ ಮೂವಿಂಗ್ ಟುವರ್ಡ್ಸ್ ದ ಸೈಟ್ ಆಫ್ ಪ್ರೋಟೀನ್ ಸಿಂಥೆಸಿಸ್. ಸೊ ದಿಸ್ tRNA, ಇದು ಫಸ್ಟ್ tRNA ಇತ್ತು, ಇದು ಸೆಕೆಂಡು, ಇದು ಥರ್ಡ್. ನಾವು ದಿಸ್ tRNA ವಿಲ್ ಕಮ್ ಆ್ಯಂಡ್ ಅಕ್ಯುಪೈ ದಿಸ್ ಪ್ಲೇಸ್. ಆ್ಯಂಟಿಕೋಡಾನ್ ಏನಿದೆ ಇಲ್ಲಿ? ಯು ಇದೆ. Now this is the third tRNA. ಇದರ ಮೇಲ್ಗಡೆ ಯಾವುದಿದೆ ಇವಾಗ? ಅಮೈನೋ ಆ್ಯಸಿಡ್ಡು ಲೈಸಿನ್ ಇದೆ. ಸೊ ಅಗೇನ್ ಈ ಅಮೈನೋ ಆ್ಯಸಿಡ್ಡು ಮತ್ತು ಈ ಅಮೈನೋ ಆ್ಯಸಿಡ್ಡು ಹತ್ತಿರಕ್ಕೆ ಬಂದ ತಕ್ಷಣ ಈ ಲಾರ್ಜರ್ ಸಬ್ಯೂನಿಟ್ನಲ್ಲಿ ಇರುವಂತಹ RNA ಏನು ಮಾಡ್ತು? ಮತ್ತೆ ಒಂದು ಬಾಂಡನ್ನು ಫಾರ್ಮ್ ಮಾಡ್ತು. ಸೊ ಇವಾಗ ಫಿನೈಲ್ ಅಲೆನೈನು ಈ ಕಡೆ ಬಾಂಡನ್ನು ಫಾರ್ಮ್ ಮಾಡಿದ ತಕ್ಷಣ ಅದು tRNA ಜೊತೆ ಇರುವಂತಹ ಬಾಂಡನ್ನು ಬ್ರೇಕ್ ಮಾಡ್ಕೊಂಡ್ಬಿಡ್ತು. ಸೊ ಇವಾಗ ನಮ್ಮದು ಈ tRNA ಫ್ರೀ ಆಯಿತು. ಸಿ ಎಷ್ಟು ನೀಟಾಗಿ ಪ್ರೊಸೆಸ್ಸು ನಡೀತಾ ಇದೆ ಅಂತ ನೋಡಿ. ಸೊ ಈ ಕಡೆ ಬಾಂಡ್ ಫಾರ್ಮೇಷನ್ ಆಯಿತು ಅಂದರೆ ಈ ಕಡೆ tRNA ಅನ್ನೋದು ಬಿಟ್ಬಿಡುತ್ತೆ. ಓಕೆ, ನಿನ್ನ ಕೆಲಸ ಮುಗೀತು, ನೀವಾಗ ಹೋಗ್ಬೋದು ಅಂತ. ನೆಕ್ಸ್ಟ್ ಏನಾಗುತ್ತೆ ಹೇಳಿ? ಈ ರೈಬೋಸೋಮು ಅಗೇನ್ ಮತ್ತೆ ನೆಕ್ಸ್ಟ್ 3 ನ್ಯೂಕ್ಲಿಯೋಟೈಡ್ಸನ್ನು ಒಳಗಡೆ ತಗೊಳುತ್ತೆ. ನ್ಯೂಕ್ಲಿಯೋಟೈಡ್ಸ್ನಷ್ಟು ಮೂವ್ ಆಗುತ್ತೆ. ಸೊ ಅದು ಮೂವ್ ಆದ ತಕ್ಷಣ ಇದೇನಿದೆಯಲ್ಲ tRNA ಇದು ಯಾವಾಗ ಈ ಸೈಟಿಗೆ ಬರುತ್ತೆ, ಒಂದೊಂದು ಸೈಟು ಹಿಂದಕ್ಕೆ ಬರ್ತಾ ಹೋಗ್ತವೆ. ಸೊ ಹೊಸದೇನು ನ್ಯೂಕ್ಲಿಯೋಟೈಡ್ಸ್ ಇದ್ದಾವೆ, ರಿಮೆಂಬರ್, ಹೊಸ ನ್ಯೂಕ್ಲಿಯೋಟೈಡ್ಸ್ಗಳು ಯಾವ ಸೈಟನ್ನು ಅಕ್ಯುಪೈ ಮಾಡ್ತವೆ? ಆಲ್ವೇಸ್ ಎ ಸೈಟನ್ನು ಅಕ್ಯುಪೈ ಮಾಡ್ತವೆ. ಹೊಸದಾಗಿ ಬರುವಂತಹ tRNAಗಳು ಯಾವ ಸೈಟನ್ನು ಅಕ್ಯುಪೈ ಮಾಡ್ತವೆ? ಅವು ಕೂಡ ಎ ಸೈಟನ್ನೇ ಅಕ್ಯುಪೈ ಮಾಡ್ತವೆ. ಸೊ ಪಿ ಸೈಟು ಯಾವತ್ತೂ ಎಂಗೇಜ್ ಆಗಿರುತ್ತೆ. ಪಿ ಸೈಟ್ ಇದೆಯಲ್ಲ, ಲಾರ್ಜರ್ ಪಾರ್ಟ್ ಆಫ್ ರೈಬೋಸೋಮದ್ದು, ಅದು ಯಾವತ್ತೂ ಅಕ್ಯುಪೈ ಇರುತ್ತೆ. ಎಲ್ಲಿ ಎಂಟರ್ ಎಕ್ಸಿಟ್ ಆಗ್ತಿರೋದು? ಈ ಕಡೆಯಿಂದ ಎಂಟರ್, ಈ ಕಡೆಯಿಂದ ಎಕ್ಸಿಟ್. ಹೊಸದಾಗಿ ಬಂದರೆ ಎ ಸೈಟಿಗೆ ಬರ್ತವೆ, ತಮ್ಮ ಕೆಲಸ ಮುಗಿದ್ಮೇಲೆ ಈ ಸೈಟಿಗೆ ಬಂದು ಎಕ್ಸಿಟ್ ಆಗ್ತವೆ. ನಂಗೆ ಎಷ್ಟು ಸಾಧ್ಯ ಇದೆಯೋ ಅಷ್ಟು ಈಸಿ ವೇನಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಹೋಪ್ ಯು ಆರ್ ಗೆಟಿಂಗ್ ದ ಪಾಯಿಂಟ್ ಹಿಯರ್. ಸೊ ಇಲ್ಲೇನಾಯಿತು, ನಮಗೆ ನೆಕ್ಸ್ಟ್ ಕೋಡಾನು ರೀಡ್ ಆಗಿ tRNA ಬಂದು ಹೊಸದಾದಂತಹ ಒಂದು ಬಾಂಡ್ ಫಾರ್ಮೇಷನ್ ಆಯಿತು. ಸೊ ಈ ರೀತಿಯಾಗಿ ಎಷ್ಟು ಕೋಡಾನ್ಸ್ಗಳು ಇದಾವಲ್ಲ ಇಲ್ಲಿ, ಟ್ರಿಪ್ಲೆಟ್ ಕೋಡಾನ್ಸ್ಗಳು, ಅದನ್ನು ರೈಬೋಸೋಮು ರೀಡ್ ಮಾಡ್ತಾ ಹೋಗುತ್ತೆ. ಅದು ರೀಡ್ ಮಾಡ್ತಾ ಹೋದಂಗೆ ಇಲ್ಲಿರುವಂತಹ ಕೋಡಾನ್ಸ್ ಅಕಾರ್ಡಿಂಗ್ಲಿ tRNAಗಳು ಬಂದು ಅವತರ ಅಮೈನೋ ಆ್ಯಸಿಡ್ಗಳನ್ನು ಇಲ್ಲಿ ಬಿಟ್ಟು ಹೋಗಲಿಕ್ಕೆ ಸ್ಟಾರ್ಟ್ ಮಾಡ್ತವೆ. ಓಕೆ, ಇಲ್ಲಿವರೆಗೂ ಗೊತ್ತಾಯ್ತಾ? ಯು ಕ್ಯಾನ್ ಟೇಕ್ ದ ಸ್ಕ್ರೀನ್ಶಾಟ್. ಓಕೆ, ಸೊ ಈ ಪಾರ್ಟ್ ಸ್ವಲ್ಪ ನಿಮಗೆ ಹತ್ತಿರದಲ್ಲಿ ತೆಗೆದಿದ್ದೀನಿ, ಸ್ವಲ್ಪ ಝೂಮ್ ಮಾಡಿ ನೀವು ನೋಡ್ಬೋದು. ನೆಕ್ಸ್ಟ್ ಏನಾಗುತ್ತೆ ಅಂತ ಇಲ್ಲಿ ಆಲ್ಮೋಸ್ಟ್ ಮುಗಿಲಿಕ್ಕೆ ಬಂತು. ಅನದರ್ 3-4 ಸ್ಟೆಪ್ಸ್ನಲ್ಲಿ ಇದನ್ನ ಮುಗಿಸೋಣ. ಓಕೆ, ನಾವು ಸಿ ಹಿಯರ್ ನೆಕ್ಸ್ಟ್ ಏನಾಗುತ್ತೆ ಅಂದರೆ ಎಲಾಂಗೇಷನ್ ಪ್ರೊಸೆಸ್ಸು ಇಲ್ಲಿ
ಕಂಟಿನ್ಯೂ ಆಗ್ತಾ ಇದೆ. ಸೊ ಇಲ್ಲಿ ನಾನು ಜಿ ಟಿ ಪಿ ಯಾಕೆ ಬರೆದಿದ್ದು ಹೇಳಿ, ಜಿ ಟಿ ಪಿ ನಮಗೆ ಟ್ರಾನ್ಸ್ಲೋಕೇಶನ್ ಆಗಲಿಕ್ಕೂ ಬೇಕು, ಹೊಸ ಟಿ ಆರ್ ಎನ್ ಎಗೂ ಬೇಕು. ಇಲ್ಲಿ ಹೊಸ ಟಿ ಆರ್ ಎನ್ ಎ ಬಂದಿತ್ತಲ್ಲ ಸೆಕೆಂಡು, ಆವಾಗ ಜಿ ಟಿ ಪಿ ಮತ್ತು ಎಲಾಂಗೇಷನ್ ಫ್ಯಾಕ್ಟರು ಯೂಸ್ ಆಗಿತ್ತು. ಇಲ್ಲಿಯೂ ಕೂಡ ಹೊಸ ಟಿ ಆರ್ ಎನ್ ಎ ಬಂತಲ್ಲ, ಇದು ಕೂಡ ಏನಾಗಿರುತ್ತೆ, ಇಲ್ಲಿ ಜಿ ಟಿ ಪಿ ಮತ್ತು ಎಲಾಂಗೇಷನ್ ಫ್ಯಾಕ್ಟರ್ಸನ್ನು ಇಟ್ಕೊಂಡೇ ಬಂದಿರುತ್ತೆ. ಸೊ ಪ್ರತಿಯೊಂದು ಟಿ ಆರ್ ಎನ್ ಎ ಬರಲಿಕ್ಕೂ ಜಿ ಟಿ ಪಿ ಬೇಕು, ಪ್ರತಿ ಸಲ ರೈಬೋಸೋಮ್ ಮೂವ್ ಆಗಲಿಕ್ಕೂ ಜಿ ಟಿ ಪಿ ಬೇಕು. ಗೊತ್ತಾಗ್ತಿದೆಯಾ? ಪ್ರತಿ ಸತೆ ಟಿ ಆರ್ ಎನ್ ಎ ಬರಲಿಕ್ಕೂ ಜಿ ಟಿ ಪಿ ಬೇಕು, ಎನರ್ಜಿ ಬೇಕು. ಆ ಜಿ ಟಿ ಪಿಯನ್ನು ತೊಗೊಂಡು ಬಂದು ಟಿ ಆರ್ ಎನ್ ಎ ಅಮೈನೋ ಆ್ಯಸಿಡನ್ನು ಡ್ರಾಪ್ ಮಾಡಿದ ಮೇಲೆ ರೈಬೋಸೋಮ್ ಮೂವ್ ಆಗಬೇಕಲ್ಲ, ಮತ್ತೆ ಮುಂದಕ್ಕೆ 3, ಆವಾಗೂ ಅದಕ್ಕೆ ಜಿ ಟಿ ಪಿ ಬೇಕು. ಸೊ ಇಲ್ಲಿ ಈ ಪಾಯಿಂಟ್ ಮುಗಿದ ಮೇಲೆ ಅಗೇನ್ ಜಿ ಟಿ ಪಿಯನ್ನು ಯೂಸ್ ಮಾಡಿಕೊಂಡು ರೈಬೋಸೋಮು ಮತ್ತೆ 3 ತಗೊಳುತ್ತೆ. ಓಕೆ, ಸೊ ಇದು ಲಾಸ್ಟ್ ಸ್ಟೆಪ್ಪಲ್ಲಿ ನಾನು ಈ ರೀತಿ ಸ್ವಲ್ಪ ಎನ್ಲಾರ್ಜ್ ಮಾಡಿ ಬರಿತೀನಿ. ದಿಸ್ ಈಸ್ 5' ಆ್ಯಂಡ್ ದಿಸ್ ಈಸ್ 3' ಆ್ಯಂಡ್ ನಾವು ಇವಾಗ ಎ ಯು ಜಿ ಹೊರಗಡೆ ಬಂತು. ಓಕೆ, ನಾವು ಸಿ ಹಿಯರ್ ದಿಸ್ ಈಸ್ ಎ ಯು ಜಿ. ನೆಕ್ಸ್ಟ್ ಏನಿತ್ತು ನಮ್ಮದು ಯು 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 ಯು. ನೆಕ್ಸ್ಟ್ ಏನಿದೆ ಎ ಎ ಎ ಇದೆ. ಓಕೆ, ಸೊ ಇವಾಗ ಎ ಯು ಜಿ ಏನು ಈ ಸೈಟಿಗೆ ಇತ್ತಲ್ಲ, ರೈಬೋಸೋಮ್ ಮುಂದೆ ಹೋದ್ಮೇಲೆ ಎ ಯು ಜಿ ಕೂಡ ಹೊರಗಡೆ ಬಂದ್ಬಿಡ್ತು. ಸೊ ಇಲ್ಲಿಂದ ನಮ್ಮದು ಸ್ಮಾಲರ್ ಪಾರ್ಟ್ ಆಫ್ ದ ರೈಬೋಸೋಮ್ ಬಂತು. ಸೊ ಅಗೇನ್ 3 ನ್ಯೂಕ್ಲಿಯೋಟೈಡ್ಸ್. ಓಕೆ, ನಾವು ಸಿ ಹಿಯರ್ ಇದು ಇವಾಗ ಲಾರ್ಜರ್ ಪಾರ್ಟ್ ಆಫ್ ದ ರೈಬೋಸೋಮು ಅಟ್ಯಾಚ್ ಆಗಿದೆ. ಸೊ ದಿಸ್ ಈಸ್ ಎ ಸೈಟ್, ಝೂಮ್ ಮಾಡಿ ನೋಡಿ, ದಿಸ್ ಈಸ್ ಎ ಸೈಟ್, ದಿಸ್ ಈಸ್ ಪಿ ಸೈಟ್ ಆ್ಯಂಡ್ ದಿಸ್ ಈಸ್ ಇ ಸೈಟ್. ಯಾವುದು ಆಲ್ರೆಡಿ ನಮಗೆ ಅಕ್ಯುಪೈ ಆಗಿರುತ್ತೆ, ಎ ಎ ಎ ಪಾಯಿಂಟು ಆಲ್ರೆಡಿ ನಮಗೆ ಅಕ್ಯುಪೈ, ಯಾಕಂದರೆ ಇದು ಪಿ ಸೈಟು. ಎ ಎ ಎಗೆ ಯಾವುದಿತ್ತು, ಸಾರಿ ಓಕೆ, ಲೆಟ್ ಇಟ್ ಬಿ, ಇದು ಪಿ ಸೈಟ್ನಲ್ಲಿ ಹಾಗೆ ಇರಲಿ. ಯು ಸೈಟ್ನಲ್ಲಿ ಇರೋದೇನಾಗಿತ್ತಲ್ಲ ಅದು ಫ್ರೀ ಆಗಿತ್ತು. ದಿಸ್ ಈಸ್ ಸೆಕೆಂಡ್, ದಿಸ್ ಈಸ್ ಥರ್ಡ್. ಒಂದನೇದು ಆಲ್ರೆಡಿ ಹೊರಗಡೆ ಹೋಗ್ಬಿಟ್ಟಿದೆ. ಇವಾಗ ಅಮೈನೋ ಆ್ಯಸಿಡ್ ಚೈನನ್ನು ಬರೀರಿ. ಎ ಎ ಎ ಇತ್ತಲ್ಲ, ಅಂದರೆ ಥರ್ಡ್ ಟಿ ಆರ್ ಎನ್ ಎ ಆ್ಯಕ್ಚುಲ್ ಆಗಿ ತಂದಿದ್ದು ಯಾವುದು, ಲೈಸೀನನ್ನು. ಬಟ್ ಆಲ್ರೆಡಿ ಅದು ಹಿಂದ್ಗಡೆ ಫಿನೈಲ್ ಅಲನೈನಿಗೆ ಅಟ್ಯಾಚ್ ಆಗಿತ್ತು, ಫಿನೈಲ್ ಅಲನೈನು ಮಿಥೈನೈನಿಗೆ ಅಟ್ಯಾಚ್ ಆಗಿತ್ತು. ಸೊ ಇಲ್ಲಿ ನಮಗೆ ಚೈನ್ ಬೆಳೀತಾ ಇದೆ. ಯು ಹ್ಯಾವ್ ಟು ಕಾನ್ಸಂಟ್ರೇಟ್ ಹಿಯರ್. ಟಿ ಆರ್ ಎನ್ ಎಗಳು ಒಂದೊಂದೇ ಬಂದು ಮೂವ್ ಆಗ್ತಾ ಅವು ಹೊರಗಡೆ ಹೋಗ್ಬಿಡ್ತವೆ. ಬಟ್ ಅವು ಏನನ್ನು ಬಿಟ್ಟು ಹೋಗ್ತಾ ಇದ್ದಾವೆ, ಅಮೈನೋ ಆ್ಯಸಿಡ್ಸ್ಗಳನ್ನು ಬಿಟ್ಟು ಹೋಗ್ತಾ ಇದ್ದಾವೆ. ನೆಕ್ಸ್ಟ್ ನಮಗೆ ಇಲ್ಲಿ ಇವಾಗ ನೆಕ್ಸ್ಟ್ ಯಾವುದಾದ್ರೂ ಇನ್ನೊಂದು ಕೋಡೋನ್ ತಗೊಳ್ಳಿ. ಯಾವ್ದು ತಗೊಳ್ಳೋಣ, ಈಸಿಯಾಗಿರೋದು. ವಿ ಕ್ಯಾನ್ ಟೇಕ್ ಜಿ ಯು ಜಿ. ಜಿ ಯು ಜಿ ಕೋಡ್ಸ್ ಫಾರ್ ವ್ಯಾಲಿನ್, ಇಫ್ ಐ ಆಮ್ ನಾಟ್ ರಾಂಗ್. ಸೊ ಈ ಜಿ ಯು ಜಿಯನ್ನು ಅಗೇನ್ ನೀವು ಒಂದು ಟಿ ಆರ್ ಎನ್ ಎ ಅದ್ರ ಮೇಲುಗಡೆ ಜಿ ಯು ಜಿ ಅಂದರೆ ನಾನು ವ್ಯಾಲಿನ್ ಅಂತ ಹೇಳಿದೆ. ಸೊ ವ್ಯಾಲಿನ್ ಅಮೈನೋ ಆ್ಯಸಿಡು ಒಂದು ಟಿ ಆರ್ ಎನ್ ಎಗೆ ಅಟ್ಯಾಚ್ ಆಗಿದೆ. ನಾವು ಇವಾಗ ಇದು 4th ಟಿ ಆರ್ ಎನ್ ಎ, ಅದರ ಚಾನ್ಸ್ ಬಂತು. ಅದೇನು ಮಾಡುತ್ತೆ, ನಾವು ದಿಸ್ ಟಿ ಆರ್ ಎನ್ ಎ ಅಗೇನ್ ಯೂಸಿಂಗ್ ಜಿ ಟಿ ಪಿ ಆ್ಯಂಡ್ ಎಲಾಂಗೇಷನ್ ಫ್ಯಾಕ್ಟರ್, ಅದು ಬಂದು ಎ ಸೈಟಿಗೆ ಅಟ್ಯಾಚ್ ಆಗುತ್ತೆ. ದಿಸ್ ಈಸ್ ದ 4th ಟಿ ಆರ್ ಎನ್ ಎ. ಕೆಳಗಡೆ ಏನಿದೆ ಜಿ ಯು ಜಿ ಇತ್ತು ಅಂತಂದರೆ ಜಿಗೆ ಸಿ ಇರುತ್ತೆ, ಯುಗೆ ಎ ಇರುತ್ತೆ, ಅಗೇನ್ ಜಿಗೆ ಸಿ ಆ್ಯಂಟಿಕೋಡಾನ್ಸ್ ಇರುತ್ತೆ. ಮೇಲ್ಗಡೆ ಏನಿದೆ, ಇದಕ್ಕೆ ಮೇಲ್ಗಡೆ ಅಮೈನೋ ಆ್ಯಸಿಡ್ಡು ವ್ಯಾಲಿನ್ ಇದೆ. ಓಕೆ, ಅಗೇನ್ ಈ ಅಮೈನೋ ಆ್ಯಸಿಡ್ ಮತ್ತು ಈ ಅಮೈನೋ ಆ್ಯಸಿಡ್ ಮಧ್ಯೆ ಏನಾಗಬೇಕು, ಪೆಪ್ಟೈಡ್ ಬಾಂಡ್ ಫಾರ್ಮ್ ಆಗಬೇಕು. ಆವಾಗ ಇದೇನು ಟಿ ಆರ್ ಎನ್ ಏನಿದೆಯಲ್ಲ, ಈ ಟಿ ಆರ್ ಎನ್ ಎ ಆವಾಗ ನನ್ನ ಕೆಲಸ ಮುಗೀತು, ನಾನು ಎಕ್ಸಿಟ್ ಪಾಯಿಂಟಿಗೆ ಬಂದಿದ್ದೀನಿ ಅಂತ ಹೊರಗಡೆ ಬಂದುಬಿಡುತ್ತೆ. ಇಲ್ಲಿ ಫಸ್ಟ್ ಟಿ ಆರ್ ಎನ್ ಎ ಹೊರಗಡೆ ಮುಂದಿತ್ತು, ಇಲ್ಲಿ ಸೆಕೆಂಡ್ ಟಿ ಆರ್ ಎನ್ ಎ ಹೊರಗಡೆ ಬಂದುಬಿಡ್ತು. ಸೊ ಈ ಪಾಯಿಂಟ್ ಖಾಲಿ ಆಯಿತು ಅಂತಂದರೆ ನೆಕ್ಸ್ಟ್ ಸ್ಟೆಪ್ ಏನಾಗುತ್ತೆ, ಈ ಟಿ ಆರ್ ಎನ್ ಎಗಳು ಹಿಂದಕ್ಕೆ ಬರ್ತವೆ. ಯಾಕೆ, ರೈಬೋಸೋಮು ಮುಂದಕ್ಕೆ ಹೋಗುತ್ತೆ. ಆವಾಗ ಗೊತ್ತಾಯ್ತಾ ನಿಮಗೆ, ಟಿ ಆರ್ ಎನ್ ಎ ಬಂತು, ಅಮೈನೋ ಆ್ಯಸಿಡ್ ಜೊತೆ ಪೆಪ್ಟೈಡ್ ಬಾಂಡ್ ಆಯಿತು, ಎಕ್ಸಿಟ್ ಪಾಯಿಂಟು ಖಾಲಿ ಆಯಿತು. ಎಕ್ಸಿಟ್ ಪಾಯಿಂಟ್ ಖಾಲಿ ಆಯಿತು ಅಂದರೆ 3 ಇಲ್ಲಿಗೆ ಬರುತ್ತೆ, ಈ ಸೈಟಿಗೆ. 4th ಇರೋದು ಅದ್ರ ಹಿಂದಿನ ಸೈಟಿಗೆ ಬರುತ್ತೆ. ಸೊ ರೈಬೋಸಮ್ ಏನು ಮಾಡ್ತು, ಅಗೇನ್ ಜಿ ಟಿ ಪಿಯನ್ನು ಉಪಯೋಗಿಸ್ಕೊಂಡು ನೆಕ್ಸ್ಟು ಕೋಡಾನನ್ನು ರೀಡ್ ಮಾಡ್ಕೊಳ್ಳುತ್ತೆ. ಗೊತ್ತಾಗ್ತಿದೆಯಾ? ಸೊ ಅದೇ ರೀತಿಯಾಗಿ ಈ ಸ್ಟೆಪ್ಪು ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಅದಕ್ಕೆ ನಾವು ಇದನ್ನ ಎಲಾಂಗೇಷನ್ ಅಂತ ಹೇಳ್ತಿರೋದು. ಸೊ ರೈಬೋಸೋಮು ಮುಂದಕ್ಕೆ ಹೋದಂಗೆ ಅದರದ್ದು ಅಲ್ಲಿರುವಂತಹ ಕೋಡಾನದನ್ನು ಆಧಾರವಾಗಿಟ್ಕೊಂಡು ಅಮೈನೋ ಆ್ಯಸಿಡ್ಸ್ಗಳು ಬಂದು ಈ ಚೈನಿಗೆ ಜಾಯಿನ್ ಆಗ್ತಾ ಹೋಗ್ತವೆ. ಹಾಗಾದರೆ ಮೇಡಮ್ ಎಲ್ಲಿವರೆಗೂ ಜಾಯಿನ್ ಆಗ್ತಾ ಹೋಗ್ತವೆ?
ಪ್ರೀವಿಯಸ್ ವಿಡಿಯೋಗಳಲ್ಲಿ ನಾವು ನಾನ್ಸೆನ್ಸ್ ಕೋಡಾನ್ ಅಥವಾ ಸ್ಟಾಪ್ ಕೋಡಾನ್ಸ್ ಅಥವಾ ಟರ್ಮಿನೇಟರ್ ಕೋಡಾನ್ಸ್ ಅಂತ ಕಲ್ತಿದ್ವಿ. ಯಾವ್ಯಾವುದು? UAA, UAG ಆ್ಯಂಡ್ UGA. ದೀಸ್ ಆರ್ ದ ಸ್ಟಾಪ್ ಕೋಡಾನ್ಸ್. ಎಲ್ಲಿವರೆಗೂ mRNA ಮೇಲೆ ಸ್ಟಾಪ್ ಕೋಡಾನ್ಸ್ ಬರೋದಿಲ್ವೋ ಅಲ್ಲಿವರೆಗೂ ಈ ಪ್ರೋಸೆಸ್ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಅಮೈನೋ ಆ್ಯಸಿಡ್ಸ್ಗಳು ಒಂದೊಂದೇ ಬಂದು ಪೆಪ್ಟೈಡ್ ಬೌಂಡನ್ನು ಫಾರ್ಮ್ ಮಾಡ್ತಾ ಹೋಗ್ತವೆ. tRNAಗಳು ಹಿಂದಕ್ಕೆ ಮೂವ್ ಆಗ್ತಾ ಇವಾಗ ನಾನು A ಸೈಟಿಗಿದ್ದೀನಿ, ಹೊಸದಾಗಿ ಬಂದಂತಹ tRNA. ನನ್ನ ಮೇಲ್ಗಡೆ ಒಂದು ಅಮೈನೋ ಆ್ಯಸಿಡ್ ಇದೆ. ಆ ಅಮೈನೋ ಆ್ಯಸಿಡ್ಡು ಪೆಪ್ಟೈಡ್ ಬೌಂಡನ್ನು ಫಾರ್ಮ್ ಮಾಡ್ಕೊಂಡ ತಕ್ಷಣ, ಹಿಂದ್ಗಡೆ ಇರುವಂತಹ ಅಮೈನೋ ಆ್ಯಸಿಡ್ ಜೊತೆ ಪೆಪ್ಟೈಡ್ ಬೌಂಡನ್ನು ಫಾರ್ಮ್ ಮಾಡ್ಕೊಂಡ ತಕ್ಷಣ ನನ್ನ ಕೈ ಬಿಟ್ಬಿಡ್ತಲ್ಲ, ನಾನು A ಇಂದ Pಗೆ ಬಂದೆ, ಎನ್ನ ಖಾಲಿ ಮಾಡಿದೆ. ಸೊ ಅವಾಗ ರೈಬೋಸೋಮು ಎನ್ನ ಒಳಗಡೆ ತೊಗೊಂಡು ರೀಡ್ ಮಾಡಿ ಹೊಸ tRNA ಬರುತ್ತೆ. ನನ್ನ ಹಿಂದ್ಗಡೆ ಯಾವುದಿತ್ತು? ಈ ಸೈಟ್ ಇತ್ತು. ಈ ಸೈಟು ಖಾಲಿ ಆದ ತಕ್ಷಣ ನಾನು ಈ ಸೈಟಿಗೆ ಬಂದರೆ ಎದಲ್ಲಿ ಇರೋದು ಪಿದಲ್ಲಿ ಬರುತ್ತೆ. ಸೊ ಒಂದು ರೀತಿ ಇದು ಕಂಟಿನ್ಯೂಸ್ ಆಗಿ ಪ್ರೊಸೆಸ್ಸು ನಡೀತಾ ಹೋಗುತ್ತೆ. ರೈಬೋಸೋಮು ಮುಂದಕ್ಕೆ ರೀಡ್ ಮಾಡ್ತಾ ಹೋದಂಗೆ mRNA ಹಿಂದಕ್ಕೆ ಬರ್ತಾ ಮೇಲ್ಗಡೆ ನಮಗೆ ಚೈನ್ ಫಾರ್ಮೇಷನ್ ಆಗ್ತಾ ಇದೆ. ನೌ ಇಮ್ಯಾಜಿನ್ ಯು ಹ್ಯಾವ್ ಅ ಟರ್ಮಿನೇಟರ್ ಕೋಡಾನ್ ಸಮ್ವೇರ್ ಹಿಯರ್. ಎಲಾಂಗೇಷನ್ ಮುಗೀತು ಅಂತ ಅನ್ಕೋತೀನಿ. ನೆಕ್ಸ್ಟ್ ನಮಗೆ ಟರ್ಮಿನೇಷನ್ ಪ್ರೋಸೆಸ್. ಓಕೆ, ಸೊ ಟರ್ಮಿನೇಷನ್ ಪ್ರೋಸೆಸ್ಸಿಗೆ ಸಿ ಹಿಯರ್ 3', ದಿಸ್ ಈಸ್ 5'. ನಾವು AUG. ಇವಾಗ UUU ಹೊರಗಡೆ ಬರುತ್ತೆ. UUU. ಸೊ UU ಹೊರಗಡೆ ಬಂದರೆ AAA ಎಕ್ಸಿಟ್ ಸೈಟಿಗೆ ಬಂತು. ದಿಸ್ ಈಸ್ AAA. ನೆಕ್ಸ್ಟ್ GUG. ಮಧ್ಯದಲ್ಲಿ ಎಷ್ಟೊಂದು ಹಾಗೆ ಕೋಡಾನ್ಸ್ಗಳು ಇದ್ದಾವೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಸಮ್ವೇರ್ ಆನ್ ದ mRNA ಯು ಹ್ಯಾವ್ UAA. ದಿಸ್ ಈಸ್ ಅ ಟರ್ಮಿನೇಟರ್ ಕೋಡಾನ್. ಓಕೆ, ನಾವು ಸಿ ಹಿಯರ್ ಟರ್ಮಿನೇಟರ್ ಕೋಡಾನ್ ಬಂತು ಅಂದರೆ ಇದ್ರ ಮುಂದ್ಗಡೆನೂ ಇಲ್ಲಿ ಎಷ್ಟೊಂದು ಸೀಕ್ವೆನ್ಸ್ಗಳಿದ್ದಾವೆ. ಡೋಂಟ್ ಥಿಂಕ್ ದ್ಯಾಟ್ ಇಲ್ಲಿ ಟರ್ಮಿನೇಟರ್ ಕೋಡಾನ್ ಬಂತು ಅಂತಂದರೆ mRNA ಇಲ್ಲಿಗೆ ಮುಗಿದ್ಬಿಡ್ತು ಅಂತ. mRNA ಇನ್ನೂ ಎಷ್ಟೋ ದೂರ ಇರಲೂಬಹುದು. ಬಟ್ ನಮಗೆ ಮಧ್ಯದಲ್ಲಿನೇ ಟರ್ಮಿನೇಟರ್ ಕೋಡಾನ್ ಸಿಕ್ತು ಅಂತಂದರೆ ಸಿ ಹಿಯರ್ ಇಲ್ಲಿ ಏನೋ ಇದ್ದಾವೆ ಅಂತ ಇಮ್ಯಾಜಿನ್ ಮಾಡಿ. CGU ಅಂತ. ದಿಸ್ 3 ಹ್ಯಾಪನ್, ದಿಸ್ 3 ಮುಗೀತು, ಇದು 3 ಮುಗೀತು, ಇದು 3 ಮುಗೀತು. ಅಗೇನ್ ಯು ಹ್ಯಾವ್ GGG ಅಂತ ತಗೊಳ್ಳೋಣ. GGG ಅಂದರೆ ಗ್ಲೈಸಿನ್ ಅಂತ ಈಸಿಯಾಗಿ ನೆನ್ಪಿಟ್ಕೋಬೋದು. ಅಗೇನ್ ಯು ಹ್ಯಾವ್ UUU ಅಂತ ಅಂದ್ಕೊಳ್ಳಿ. ನಾವು ಈ ರೈಬೋಸೋಮು ಮುಂದ್ಗಡೆ ಮೂವ್ ಆಗ್ತಾ ಈ ಪಾಯಿಂಟ್ವರೆಗೂ ಬಂದುಬಿಟ್ಟಿದೆ. ಓಕೆ, ಅದು ಈ ಪಾಯಿಂಟ್ವರೆಗೂ ಬಂದಿದೆ ಅಂತಂದರೆ ಸಿ ಹಿಯರ್ ಎಷ್ಟು ಅಮೈನೋ ಆ್ಯಸಿಡ್ಗಳು ಫಾರ್ಮ್ ಆಗಿರ್ಬೋದು? 1 ಅಮೈನೋ ಆ್ಯಸಿಡ್, 2, 3, 4, 5 ಆ್ಯಂಡ್ 6. ಸೊ 6 ಅಮೈನೋ ಆ್ಯಸಿಡ್ಸ್ಗಳನ್ನು ನೀವಿಲ್ಲಿ ತೋರಿಸ್ಬೇಕು. ಸೊ ನಮಗೆ ಪಿ ಸೈಟು ಯಾವತ್ತೂ ಎಂಗೇಜ್ ಆಗಿರುತ್ತೆ. UUU ಅಂತಂದರೆ ಏನು? ಇಲ್ಲಿತ್ತಲ್ಲ, UU ಅಂದರೆ ಫಿನೈಲ್ ಅಲನೈನ್. ಫಿನೈಲ್ ಅಲನೈನಿಗೆ ಬಂತು ಅಂದರೆ ಈ ಚೈನನ್ನು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ. ಮ್ಯಾಮ್ ಬೋರ್ ಆಗ್ತಿದೆ ಅಂತ ದಯಮಾಡಿ ಸ್ಟಾಪ್ ಮಾಡಬೇಡಿ. ಕಾನ್ಸೆಪ್ಟ್ ಆಲ್ಮೋಸ್ಟ್ ಮುಗಿಲಿಕ್ಕೆ ಬಂತು ಇವಾಗ. ಸೊ ಇಲ್ಲಿ UUದಿದೆ ಅಂತಂದರೆ ಹಿಂದ್ಗಡೆ ಯಾವ ಅಮೈನೋ ಆ್ಯಸಿಡ್ ಇರಬೇಕು? ಹಿಂದ್ಗಡೆ ಜೆನೆಟಿಕ್ ಕೋಡಾನ್. GG ಅಂದರೆ ಗ್ಲೈಸಿನ್. ಗ್ಲೈಸಿನ್ ಹಿಂದ್ಗಡೆ GUG ವ್ಯಾಲಿನ್. ನೆಕ್ಸ್ಟ್ ವ್ಯಾಲಿನ್ ಹಿಂದ್ಗಡೆ AAA ಲೈಸಿನ್. ಅಗೇನ್ UUU, ಯು ಅಂದರೆ ಅಗೇನ್ ಫಿನೈಲ್ ಅಲನೈನ್ ಆ್ಯಂಡ್ AUG ಅಂತಂದರೆ ಮಿಥಯೋನೈನ್. ಸೊ ನಮ್ಮದು ಚೈನು ಇದನ್ನ ಸ್ಟ್ರೇಟು ತೋರಿಸ್ಬೋದು, ಕೆಲವೊಂದು ಬುಕ್ಕಲ್ಲಿ ಈ ಚೈನನ್ನು ಹಿಂದ್ಗಡೆನೂ ತೋರಿಸ್ಬೋದು, ಕ್ರಾಸ್ ಆಗಿ ತೋರಿಸ್ಬೋದು, ಒಟ್ಟಿನಲ್ಲಿ ಚೈನ್ ತೋರಿಸ್ಬೇಕು. ಸೊ ಇದು ಗ್ಲೈಸಿನ್ನು ನೆಕ್ಸ್ಟ್ ಅಮೈನೋ ಆ್ಯಸಿಡ್ ಜೊತೆ ಪೆಪ್ಟೈಡ್ ಬಾಂಡ್ ಫಾರ್ಮ್ ಆದ ತಕ್ಷಣ ಇದು ಇವಾಗ ಇಲ್ಲಿ ಬಿಟ್ಬಿಡ್ತು. tRNA ಕೆಲಸ ನೀನು ಮುಗೀತು, ನೀ ಹೋಗು ಅಂತ. ನೆಕ್ಸ್ಟು ರೈಬೋಸೋಮು ರೀಡ್ ಮಾಡೋದು UAA ಅನ್ನು. ಇವಾಗ ಯೂಶ್ವಲ್ ಏನಾಗಬೇಕು? ಈ UAA ಯಾವ ಅಮೈನೋ ಆ್ಯಸಿಡನ್ನು ಕೋಡ್ ಮಾಡುತ್ತೆ ಆ tRNA ಬರಬೇಕು. ಬಟ್ ವಿ ನೋ ದ್ಯಾಟ್ UAA, UAG ಆ್ಯಂಡ್ UGA ದೀಸ್ ಆರ್ ದ ಟರ್ಮಿನೇಟರ್ ಕೋಡಾನ್ಸ್. ದ್ಯಾಟ್ ಮೀನ್ಸ್ ಅವು ಯಾವುದೇ ಅಮೈನೋ ಆ್ಯಸಿಡನ್ನು ಕೋಡ್ ಮಾಡೋದಿಲ್ಲ ಅಂತ ನಮಗೆ ಗೊತ್ತಿದೆ. ಸೊ ಯಾವುದೇ ಅಮೈನೋ ಆ್ಯಸಿಡನ್ನು ನಾವು ಕೋಡ್ ಮಾಡಲಿಲ್ಲ ಅಂತಂದರೆ ಅದಕ್ಕೆ ಅನುಗುಣವಾದಂತಹ ಆ್ಯಂಟಿ ಕೋಡಾನನ್ನು ಹೊಂದಿರುವಂತಹ tRNAಗಳು ಇಲ್ಲ. ರಿಮೆಂಬರ್ ದಿಸ್ ಪಾಯಿಂಟ್, ಎಕ್ಸಾಮಲ್ಲಿ ಕೇಳಬಹುದು. ಯಾಕೆ ನಮಗೆ ಟರ್ಮಿನೇಟರ್ ಕೋಡಾನ್ಸ್ ಬಂದ ತಕ್ಷಣ ಟ್ರಾನ್ಸ್ಲೇಷನ್ ಪ್ರೋಸೆಸ್ ಸ್ಟಾಪ್ ಆಗಿಬಿಡುತ್ತೆ? ಯಾಕಂದರೆ
ಒಂದು ಕೋಡಾನ್ ಅಂತಂದರೆ ಅದು ಒಂದು ಅಮೈನೋ ಆ್ಯಸಿಡನ್ನು ಇಂಡಿಕೇಟ್ ಮಾಡಬೇಕು. ಇವಾಗ ಹೆಂಗೆ ಈ ಕೋಡಾನ್ಸ್ಗಳು ಒಂದೊಂದು ಅಮೈನೋ ಆ್ಯಸಿಡನ್ನು ಇಂಡಿಕೇಟ್ ಮಾಡಿದ್ವಲ್ಲ, ಹಾಗೆ ಟರ್ಮಿನೇಟರ್ ಕೋಡಾನು ಆ್ಯಕ್ಚುಲ್ ಆಗಿ ಒಂದು ಅಮೈನೋ ಆ್ಯಸಿಡನ್ನು ಅದು ಇಂಡಿಕೇಟ್ ಮಾಡಬೇಕಿತ್ತು. ಬಟ್ ಟರ್ಮಿನೇಟರ್ ಕೋಡಾನ್ಸ್ಗಳು ಯಾವುದೇ ಅಮೈನೋ ಆ್ಯಸಿಡನ್ನು ಅವು ಇಂಡಿಕೇಟ್ ಮಾಡೋದಿಲ್ಲ, ಜಸ್ಟ್ ಇರ್ತಾವಷ್ಟೇ ಅವ್ರ ಕೆಲಸ, ನನಗೆ ಈ ಅಮೈನೋ ಆ್ಯಸಿಡ್ ರಗಳೆ ಬೇಡ ಅಂತ. ಸೊ ಯಾವುದೇ ಅಮೈನೋ ಆ್ಯಸಿಡು ಅದಕ್ಕಾಗಿ ಸ್ಪೆಸಿಫಿಕ್ ಆಗಿ ಇಲ್ಲ ಅಂತಂದರೆ tRNAಗೆ ಅದರದ್ದು ಯಾವುದೋ ಒಂದು ಅಮೈನೋ ಆ್ಯಸಿಡ್ ಅಂತ ಜಾಯಿನ್ ಆಗೋದೇ ಇಲ್ಲ. ಯಾಕಂದರೆ ಇಟ್ಸೆಲ್ಫ್ ಅದು ಯಾವುದೇ ಅಮೈನೋ ಆ್ಯಸಿಡನ್ನು ಕೋಡೇ ಮಾಡೋದಿಲ್ಲ ಅಂತಂದರೆ ಅದು ಹೋಗಿ ಎಲ್ಲಿಗೆ ಅಟ್ಯಾಚ್ ಆಗಬೇಕು, ಅಲ್ಲಿ ಅಮೈನೋ ಆ್ಯಸಿಡೇ ಇಲ್ಲ ಅಂತಂದರೆ. ಹಾಗಾದರೆ ಇನ್ನೂ ಒಂದು ರೀತಿ ಹೆಂಗೆ ನೆನ್ಪಿಟ್ಕೋಬೇಕು, ಹಾಗಾದರೆ ಈ ಕೋಡಾನ್ಸ್ಗಳಿಗೆ ಆ್ಯಂಟಿ ಕೋಡಾನ್ಸನ್ನು ಹೊಂದಿರುವಂತಹ tRNAಗಳೇ ಇರೋದಿಲ್ಲ ಅಂತಲೂ ಅರ್ಥ. ಇವಾಗ ಆ್ಯಂಟಿ ಕೋಡಾನ್ ಇದೆ ಅಂತಂದರೆ ಏನು, ಮೇಲ್ಗಡೆ ಅಮೈನೋ ಆ್ಯಸಿಡ್ ಚಾರ್ಜ್ ಆಗುತ್ತೆ ಈ 2 ಸ್ಟೆಪ್ಪಲ್ಲಿ ಅಂತ ಅರ್ಥ. ಸೊ ಈ ಟರ್ಮಿನೇಟರ್ ಕೋಡಾನ್ಸ್ಗಳಿಗೆ ಯಾವುದೇ ಅಮೈನೋ ಆ್ಯಸಿಡು ಇಲ್ಲ, ಯಾವುದೇ ಆ್ಯಂಟಿ ಕೋಡಾನ್ಸು ಇಲ್ಲ. ಹಾಗಾಗಿ ಯಾವಾಗ ಟರ್ಮಿನೇಟರ್ ಕೋಡಾನ್ಸ್ಗಳು ಎ ಸೈಟನ್ನು ಅಕ್ಯುಪೈ ಮಾಡ್ತಾವಲ್ಲ, ಆವಾಗ ಯಾವುದೇ tRNAಗಳು ಬರೋದೇ ಇಲ್ಲ. ಸೊ ಎಷ್ಟೋ ತನಕ ಈ ಚೈನು ವೇಟ್ ಮಾಡ್ತಾ ಇರುತ್ತೆ, ನೆಕ್ಸ್ಟ್ ಅಮೈನೋ ಆ್ಯಸಿಡ್ ಯಾವ್ದು ಬರ್ಬೋದು, ಬೌಂಡ್ ಫಾರ್ಮ್ ಮಾಡಬೇಕು, ಚೈನನ್ನು ಎಲಾಂಗೇಟ್ ಮಾಡಬೇಕು ಅಂತ. ಬಟ್ ಅನ್ಫಾರ್ಚುನೇಟ್ಲಿ ಆವಾಗ ಯಾವುದೇ tRNA ಬರೋದಿಲ್ಲ. tRNA ಬದಲಿಗೆ ಇಲ್ಲಿ ರಿಲೀಸಿಂಗ್ ಫ್ಯಾಕ್ಟರ್ಸ್ ಅಂತ ಬರ್ತವೆ. ಇವಾಗ ಹೆಂಗೆ ಇನಿಷಿಯೇಷನ್ ಫ್ಯಾಕ್ಟರ್ಸ್, ಎಲಾಂಗೇಷನ್ ಫ್ಯಾಕ್ಟರ್ಸ್ ಅಂತ ಇತ್ತಲ್ಲ, ಹಾಗೆ ರಿಲೀಸಿಂಗ್ ಫ್ಯಾಕ್ಟರ್ಸ್ 1, 2, 3 ಅಂತ ಇದ್ದಾವೆ. ಫುಲ್ ಡೆಪ್ತಲ್ಲಿ ಬೇಡ ಯಾವ್ದು ಬರುತ್ತೆ ಅಂತ, ಜಸ್ಟ್ ಈ ಪಾಯಿಂಟಿಗೆ NCERT-ನಲ್ಲೂ ಇದೆ, ರಿಲೀಸಿಂಗ್ ಫ್ಯಾಕ್ಟರ್ಸ್ ಅಂತ ಇರ್ತವೆ ಸೈಟೋಪ್ಲಾಸಮ್ನಲ್ಲಿ. ಸೊ ಯಾವಾಗ ಇಲ್ಲಿ ಟರ್ಮಿನೇಟರ್ ಕೋಡಾನ್ಸ್ ಬರ್ತಾವಲ್ಲ, ಆವಾಗ ಇಲ್ಲಿ ರಿಲೀಸಿಂಗ್ ಫ್ಯಾಕ್ಟರ್ಸ್ಗಳು, ದಿಸ್ ಈಸ್ ಅ ರಿಲೀಸಿಂಗ್ ಫ್ಯಾಕ್ಟರ್, ಬಂದು ಅಟ್ಯಾಚ್ ಆಗುತ್ತೆ. ಈ ರಿಲೀಸಿಂಗ್ ಫ್ಯಾಕ್ಟರ್ಸು ಎಷ್ಟು ಸ್ಮಾರ್ಟ್ ಆಗಿದ್ದಾವೆ ಅಂದರೆ, ಸೈಂಟಿಸ್ಟ್ಗಳು ಇವನ್ನೆಲ್ಲ ಹೆಂಗೆ ಕಂಡುಹಿಡಿದ್ರು ಅಂತ ನನಗೆ ಎಷ್ಟು ಕುತೂಹಲ ಅಂದರೆ, ಈ ರಿಲೀಸಿಂಗ್ ಫ್ಯಾಕ್ಟರ್ಸ್ಗಳು ದೇ ಮಿಮಿಕ್ ದ tRNA. ಆ್ಯಕ್ಚುಲಾಗಿ tRNA ಬಂದು ಜಾಯಿನ್ ಆಗಬೇಕಿತ್ತು ಎ ಸೈಟಿಗೆ, ಬಟ್ tRNA ಥರಾನೇ ಇರುವಂತಹ ರಿಲೀಸಿಂಗ್ ಫ್ಯಾಕ್ಟರ್ ಬಂದು ಇಲ್ಲಿ ಅಟ್ಯಾಚ್ ಆಗಿಬಿಡುತ್ತೆ. ಸೊ ಸ್ಟ್ರಕ್ಚರ್ ಆಫ್ ರಿಲೀಸಿಂಗ್ ಫ್ಯಾಕ್ಟರ್ ಸಮ್ವೇರ್ ಅದು tRNA ಥರನೇ ಇರುತ್ತೆ, ಬಟ್ ಅದು tRNA ಅಲ್ಲ, ಯಾಕಂದರೆ ಅಲ್ಲಿ ಆ್ಯಂಟಿ ಕೋಡಾನ್ಸ್ ಇಲ್ಲ, ಅಮೈನೋ ಆ್ಯಸಿಡ್ ಇಲ್ಲ. ಯಾವಾಗ ರಿಲೀಸಿಂಗ್ ಫ್ಯಾಕ್ಟರ್ಸ್ ಬಂತಲ್ಲ, ಮೇಲ್ಗಡೆ ಯಾವುದು ಅಮೈನೋ ಆ್ಯಸಿಡ್ ಇಲ್ಲೇ ಇಲ್ಲ ಈ ಅಮೈನೋ ಆ್ಯಸಿಡ್ಗೆ ಬಾಂಡ್ ಫಾರ್ಮ್ ಮಾಡಲಿಕ್ಕೆ. ಸೊ ಅದು ಏನು ಅಂದ್ಕೊಳ್ಳುತ್ತೆ, ಓಕೆ ಇಲ್ಲಿಗೆ ನನ್ನ ಕೆಲಸ ಮುಗಿದಿರಬಹುದು ಅಂತ, ಇದು ಇಲ್ಲಿಂದ ಬ್ರೇಕ್ ಆಗಿಬಿಡುತ್ತೆ. ಓಕೆ, ಇದು ಬ್ರೇಕ್ ಆಯಿತು ಅಂತಂದರೆ ಅಗೇನ್ ಯೂಸಿಂಗ್ GTP, ಯಾಕಂದರೆ ಎನರ್ಜಿ ಬೇಕೇ ಬೇಕಲ್ಲ ನಮಗೆ. ಸೊ ಎನರ್ಜಿಯನ್ನು ಮತ್ತೆ ಯುಟಿಲೈಸ್ ಮಾಡಿಕೊಂಡು GTP ಎನರ್ಜಿಯನ್ನು ಯುಟಿಲೈಸ್ ಮಾಡಿಕೊಂಡು ಈ ಚೈನ್ ಏನು ಫಾರ್ಮ್ ಆಯ್ತಲ್ಲ, ಈ ಚೈನು ರೈಬೋಸೋಮನ್ನು ಬಿಟ್ಟು ಹೊರಗಡೆ ಬಂದುಬಿಡುತ್ತೆ. ಗೊತ್ತಾಯ್ತಾ ಹೆಂಗೆ ಹೊರಗಡೆ ಬಂತು ಅದು? ಯಾವಾಗ ಎ ಸೈಟಿಗೆ ರಿಲೀಸಿಂಗ್ ಫ್ಯಾಕ್ಟರ್ ಅಟ್ಯಾಚ್ ಆಯ್ತಲ್ಲ, ಅದು ಒಂದು ರೀತಿ ಸ್ಟಿಮ್ಯುಲೇಷನ್ ಇದ್ದಂಗೆ. ನನ್ನ ಮೇಲ್ಗಡೆ ಯಾವುದೇ ಅಮೈನೋ ಆ್ಯಸಿಡ್ ಇಲ್ಲ, ಇಲ್ಲಿಗೆ ನಿಮ್ಮ ಪ್ರೋಸೆಸ್ ಮುಗೀತು, ನಿಮ್ಮ ಚೈನ್ ಇಲ್ಲಿಗೆ ಮುಗೀತು, ನೀವು ಹೊರಗಡೆ ಹೋಗ್ಬೋದು ಅಂತ. ಆವಾಗ ಈ ಚೈನು ಯೂಸಿಂಗ್ GTP ಮಾಲಿಕ್ಯೂಲ್ ಎನರ್ಜಿಯನ್ನು ತಗೊಂಡು ಅವು ರೈಬೋಸೋಮನ್ನು ಬಿಟ್ಟು ಹೊರಗಡೆ ಬಂದುಬಿಡ್ತವೆ. ಸೊ ದಿಸ್ ಪ್ರೋಸೆಸ್ ವಿ ಕಾಲ್ ಇಟ್ ಆ್ಯಸ್ ಅ ಟರ್ಮಿನೇಷನ್. ಸೊ ಈ ಪಾಯಿಂಟಿಗೆ ಟರ್ಮಿನೇಷನ್ ಆಗಿಬಿಡ್ತು. ಟರ್ಮಿನೇಷನ್ ಆದಮೇಲೆ ನಿಮಗೆ ಏನೇನು ಸಿಕ್ತು? ಒಂದು ಅಮೈನೋ ಆ್ಯಸಿಡ್ ಚೈನ್ ಸಿಕ್ಕಿದೆ. ಯಾವ್ಯಾವುದು? MPL, ದೆನ್ ವ್ಯಾಲಿನ್ V, ದೆನ್ G ಆ್ಯಂಡ್ ಫಿನೈಲ್ ಅಲನೈನ್. ಸೊ ಇದು ಒಂದು ಅಮೈನೋ ಆ್ಯಸಿಡ್ ಚೈನು ನಮಗೆ ಸಿಕ್ಕಿದ್ದು, ವಿಚ್ ಈಸ್ ನಥಿಂಗ್ ಬಟ್ ಅ ಪ್ರೋಟೀನ್ ಮಾಲಿಕ್ಯೂಲ್. ಮುಂದೆ ಇದೇನು ಫಾರ್ಮ್ ಆಗಿದೆಯಲ್ಲ, ಹೊಸ ಚೈನ್ ಏನು ಫಾರ್ಮ್ ಆಗಿದೆಯಲ್ಲ, ಅದು ಪ್ರೈಮರಿ ಸ್ಟ್ರಕ್ಚರ್, ಸೆಕೆಂಡರಿ ಸ್ಟ್ರಕ್ಚರ್, ಟರ್ಷರಿ ಸ್ಟ್ರಕ್ಚರ್, ಕ್ವಾಟರ್ನರಿ ಸ್ಟ್ರಕ್ಚರ್ ಅಂತ ಪ್ರೋಟೀನ್ಸ್ ಓದಿದ್ವಲ್ಲ, ಹಾಗೆ ಅದು ಸ್ಟ್ರಕ್ಚರನ್ನು ಫಾರ್ಮ್ ಮಾಡ್ತಾ ಮಾಡ್ತಾ ಒಂದು ಪ್ರೋಟೀನಾಗಿ ಕನ್ವರ್ಟ್ ಆಗಿಬಿಡುತ್ತೆ. ಯಾವುದು? ಇದು ಫ್ರೆಶ್ ಆಗಿ ಫಾರ್ಮ್ ಆದಂತಹ ಅಮೈನೋ ಆ್ಯಸಿಡ್ ಚೈನ್. ಒಂದು ಸತಿ ರಿಲೀಸಿಂಗ್ ಫ್ಯಾಕ್ಟರು ಇಲ್ಲೇನು ಅಟ್ಯಾಚ್ ಆಗಿದೆಯಲ್ಲ, ಅಟ್ಯಾಚ್ ಆದ ತಕ್ಷಣ ಅಮೈನೋ ಆ್ಯಸಿಡ್ ಚೈನ್ ಹೊರಗಡೆ ಬಂತು ಅಂತಂದರೆ ಆವಾಗ ಏನಾಗುತ್ತೆ, ಇದು ಏನೇನು ಅಟ್ಯಾಚ್ ಆಗಿದ್ವಲ್ಲ ಇಲ್ಲಿ ಮಿಕ್ಕಿದ್ವಲ್ಲ, ಈ tRNA ಹೊರಗಡೆ ಬಂದುಬಿಡ್ತು. ನನ್ನ ಕೆಲಸ ಮುಗೀತು ಅಂತ ಈಗ ಬಂದು ಇಯಿಂದ ಇದು ಹೊರಗಡೆ ಬಂತು. ಈ ಲಾರ್ಜರ್ ಪಾರ್ಟ್ ಆ್ಯಂಡ್ ಸ್ಮಾಲರ್ ಪಾರ್ಟ್ ಆಫ್ ದ ರೈಬೋಸೋಮು ಅವು ರಿಲೀಸ್ ಆಗಿಬಿಡ್ತವೆ. ಇಷ್ಟೊತ್ತು ಕೆಲಸ ಇದೆ ಅಂತ ಅಂಟ್ಕೊಂಡಿದ್ವಲ್ಲ, ಕೆಲಸ ಮುಗೀತು ಅಂತಂದರೆ, ಚೈನ್ ಮುಗೀತು ಅಂತಂದರೆ ಅವು ಅಟ್ಯಾಚ್ ಆಗಿ ಅವ್ರದ್ದೇನು ಕೆಲಸನೇ ಇಲ್ಲ, ಅವು ಮತ್ತೆ ಸಪ್ರೇಟ್ ಆಗಿಬಿಡ್ತವೆ. ಸೊ ಎಂಡ್ ಪ್ರಾಡಕ್ಟ್ ನಿಮಗೆ ಟ್ರಾನ್ಸ್ಲೇಷನಲ್ಲಿ ಏನೇನು ಸಿಗುತ್ತೆ? ಒಂದು ಅಮೈನೋ ಆ್ಯಸಿಡ್ ಚೈನ್ ಸಿಕ್ತು, ಪ್ಲಸ್ ಸ್ಮಾಲರ್ ಪಾರ್ಟ್ ಆಫ್ ರೈಬೋಸೋಮ್ ಸಿಕ್ತು,
ಪ್ಲಸ್ ಲಾರ್ಜರ್ ಪಾರ್ಟ್ ಆಫ್ ರೈಬೋಸೋಮ್ ಕೂಡ ರಿಲೀಸ್ ಆಯಿತು, ಪ್ಲಸ್ ನಮ್ಮ mRNA ಕೂಡ ರಿಲೀಸ್ ಆಗಿಬಿಡ್ತು. ಸೊ ಇದ್ರ ಕೆಲಸ ಮುಗೀತು ಇವಾಗ mRNAದ್ದು. ಸೊ ಚೈನ್ ಹೊರಗಡೆ ಬಂತು ಅಂತಂದರೆ ಇದು ಸಪ್ರೇಟ್ ಆಯಿತು, ಇದು ಸಪ್ರೇಟ್ ಆಯಿತು, mRNA ಕೂಡ ಸಪ್ರೇಟಾಗಿ ಹೋಗ್ಬಿಡ್ತು. ನಮಗೆ ಅಲ್ಟಿಮೇಟ್ಲಿ ಏನು ಬೇಕಾಗಿತ್ತು, ಚೈನು ಅದು ಸಿಕ್ತು. ಸೊ ದಿಸ್ ಈಸ್ ನಥಿಂಗ್ ಬಟ್ ಟ್ರಾನ್ಸ್ಲೇಷನ್ ಪ್ರೋಸೆಸ್. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ತುಂಬ ಈಸಿ ಆಗಿದೆ. ಆ್ಯಂಡ್ ನನ್ನ ಬಿಗ್ ಸಲ್ಯೂಟ್ ಟು ಆಲ್ ದ ಸೈಂಟಿಸ್ಟ್ ಹೂ ಹ್ಯಾವ್ ಡನ್ ಆಲ್ ಸಚ್ ಕೈಂಡ್ ಆಫ್ ವರ್ಕ್. ಇದಿಷ್ಟು ಸೂಕ್ಷ್ಮ ಲೆವೆಲಲ್ಲಿ ಅದು ಹೆಂಗೆ ಅವರು ಡಿಸ್ಕವರ್ ಮಾಡ್ತಾರೋ, ನಿಮ್ಮಲ್ಲಿ ಯಾರು ನೆಕ್ಸ್ಟ್ ಡಿಸ್ಕವರಿ ಮಾಡ್ತಿರೋ ಎಲ್ಲರಿಗೂ ದೊಡ್ಡ ನಮಸ್ಕಾರ. ಟ್ರಾನ್ಸ್ಲೇಷನ್ ವೆರಿ 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 ಇಂಟ್ರೆಸ್ಟಿಂಗ್. ಇದೆಲ್ಲ ಸ್ಟೆಪ್ಸ್ಗಳು ಎಷ್ಟು ನೀಟಾಗಿ ತಮ್ಮ ಕೆಲಸವನ್ನು ಮುಗಿಸಿ ಅವು ಹೋಗ್ಬಿಡ್ತವೆ. ಸೊ ರೈಬೋಸೋಮ್ಸ್ಗಳು ಸೈಟೋಪ್ಲಾಸಮ್ನಲ್ಲಿ ಯಾವತ್ತೂ ಸಪ್ರೇಟಾಗಿಯೇ ಅವು ತೇಲಾಡ್ತಾ ಇರ್ತವೆ, ಮೂವ್ ಆಗ್ತಾ ಇರ್ತವೆ. ಯಾವಾಗ ಅವಶ್ಯಕತೆ ಇದೆಯೋ ಆವಾಗ ಅವೆರಡೂ ಕಂಬೈನ್ ಆಗಿ ಮಧ್ಯದಲ್ಲಿ mRNAನ ಇಟ್ಕೊಂಡು ರೀಡ್ ಮಾಡ್ತಾ ಹೋಗ್ತವೆ. ರೀಡ್ ಮಾಡ್ದಂಗೆ tRNAಗಳು ಬಂದು ಅಮೈನೋ ಆ್ಯಸಿಡ್ಸನ್ನು ಡ್ರಾಪ್ ಮಾಡ್ತಾ ಹೋಗ್ತವೆ. ಆ ಅಮೈನೋ ಆ್ಯಸಿಡ್ಗಳು ಪೆಪ್ಟೈಡ್ ಬಾಂಡನ್ನು ಫಾರ್ಮ್ ಮಾಡಿ ಚೈನನ್ನು ಮಾಡ್ತವೆ. ದಿಸ್ ಈಸ್ ಅ ಪ್ರೈಮರಿ ಸ್ಟ್ರಕ್ಚರ್. ಅದು ನೆಕ್ಸ್ಟ್ ಸೆಕೆಂಡರಿ ಟರ್ಷರಿ ಆಗಿ ಪ್ರೋಟೀನ್ ಆಗಿ ತನ್ನ ಕೆಲಸವನ್ನು ಮಾಡುತ್ತೆ. ಗೊತ್ತಾಯ್ತಾ? ಸೊ ಟ್ರಾನ್ಸ್ಲೇಷನ್, ಇನಿಷಿಯೇಷನ್, ಎಲಾಂಗೇಷನ್ ಆ್ಯಂಡ್ ಟರ್ಮಿನೇಷನ್. mRNA ರೀಡ್ ಆಗ್ತಾ ಹೋದಂಗೆ tRNAಗಳು ಬರ್ತವೆ. ಇನ್ನು ಜಾಸ್ತಿ ಹೇಳಲ್ಲ, ಕನ್ಫ್ಯೂಸ್ ಆಗಿಬಿಡುತ್ತೆ. ಲಾಸ್ಟ್ ಒಂದು ಪಾಯಿಂಟು, ನಿಮ್ಮ NCERT ಟೆಕ್ಸ್ಟ್ ಬುಕ್ನಲ್ಲಿ ಅನ್ಟ್ರಾನ್ಸ್ಲೇಟೆಡ್ ರೀಜನ್ಸ್ ಅಂತ ಹೇಳಿದ್ದಾರೆ, UTR. ನಾವು ವಾಟ್ ಯು ಮೀನ್ ಬೈ ದಿಸ್ UTR? ನಾವು ಇಮ್ಯಾಜಿನ್ ಈ ಪಾರ್ಟ್ ಕಾಣ್ತಾ ಇದೆಯಾ ನಿಮಗೆ? ನಾವು ದಿಸ್ ಈಸ್ ದ mRNA 5' to 3'. ಇಲ್ಲಿ ನಿಮಗೆ AUG ಇದೆ ಅಂತ ಇಮ್ಯಾಜಿನ್ ಮಾಡಿ. ಈ ಪಾಯಿಂಟಿಗೆ ನಿಮಗೆ UAA ಅಥವಾ UAG ಅಥವಾ UGA ಯಾವುದಾದ್ರೂ ಇದೆ ಅಂತ ಇಮ್ಯಾಜಿನ್ ಮಾಡಿ. ಸೊ ಇದು ಸ್ಟಾರ್ಟ್ ಕೋಡಾನ್, ದಿಸ್ ಈಸ್ ದ ಸ್ಟಾಪ್ ಕೋಡಾನ್, ಇನಿಷಿಯೇಟರ್ ಕೋಡಾನ್ ಆ್ಯಂಡ್ ಟರ್ಮಿನೇಟರ್ ಕೋಡಾನ್. ಸೊ ಇದ್ರ ಹಿಂದ್ಗಡೆನೂ ಎಷ್ಟೊಂದು ನ್ಯೂಕ್ಲಿಯೋಟೈಡ್ಸ್ ಇರ್ತವೆ, ಇದ್ರ ಹಿಂದ್ಗಡೆ, ಇದರ ಮುಂದ್ಗಡೆನೂ ಎಷ್ಟೊಂದು ನ್ಯೂಕ್ಲಿಯೋಟೈಡ್ಸ್ ಇರ್ತವೆ. ಬಟ್ ನಮಗೆ ಟ್ರಾನ್ಸ್ಲೇಷನ್ ಆಗಬೇಕಾದ್ರೆ ಯಾವ ನ್ಯೂಕ್ಲಿಯೋಟೈಡ್ಸ್ಗಳು ರೀಡ್ ಆಗ್ತವೆ? ಈ ಕೋಡಾನಿಂದ ಸ್ಟಾರ್ಟ್ ಮಾಡಿ ಈ ಕೋಡಾನ್ ಬರೋವರೆಗೂ ಮಧ್ಯ ಎಷ್ಟೊಂದು ನ್ಯೂಕ್ಲಿಯೋಟೈಡ್ಸ್ ಇದ್ದಾವಲ್ಲ, ಈ ನ್ಯೂಕ್ಲಿಯೋಟೈಡ್ಸ್ಗಳು ಮಾತ್ರ ಟ್ರಾನ್ಸ್ಲೇಟ್ ಆಗಿ ಇಲ್ಲಿ ಒಂದು ಅಮೈನೋ ಆ್ಯಸಿಡ್ ಚೈನು ಫಾರ್ಮ್ ಆಗುತ್ತೆ. ಇನಿಷಿಯೇಟರ್ ಕೋಡಾನ್ ಹಿಂದ್ಗಡೆ ಎಷ್ಟಾದರೂ ಇರಲಿ, ಟರ್ಮಿನೇಟರ್ ಕೋಡಾನ್ ಆದಮೇಲೆ ಎಷ್ಟಾದರೂ ಇರಲಿ, ಈ ಕೋಡಾನ್ಸ್ಗಳು ರೀಡ್ ಆಗೋದೇ ಇಲ್ಲ. ಆ್ಯಂಡ್ ದಿಸ್ ವಿ ಕಾಲ್ ಇಟ್ ಆ್ಯಸ್ ಅನ್ಟ್ರಾನ್ಸ್ಲೇಟೆಡ್ ರೀಜನ್ಸ್. ಅನ್ಟ್ರಾನ್ಸ್ಲೇಟೆಡ್ ರೀಜನ್ಸ್. ಓಕೆ, ಬೆಸ್ಟ್ ಎಕ್ಸಾಂಪಲ್ ಸಿ ಹಿಯರ್. ನಾವು AUGಯನ್ನು ಇಲ್ಲಿಂದ ಸ್ಟಾಪ್ ಮಾಡಿದ್ವಲ್ಲ, ಇದ್ರ ಹಿಂದ್ಗಡೆ ಎಷ್ಟೊಂದು ಕೋಡಾನ್ಸ್ ಇದ್ದಾವೆ. ರೈಬೋಸೋಮು ಅದನ್ನ ಕೇರೆ ಮಾಡಲಿಲ್ಲ, ಜಸ್ಟ್ ಅದನ್ನ ರಿಕಗ್ನಿಷನ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ಕೊಂಡಿದ್ದಾವೆ ಅಷ್ಟೇ, ಬಟ್ ಅವನ್ನ ರೀಡ್ ಮಾಡ್ತಾ ಇಲ್ಲ ಇಲ್ಲಿ. ಅದೇ ನೀವು ಇಲ್ಲಿಗೆ ಬಂದರೆ UAA ಸ್ಟಾಪ್ ಕೋಡಾನ್ ಆದಮೇಲೆ ಇಲ್ಲಿ ಇನ್ನೂ ನಾನು ನ್ಯೂಕ್ಲಿಯೋಟೈಡ್ಸ್ ಬರೆದಿದ್ದೀನಿ, ಬಟ್ ಅವು ಟ್ರಾನ್ಸ್ಲೇಟ್ ಆಗೋದೇ ಇಲ್ಲ. ಸೊ ಅನ್ಟ್ರಾನ್ಸ್ಲೇಟೆಡ್ ಅಂದರೆ ಟ್ರಾನ್ಸ್ಲೇಟ್ ಆಗದೇ ಇರುವಂತಹ, ಏನು ಟ್ರಾನ್ಸ್ಲೇಟ್ ಆಗಬೇಕಿತ್ತು ಅವು ಅಮೈನೋ ಆ್ಯಸಿಡ್ಸ್ ಆಗಿ ಟ್ರಾನ್ಸ್ಲೇಟ್ ಆಗಬೇಕಿತ್ತಲ್ಲ. ಸೊ ಇಲ್ಲಿನೂ ಟ್ರಾನ್ಸ್ಲೇಟ್ ಆಗಲೇ ಇಲ್ಲ, ಇಲ್ಲಿನೂ ಟ್ರಾನ್ಸ್ಲೇಟ್ ಆಗಲೇ ಇಲ್ಲ. ಎಲ್ಲಿಂದ ಇನಿಷಿಯೇಟರ್ ಇತ್ತೋ, ಎಲ್ಲಿವರೆಗೂ ಸ್ಟಾಪ್ ಕೋಡಾನ್ ಇತ್ತೋ, ಅದರ ಮಧ್ಯದಲ್ಲಿರುವಂತಹ ಕೋಡಾನ್ಸ್ಗಳು ಮಾತ್ರ ರೀಡ್ ಆಗಿ ಚೈನನ್ನು ಫಾರ್ಮ್ ಮಾಡ್ತವೆ. ಆ್ಯಂಡ್ ದಿಸ್ ವಿ ಕಾಲ್ ಇಟ್ ಆ್ಯಸ್ ಎ ಅನ್ಟ್ರಾನ್ಸ್ಲೇಟೆಡ್ ರೀಜನ್. ಹಾಗಾದರೆ ಇವ್ರದ್ದು ಹೆಲ್ಪ್ ಏನು, ಯಾಕಿದ್ದಾವೆ? ಈ ಕಡೆ ಪಾಯಿಂಟು AUGಕ್ಕಿಂತ ಮುಂಚೆ ಏನಿದಾವಲ್ಲ, ಇವು ಏನು ಮಾಡ್ತವೆ, ಸ್ಮಾಲರ್ ಪಾರ್ಟ್ ಆಫ್ ರೈಬೋಸೋಮನ್ನು ಕರೆಕ್ಟಾಗಿ ರಿಕಗ್ನೈಸ್ ಮಾಡಿ ಫಿಕ್ಸ್ ಮಾಡಲಿಕ್ಕೆ ಇವು ಹೆಲ್ಪ್ ಮಾಡ್ತಾ ಇದ್ದಾವೆ. ಓಕೆ, ಇದನ್ನು ನಾನು ಮುಂದಿನ ವಿಡಿಯೋದಲ್ಲಿ DNA ಫಿಂಗರ್ ಪ್ರಿಂಟಿಂಗ್ನಲ್ಲಿ ಮತ್ತೆ ಹೇಳ್ತೀನಿ, ರಿಪೀಟ್ಸ್ಗಳು ಯಾಕೆ ಇರ್ತವೆ ಅಂತ. ಸದ್ಯಕ್ಕೆ ನಿಮಗೆ ಇಷ್ಟು ಗೊತ್ತಾದರೆ ಸಾಕು. UTR ಇನಿಷಿಯೇಟರ್ ಕೋಡಾನ್ ಮುಂಚೆನೂ ಇರುತ್ತೆ, ಟರ್ಮಿನೇಟರ್ ಕೋಡಾನ್ ಆದಮೇಲೆ ಇರುತ್ತೆ. ಓಕೆ, ಮಧ್ಯದಲ್ಲಿ ಟ್ರಾನ್ಸ್ಲೇಟೆಡ್ ರೀಜನ್ ಇರುತ್ತೆ. ಸೊ ದಿಸ್ ವಿಡಿಯೋ ಈಸ್ ಆಲ್ ಅಬೌಟ್ ದ ಟ್ರಾನ್ಸ್ಲೇಷನ್. ಆ್ಯಕ್ಚುಯಲ್ ಆಗಿ 3 ಸ್ಟೆಪ್ಪು, ಬಟ್ 3 ಸ್ಟೆಪ್ಗಿಂತ ಮುಂಚೆಯಾಗಿ 2 ಇಂಪಾರ್ಟೆಂಟು ಸ್ಟೆಪ್ಸ್ ಇರ್ತವೆ. ಒಂದು ಸತಿ ನೋಡ್ಕೊಳ್ಳಿ, ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೋಟ್ಸ್ ಇದೆ, ರೆಫರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣಂತೆ, ದಟ್ ಈಸ್ ಜೆನೆಟಿಕ್ ಎಕ್ಸ್ಪ್ರೆಷನ್. ಸೊ ಅನದರ್ 3 ವಿಡಿಯೋಸ್ ವಿಲ್ ಕಂಪ್ಲೀಟ್ ದಿಸ್ ಚಾಪ್ಟರ್, ಮೊಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟನ್ಸ್. ಸೊ ಸಿ ಯು ಅಗೇನ್ ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.